ಆಧ್ಯಾತ್ಮಿಕ ಪರಿಕಲ್ಪನವಾಗಿ ಇವತ್ತಿನ ವಿಶೇಷವಾಗಿ ಪ್ರತಿ ಶುಕ್ರವಾರ ನಾವು ಅತೀಂದ್ರಿಯ ಯೋಗಿಯ ಜೀವನ ಪಯಣ ಅನ್ನೋದು ತಿಳ್ಕೊತಾ ಇದ್ವಿ. ಅದ್ರ ಭಾಗವಾಗಿ ಇವತ್ತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ರಮಣ ಮಹರ್ಷಿ, ಶ್ರೀ ರಮಣ ಮಹರ್ಷಿ, ನಮ್ಮ ಮೌನ ಋಷಿ ರಮಣ ಮಹರ್ಷಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಇದು ಈ ರಮಣ ಮಹರ್ಷಿ ಬಗ್ಗೆ ತಿಳಿಸ್ಕೊಡಕ್ಕೆ ಈಗಾಗಲೇ ನಾಗೇಂದ್ರ ಸರ್ ಅವರು ಆಗಮಿಸಿದ್ದಾರೆ ವೇದಿಕಕ್ಕೆ. ಅವರು ಸ್ವಾಗತ ಕೋರೋಣ. ವೆಲ್ಕಮ್ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ವೆಲ್ಕಮ್ ಸರ್. ಸೌಂಡ್ ಬರ್ತಾ ಇದೆ ಸರ್? ಸ್ವಲ್ಪ ಕೇಳಿಸ್ತಾ ಇದೆ ಸರ್, ಬರ್ತಾ ಇದೆ ಸರ್, ನಿಮ್ಮ ಮಾತು ಕೇಳಿಸ್ತಾ ಇದೆ ಸರ್. ಹಾ, ಓಕೆ ಫೈನ್ ಸರ್. ಓಕೆ ಸರ್, ಶುರು ಮಾಡ್ಬೋದಲ್ಲ ಸರ್? ಎಸ್ ಸರ್, ಮುಂದುವರ್ಸು. ಓಕೆ. ನಮಸ್ಕಾರ ಎಲ್ಲರಿಗೂ. ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನನ್ನ ಹೆಸರು ನಾಗೇಂದ್ರ. ನಾನು ಈಗ ಸದ್ಯದಲ್ಲಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಕಂಪನಿಯಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಸೊಲ್ಯೂಷನ್ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು 1.5 ವರ್ಷಗಳ ಕಾಲ ಹೆಚ್ಚಾಯಿತು. ನನಗೆ ಮುಂಚೆ ತುಂಬಾ ಆಂಗ್ಸೈಟಿ, ಸ್ಟ್ರೆಸ್ ಮತ್ತೆ ತುಂಬಾ ಒತ್ತಡದಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ಧ್ಯಾನಕ್ಕೆ ಮುಂಚೆ ನಾನು ಧ್ಯಾನ ಅಷ್ಟು ಮಾಡ್ತಿರ್ಲಿಲ್ಲ. ಈಗ ಒಂದು ರೆಗ್ಯುಲರ್ ಆಗಿ ಪ್ರತಿದಿನ ಅರ್ಧ ಗಂಟೆ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ನನಗೆ ಧ್ಯಾನದಿಂದ ಬಹಳ ಪ್ರಯೋಜನ ಆಯಿತು, ಹಲವಾರು ಪ್ರಯೋಜನ ಆಯಿತು. ನನ್ನ ಆರೋಗ್ಯ ಮತ್ತೆ ಒತ್ತಡ ಎಲ್ಲದೂ ನನಗೆ ಸುಧಾರಿಸ್ತು. ನಂತರ ನಾನು ಈಗ ಏನು ಮಾತಾರ್ ಫೌಂಡೇಶನ್ ಸರ್ ಹೇಳಿದ ಹಾಗೆ, ಈ ಪ್ರತಿಯೊಬ್ಬರ ಆಧ್ಯಾತ್ಮದಲ್ಲಿ ನಂಗೆ ಆಧ್ಯಾತ್ಮದ ಜೀವನದಲ್ಲಿ ಒಂದು ಒಲವು ಬಂತು. ಆಧ್ಯಾತ್ಮದಲ್ಲಿ ಹೇಗೆ ಡಿಫ್ರೆಂಟ್ ಮಾಸ್ಟರ್ಸ್, ಹೇಗೆ ಪತ್ರಿಜಿ ಹೇಳಿದ ಹಾಗೆ ಧ್ಯಾನ, ಸ್ವಾಧ್ಯಾಯ ಮತ್ತೆ ಸತ್ಸಂಗ, ಇದು ಮೂರನ್ನು ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ರೆಗ್ಯುಲರ್ ಆಗಿ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಲಾಸ್ಟ್ ನವೆಂಬರ್ ಅಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ನನಗೆ ಪತ್ರಿಜಿ ಅವರ ಹುಟ್ಟುಹಬ್ಬಕ್ಕೆ ತಿರುವಣ್ಣಾಮಲೆಗೆ ಹೋಗ್ಲಿಕ್ಕೆ ನನಗೆ ಅವಕಾಶ ಸಿಕ್ತು. ನಾನು ಪತ್ರಿಜಿ ಅವರ ಹುಟ್ಟುಹಬ್ಬಕ್ಕಲ್ಲಿ ಹೋದಾಗ ನನಗೆ ತಿರುವಣ್ಣಾಮಲೆಯಲ್ಲಿ ಬರೀ ಗಿರಿ ಪ್ರದಕ್ಷಿಣೆ ಬಗ್ಗೆ ಮಾತ್ರ ಗೊತ್ತಿತ್ತು. ಅಲ್ಲಿ ರಮಣ ಮಹರ್ಷಿ ಅಂತ ಒಬ್ರು ಇದ್ದಾರೆ. ರಮಣ ಮಹರ್ಷಿ ಅವರ ಆಶ್ರಮ ತಿರುವಣ್ಣಾಮಲೆ ಅಲ್ಲಿ ಅರುಣಾಚಲಂ ಅಂತ ಕರೀತಾರೆ, ಅಲ್ಲಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾದಾಗ ನಾವು ಒಂದು ಸ್ವಲ್ಪ ಜನ ಮಾಸ್ಟರ್ಸ್ ಎಲ್ಲ ಸೇರಿ ತಿರುವಣ್ಣಾಮಲೆಗೆ ಹೋಗಿ ರಮಣ ಮಹರ್ಷಿ ಅವರ ಆಶ್ರಮದಲ್ಲಿ ಹೋಗಿ ಅವರ ಸಮಾಧಿಯಲ್ಲಿ ಕೂತು ಧ್ಯಾನ ಮಾಡಿದ್ವಿ. ಅಲ್ಲಿ ಧ್ಯಾನ ಸೆಂಟರ್ ಇದೆ. ಹಾಗೆ ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಹೋಗಿ ರಮಣ ಮಹರ್ಷಿಗಳು ಒಂದು 21 ವರ್ಷಗಳ ಕಾಲ ಧ್ಯಾನ ಮಾಡಿದಂತಹ ಒಂದು ಸ್ಥಳದಲ್ಲಿ ಹೋಗಿ ನಾವು ಧ್ಯಾನವನ್ನ ಮಾಡಿದ್ವಿ. ಹಲವಾರು ಗಂಟೆಗಳ ಕಾಲ ಧ್ಯಾನ ಮಾಡಿದ್ವಿ. ಹಾಗೂ ರಮಣ ಮಹರ್ಷಿಗಳ ಬಗ್ಗೆ ತಿಳ್ಕೊಳ್ಬೇಕು, ಅವ್ರು ಏನು ನಮಗೆ ಸಂದೇಶ ಕೊಟ್ಟಿದ್ದಾರೆ, ಅವ್ರು ಏನು ಒಂದು ಟೀಚಿಂಗ್ಸ್ ಏನಿದೆ, ಅವರ ಬೋಧನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ರಮಣ ಮಹರ್ಷಿ ಅವರು 1879 ಡಿಸೆಂಬರ್ 30ರಂದು ತಮಿಳುನಾಡಿನ ವಿರುದುನಗರ ಜಿಲ್ಲೆಯಲ್ಲಿ ಅರಪ್ಪುಕೋಟೆ ಅಂತ ಹೇಳಿ ತಿರುಚುಳಿ ಅಂತ ಒಂದು ಗ್ರಾಮದಲ್ಲಿ ಜನಿಸಿದರು. ಅವರು ಸಂಪ್ರದಾಯಸ್ಥ ಹಿಂದೂ ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಜನಿಸಿದ್ರು. ಅವರ ತಂದೆ ಸುಂದರಯ್ಯರ್ ಮತ್ತೆ ಅವರ ತಾಯಿ ಅಳಗಮ್ಮಾಳ್ ಅಂತ. ಅವರ ತಂದೆ ಚಿಕ್ಕಪ್ಪ ಮತ್ತು ಅವರ ತಂದೆಯ ಸಹೋದರ ಇಬ್ಬರು ಸನ್ಯಾಸಿಗಳಾಗಿದ್ರು. ಅವರ ಹೆಸರು ವೆಂಕಟರಾಮನ್ ಅಂತ. ಅವರ ಕುಟುಂಬವು ಒಂದು ನಿಯಮಿತವಾಗಿ ಶಿವ, ವಿಷ್ಣು, ಗಣೇಶ, ಸೂರ್ಯ ಮತ್ತು ಶಕ್ತಿಯನ್ನ ತಮ್ಮ ಮನೆಯಲ್ಲಿ ಪೂಜಿಸ್ತಾ ಇದ್ರು. ಅವರ ಹೆಸರು ವೆಂಕಟರಮಣ್ 7 ವರ್ಷದವರಾಗಿದ್ದಾಗ ಅವರಿಗೆ ಉಪನಯನ ಮಾಡ್ತಾರೆ. ಆಮೇಲೆ ಆಧ್ಯಾತ್ಮ ಜ್ಞಾನದ ಸಂಪ್ರದಾಯಿಕವಾಗಿ ಅವರಿಗೆ ದೀಕ್ಷೆ ನೀಡ್ತಾರೆ. ಇವರು ಉತ್ತಮವಾದ ಜ್ಞಾಪಕ ಶಕ್ತಿಯನ್ನ ಹೊಂದಿದ್ರು ಮತ್ತು ಒಮ್ಮೆ ಒಂದ್ಸಲ ಕೇಳಿದ ನಂತರ ಅವರು ಮಾಹಿತಿಯನ್ನ ಯಾವಾಗ್ಲೂ ನೆನಪಿಸ್ಕೋತಾ ಇದ್ರು. ಅವರು ತುಂಬಾ ತಮಿಳು ಕವಿತೆಗಳನ್ನ ಕಂಠಪಾಠ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ರು. ಹಾಗೆ ಈ ವೆಂಕಟರಮಣ್ ಅನ್ನೋರು ತುಂಬಾ ಗಾಢವಾಗಿ ನಿದ್ರಿಸುತ್ತಿದ್ದರು. ದೊಡ್ಡ ಶಬ್ದಗಳಿಂದ ಎಚ್ಚರಗೊಳ್ತಾ ಇರಲಿಲ್ಲ. ಅವರ ದೇಹವನ್ನ ಇತರರು ಹೊಡೆದ್ರೂ ಸಹ ಎಚ್ಚರಗೊಳ್ತಾ ಇರಲಿಲ್ಲ. ಅವರು ಸುಮಾರು 12 ವರ್ಷ ಆಗಿದ್ದಾಗ ಸ್ವಯಂ ಪ್ರೇರಿತವಾಗಿ ಆಳವಾದ ಧ್ಯಾನದ ಸ್ಥಿತಿಗಳನ್ನ ಅನುಭವಿಸಿರಬಹುದು. 1920ರ ದಶಕದಲ್ಲಿ ಮೊದಲ ಬಾರಿಗೆ ಪ್ರಕಟವಾದ ತಮಿಳು ಜೀವನ ಚರಿತ್ರೆ ಶ್ರೀ ರಮಣ ವಿಜಯಂ ಮಧುರೈನಲ್ಲಿ ಅವರು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಸಾವಿನ ಅನುಭವಕ್ಕೆ ಹೋಗಿದ್ರ ಬಗ್ಗೆ ಅವರು ತಿಳಿಸ್ಕೊಡ್ತಾರೆ. ಅವರು ವರ್ಷಗಳ ಹಿಂದಿನ ಅವಧಿಯನ್ನ ಅಂದ್ರೆ ಅವರು ಸಾವಿನ ಒಂದು ಅನುಭವಕ್ಕೆ ಹೋಗಿರ್ತಾರೆ. ಅವ್ರು ಹೇಳ್ತಾರೆ, ನನಗೆ ಹಿಂದಿನ ಜನ್ಮದ ಯಾವುದೋ ಒಂದು ಅಪೂರ್ಣ ಅಭ್ಯಾಸ ನನ್ನನ್ನು ಅಂಟಿಕೊಂಡಿತ್ತು. ನಾನು ದೇಹವನ್ನ ಮರೆತು ಕೇವಲ ಒಳಗಿನಿಂದ ಮಾತ್ರ ಗಮನವನ್ನ ಕೇಂದ್ರೀಕರಿಸುತ್ತಿದ್ದೆ. ಕೆಲವೊಮ್ಮೆ ನಾನು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುತ್ತಿದ್ದೆ, ಆದ್ರೆ ನಾನು ಸಾಮಾನ್ಯ ಜ್ಞಾನವನ್ನ ಮರಳಿ ಪಡೆಯಲು ಎದ್ದಾಗ ನಾನು ಯಾವುದೋ ಒಂದು ಸಣ್ಣ ಜಾಗದಲ್ಲಿ ಮಲಗಿರೋದನ್ನ ಗಮನಿಸುತ್ತಾ ಇದ್ದೆ. ಅವರು ಸುಮಾರು ಒಂದು 11 ವರ್ಷದವರಿದ್ದಾಗ
ಅವರ ತಂದೆ ಅವರನ್ನ ದಿಂಡುಗಲ್ಲಿನ ಅವರ ಚಿಕ್ಕಪ್ಪನ ಮನೆ ಸುಬ್ಬಯ್ಯ ಅಯ್ಯರ್ ಅನ್ನೋರ ಕಡೆ ವಾಸಿಸಲು ಕಳಿಸಿದ್ರು. ಯಾಕಂದ್ರೆ ಅವರಿಗೆ ಅವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶಿಕ್ಷಣ ಪಡಿಬೇಕು ಅನ್ನೋದು ಅವರ ಆಸೆ ಆಗಿತ್ತು. ಈ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತ್ರೆ ಅವರಿಗೆ ಸರ್ಕಾರಿ ಸೇವೆಗೆ ಸೇರಲು ಅರ್ಹರಾಗ್ತಾರೆ ಅಂತ ಹೇಳಿ ಅವ್ರ ತಂದೆ ಅವರನ್ನ ತಿರುಚಹಳ್ಳಿಯಲ್ಲಿ ತಮಿಳು ಮೀಡಿಯಂ ಮಾತ್ರ ಕಲಿಸ್ತಾ ಇದ್ರು. ಅಲ್ಲಿ ಅವ್ರು 3 ವರ್ಷ ಮಾತ್ರ ವ್ಯಾಸಂಗ ಮಾಡಿದ್ರು. ಅವರ ಚಿಕ್ಕಪ್ಪ ಮದುರೈಗೆ ಹೋದಾಗ ವೆಂಕಟರಾಮನ್ ಅವರು ಸಹ ಅವರೊಂದಿಗೆ ತೆರಳಿದ್ರು. ವೆಂಕಟರಾಮನ್ನಿಗೆ ಇಂಗ್ಲಿಷ್ ಶಾಲೆಗೆ ಸೇರಿಸಿದ್ರು. ಅಲ್ಲಿ ಅವರು 1 ವರ್ಷ ಇದ್ರು. ನಂತರ ಆ, ಈ ವೆಂಕಟರಮಣ್ ಅವರ ತಂದೆ 18ನೇ ತಾರೀಕು 892ರಲ್ಲಿ ನಿಧನರಾದ್ರು. ಅವರ ತಂದೆ ಮರಣದ ನಂತರ ಕುಟುಂಬ ವಿಭಜನೆ ಆಯಿತು. ಅವರು ವೆಂಕಟರಮಣ್ ಮತ್ತು ನಾಗಸ್ವಾಮಿ ಅನ್ನೋರು ಮದುವೆಯಲ್ಲೇ ಉಳ್ಕೊಂಡ್ರು. ಅವರಿಗೆ 21-22 ವರ್ಷ ಆದಾಗ ಅವರು ಈ ಶೈವ ಸಿದ್ಧಾಂತ, ಶೈವ ಧರ್ಮದ ಇತಿಹಾಸ, ಮತ್ತೆ ಮಿಡಲ್ ಸ್ಕೂಲಲ್ಲಿ ಅವರು ಮತ್ತೆ ಅಮೆರಿಕನ್ ಮಿಷನ್ ಹೈಸ್ಕೂಲಿಗೆ ಸೇರಿದ್ರು ಅಷ್ಟೇ. ಅವ್ರು ಹೈಸ್ಕೂಲ್ ತನಕ ಓದಿದ್ರು. ಆಮೇಲೆ ಅವ್ರಿಗೆ ನಂತರ ಅವರಿಗೆ ಕ್ರಿಶ್ಚಿಯನ್ ಧರ್ಮದ ಸಹ ಪರಿಚಯ ಆಯಿತು. ಹೀಗೆ ಅವರು ಬರೀ ಎಜುಕೇಶನ್ ಮೆಟ್ರಿಕ್ಯುಲೇಷನ್ಗೆ ಕಂಪ್ಲೀಟ್ ಮಾಡಿದ್ರು. ಅಷ್ಟು ಮಾಡಿದ ನಂತರ ಅವರು 1895ರಲ್ಲಿ ಅವರಿಗೆ ಅರುಣಾಚಲ, ಏನು ನಾನು ತಿರುವಣ್ಣಾಮಲೈ ಅಂತ ಹೇಳಿದೆ, ಅದು ಒಂದು ನಿಜವಾದ ಸ್ಥಳ ಅಂತ ಅರ್ಥಕೊಂಡ್ರು ಅವರು. ಅವರಲ್ಲಿ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಅಸ್ತಿತ್ವ ಬಗ್ಗೆ ತಿಳಿದಿದ್ರು. ಅರುಣಾಚಲಂ ಅಂತ ಇದೆ, ಅದು ನಿಜವಾಗ್ಲೂ ಒಂದು ಅರಿವಿನಿಂದ ತುಂಬಿರುವಂತಹ ಸ್ಥಳ ಅಂತ. ಆ ಸ ಆ ಸಮಯದಲ್ಲಿ ಅವರಿಗೆ 63 ನಯಾನ್ಮಾರ್ಗಳ ಜೀವನವನ್ನ ವಿವರಿಸುವ ಸೆಕ್ಯಾರ್ ಮತ್ತು ಪೆರಿಯ ಪುರಾಣ ಎಂಬ ಪುಸ್ತಕವನ್ನು ಅವರು ಓದಿದ್ರು. ಆ ಪುಸ್ತಕ ಅವರ ಜೀವನದ ಮೇಲೆ ದೊಡ್ಡ ಪ್ರಭಾವವನ್ನೇ ಬೀರಿತ್ತು. ಹಾಗೆ ದೈವಿಕ ಒಕ್ಕೂಟ ಸಾಧ್ಯ ಎಂಬುದನ್ನ ಅದು ಅವರು ಬಹಿರಂಗಪಡಿಸಿದ್ರು. ಮದುರೈನ ಮೀನಾಕ್ಷಿ ದೇವಸ್ಥಾನಕ್ಕೆ ಅವರು ಭೇಟಿ ನೀಡಿದಾಗ ಅವರಿಗೆ ಒಂದು ಜಾಗೃತಿಯಾದಂತಹ ಹೊಸ ಪ್ರವಾಹ ಎಚ್ಚರಿಕೆಗೊಳ್ಳಲು ಪ್ರಾರಂಭಿಸಿತು. ಅಂದ್ರೆ ಒಂದು ದೇಹ ಮತ್ತೆ ಮಾನಸಿಕ ಮಟ್ಟವನ್ನು ಮೀರಿದ ಒಂದು ಆನಂದ, ಒಂದು ಖುಷಿಯ ಸ್ಥಿತಿ ಮತ್ತು ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳ ಸಂಪೂರ್ಣ ಬಳಕೆ ಅವರಿಗೆ ಅಲ್ಲಿ ಮಧುರೈ ದೇವಸ್ಥಾನದಲ್ಲಿ ಹೋದಾಗ ಅವರಿಗೊಂದು ಅನುಭವ ಆಯಿತು. ಅದಾದ ನಂತರ 8 ತಿಂಗಳ ನಂತರ ಆ ಅವರು ಧರ್ಮ ಮತ್ತೆ ಇದರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಅವರಿಗೆ ಅಷ್ಟು ಆಧ್ಯಾತ್ಮಿಕ ಆಸಕ್ತಿ ಇರಲಿಲ್ಲ. ಅವರು 1896ರಲ್ಲಿ ಅವರಿಗೆ ಹಠಾತ್ ಆಗಿ ಸಾವಿನ ಭಯ ಶುರುವಾಯಿತು. ಅವರು ದೇಹ ಬಿಗಿಯಾದಂತೆ ಅವರಿಗೆ ಸಾವಿನ ಅನುಭವ ಆಗ್ತಾ ಇದ್ದಂಗೆ, ಸಾವಿನ ಅನುಭವ ಆದ್ರ ಮೇಲೆ, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆದ್ರ ಮೇಲೆ ಅವ್ರಿಗೆ ಒಂದು ದೇಹದಲ್ಲಿ ಒಂದು ಉತ್ಸಾಹದ ಮಿಂಚು, ಒಂದು ಶಾಖ ಶಕ್ತಿ, ಅದರಿಂದ ಅವರು ಪ್ರಭಾವಿತರಾದ್ರು. ಅದು ಅವರನ್ನ ಆವರಿಸಿಕೊಂಡಂತೆ ಒಂದು ಪ್ರವಾಹ ಅಥವಾ ಒಂದು ಶಕ್ತಿ. ಅವರು ತಮ್ಮ ಆತ್ಮಾವಲೋಕನವನ್ನ ಅವಾಗ ಆರಂಭಿಸಿದ್ರು. ಸಾಯುವುದು ಯಾವುದು ಎಂದು ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳಕ್ ಪ್ರಾರಂಭಿಸಿದ್ರು. ಅವ್ರಿಗೆ ಗೊತ್ತಾಯ್ತು ದೇಹ ಸಾಯುತ್ತೆ, ಆದ್ರೆ ಆ ಪ್ರವಾಹ, ಅದೇನ್ ಚೈತನ್ಯ ಶಕ್ತಿ ಅಥವಾ ಏನದ್ ಬಲ ಅಂತ ಏನ್ ತಿಳ್ಕೊತೀವೋ ಅದು ಜೀವಂತವಾಗಿ ಉಳಿಯುತ್ತೆ ಅಂತ ಅವರು ತೀರ್ಮಾನಿಸಿದ್ರು. ಈ ಪ್ರವಾಹ ಅಥವಾ ಶಕ್ತಿಯನ್ನ ಅವರು ತನ್ನ ಆತ್ಮ ಅಂತ ಹೇಳಿ ಗುರುತಿಸಿದ್ರು. ನಂತರ ಅದನ್ನ ವೈಯಕ್ತಿಕ ದೇವರು ಅಥವಾ ಈಶ್ವರ ಎಂದು ಗುರುತಿಸಿದ್ರು. ಅಂದ್ರೆ ಆ ಶಕ್ತಿ ಅಥವಾ ಆತ್ಮನೇ ತನ್ನೊಳಗಡೆ ಇರುವಂತಹ ದೇವರು ಅಂತ ಹೇಳಿ ಅವರು ಗುರುತಿಸಿದ್ರು. ಈ ಪ್ರಕ್ರಿಯೆ ಬಗ್ಗೆ ಅವರು ತಮ್ಮ ಅಪರೂಪದ ಒಂದು ಲಿಖಿತ ಪ್ರಕ್ರಿಯೆಯಲ್ಲಿ ರಮಣ ಮಹರ್ಷಿಗಳು ಬರೆದಿದ್ದಾರೆ. ಶ್ರೀಗಳಿಗೆ ಅವರಿಗೆ ಯಾರು ಎಂದು ವಿಚಾರಿಸುವುದು, ಎಂದೆಂದಿಗೂ ನಿಂತಿರುವ ಶ್ರೀಗಳನ್ನು ಬಿಟ್ಟು ಶ್ರೀಗಳು ಕಣ್ಮರೆಯಾಗಿರುವುದನ್ನು ಅವರು ನಾನ್ ನೋಡಿದೆ ಅಂತ ಹೇಳಲು ಯಾವುದೇ ಆಲೋಚನೆ ಉದ್ಭವಿಸಿಲ್ಲ. ಹೀಗಿರುವಾಗ ನಾನು ನೋಡಿಲ್ಲ ಅಂತ ಹೇಳುವ ಆಲೋಚನೆ ಹೇಗೆ ಬಂತು? ಅಂದ್ರೆ ನಾನ್ ಯಾರು? ಈಗ ನಾನಾಗೆ ನನ್ನ ಧ್ಯಾನ ಸ್ಥಿತಿಯಲ್ಲಿ ನಾನ್ ಕಣ್ಮರೆಯಾಗಿ ಬೇರೆ ಕಡೆ ಹೋಗೋದನ್ನ ನಾನು ನೋಡಿದೆ. ಹಾಗಾದ್ರೆ ನಾನು ದೇಹ ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗಾದ್ರೆ ನಾನ್ ಯಾರು? ಇದೆಲ್ಲ ಅವರಿಗೆ ಒಂದು ಜ್ಞಾನೋದಯ ಆಗೋ ಕಾರಣದಲ್ಲಿ ಈ ಸಮಯದಲ್ಲಿ ಆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಏನಾಯ್ತು, ನಾನು ಬರೀ ದೇಹ ಮಾತ್ರ ಅಲ್ಲ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಚೈತನ್ಯ ಶಕ್ತಿ ನನಗೆ ನನ್ನನ್ನು ಡ್ರೈವ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತೋ, ಆಗ ಅವರು ತಮ್ಮ ಸಾವಿನ ಅನುಭವವನ್ನ ಹಠಾತ್ ಮುಕ್ತಿ ಅಥವಾ ಕರ್ಮ ಮುಕ್ತಿಗೆ ವಿರುದ್ಧವಾಗಿ ಜ್ಞಾನಯೋಗದ ವೇದಾಂತ ಮಾರ್ಗದಲ್ಲಿರುವಂತೆ ಕ್ರಮೇಣ ಮುಕ್ತಿ ಅಂತ ಕರೆದ್ರು. ಇದು ಮನಸ್ಸಿನ ಸ್ಥಿತಿ ಅಥವಾ ಈಶ್ವರ ಅಥವಾ ಜ್ಞಾನಿಯ ಮನಸ್ಸಿನ ಸ್ಥಿತಿ ಎಂದು ಬಣ್ಣಿಸಿದ್ರು. ಹಾಗೆ ಅವರು ಜ್ಞಾನ ಅಥವಾ ಈ ಈಶ್ವರ ಮನಸ್ಥಿತಿಯ ಬಗ್ಗೆ ಅವರು ಮುಂದೆ ಹೇಳ್ತಾರೆ. ಅವರು ಶಾಲಾ ಅಧ್ಯಯನಗಳು, ಸ್ನೇಹಿತರು ಮತ್ತು ಸಂಬಂಧಗಳಲ್ಲಿ ಆಸಕ್ತಿಯನ್ನ ಆ ಟೈಮಲ್ಲಿ ಅವರು ಕಳೆದುಕೊಂಡ್ರು. ಅವರು ಶಾಲೆಯಲ್ಲಿ ಗೈರ್ಹಾಜರಿ ಆದ್ರು. ಅವರು ದೇವರು ಇದ್ದಕ್ಕಿದ್ದಂತೆ ನನ್ನ ಮುಂದೆ ಸ್ವರ್ಗದಲ್ಲಿ ಇಳಿಯುತ್ತಾನೆ ಎಂದು ಕಲ್ಪಿಸಿಕೊಳ್ಳುವುದು, ನಿರೀಕ್ಷಿಸುವುದನ್ನ ಅವರು ತಪ್ಪಿಸಿ ಅವರು ಏಕಾಂಗಿಯಾಗಿ ಕುಳಿತುಕೊಂಡು ಧ್ಯಾನಕ್ಕೆ ಆದ್ಯತೆ ನೀಡಿದ್ರು ಹಾಗೂ ಧ್ಯಾನ ಪ್ರಕ್ರಿಯೆಯಲ್ಲಿ ಮುಳುಗಿದ್ರು. ಪ್ರತಿದಿನ ಮೀನಾಕ್ಷಿ ದೇವಸ್ಥಾನಕ್ಕೆ ಹೋಗ್ತಿದ್ರು ಅವರು. ಅಲ್ಲಿ ಆ ಸಮರ್ಪಣಾ ಭಾವವನ್ನು ತೋರಿಸಿದ್ರು. ಅಂದ್ರೆ ಆ ಸಮರ್ಪಣಾ ಭಾವನೆ ಒಂದು ಭಕ್ತಿ ಅಂತೇಳಿ ಅವರು ಕರೆದ್ರು. ಅದನ್ನೇ ಅವರು ಭಕ್ತಿ ಮಾರ್ಗ, ಅವರು ಭಕ್ತಿ ಅನ್ನೋದನ್ನ ಅವರು ಯಾವ ರೀತಿಯಾಗಿ ಸಮರ್ಪಣೆ ಅನ್ನೋದನ್ನೇ ಭಕ್ತಿ ಅಂತ ಹೇಳಿ ಅದನ್ನ ತಿಳಿಸ್ಕೊಟ್ರು.
ಈಗ ಸನ್ಯಾಸಿ ಆಗ್ಲಿಕ್ಕೆ ಅವರು ನಾನು ಮನೆಯನ್ನು ತೊರೆಬೇಕಾದ್ರೆ ನನ್ನ ಕುಟುಂಬ ಅನುಮತಿಸುವುದಿಲ್ಲ, ನನಗೆ ನನ್ನ ಕುಟುಂಬದವರು ಸನ್ಯಾಸಿ ಆಗಕ್ಕೆ ಬಿಡಲ್ಲ ಅಂತ ತಿಳಿದುಕೊಂಡಂತಹ ವೆಂಕಟರಾಮನ್ ಅವರು ಆ ಶಾಲೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಬೇರೆ ಕಡೆ ಹೋಗಿ ರೈಲು ಹತ್ತಿ 1896ರಲ್ಲಿ ಅವರು ತಿರುವಣ್ಣಾಮಲೈ ತಲುಪಿದರು. ಅಲ್ಲಿ ಅವರು ಜೀವನದ ತಮ್ಮ ಸಂಪೂರ್ಣ ಭಾಗವನ್ನ ಅಲ್ಲಿ ಕಳೆದರು. ಅರುಣಾಚಲೇಶ್ವರ ದೇವಸ್ಥಾನ, ಅವರು ದೇವಸ್ಥಾನಕ್ಕೆ ಬಂದ್ರು, ಅಲ್ಲಿ ದೇವಸ್ಥಾನಕ್ಕೆ ಹೋದ್ರು, ಅಲ್ಲಿ ವಾರಗಟ್ಲೆ ಆ ದೇವಸ್ಥಾನದಲ್ಲಿ ಕಳೆದ್ರು. ನಂತರ ಅವರು ಆಳವಾದ ಸಮಾಧಿ ಧ್ಯಾನದಲ್ಲಿ ಮುಳುಗಿದ್ರು. ಅವರಿಗೆ ಯಾವುದೇ ಒಂದು ಕ್ರಿಮಿ ಕೀಟಗಳು ಕಚ್ಚಿದ್ರು ಸಹ ಅವರಿಗೆ ತಿಳುವಳಿಕೆ ಆಗ್ತಾ ಇರಲಿಲ್ಲ. ಅವರು ಶೇಷಾದ್ರಿ ಸ್ವಾಮಿಗಳು ಅಂತ ಒಂದು ಭೂಮಾಳಿಗೆ ನೆಲಮಾಳಿಗೆ ಅದನ್ನ ಕಂಡುಹಿಡಿದು ಅದನ್ನ ರಕ್ಷಿಸಲು ಪ್ರಯತ್ನಿಸ್ತಾ ಇದ್ರು. ಅಲ್ಲೊಂದು ಪಾತಾಳದ ಲಿಂಗ ಇತ್ತು ನೆಲಮಾಳಿಗೆಯಲ್ಲಿ. ಸುಮಾರು 6 ವಾರಗಳ ನಂತರ ಆ ಪಾತಾಳ ಲಿಂಗವನ್ನ ಹೊರಗಡೆ ತೆಗೆದು ಸ್ವಚ್ಛಗೊಳಿಸಲಾಯಿತು. ಅವರು ಅದೇ ದೇವಸ್ಥಾನದಲ್ಲಿ ಉಳಿದ್ರು. ಅವರಿಗೆ ದೇಹ ಮತ್ತು ಸುತ್ತಮುತ್ತಲಿನ ಬಗ್ಗೆ ಏನು ತಿಳಿತಾ ಇರಲಿಲ್ಲ. ಅವರು ಹಸಿವಿನಿಂದ ಸಹ ಆ ಬಳಲ್ತಾ ಇರಲಿಲ್ಲ. ಹೀಗೆ ಅವರು ತಮ್ಮ ಧ್ಯಾನ ಜೀವನವನ್ನ ಪ್ರಾರಂಭಿಸಿದ್ರು. ಅರುಣಾಚಲ ಬೆಟ್ಟದಲ್ಲಿ 1899ರಿಂದ 1922ರ ತನಕ ಅವರು ಅದೇ ಬೆಟ್ಟದಲ್ಲಿ ಕಳೆದ್ರು. ಹಾಗೂ ಅಲ್ಲಿ ಆಗ ಪ್ಲೇಗ್ ಅಂತ ಸಾಂಕ್ರಾಮಿಕ ರೋಗಗಳೆಲ್ಲ ಇದ್ದು, ಅದೆಲ್ಲ ಇದ್ದನ್ನು ಹೊರತುಪಡಿಸಿದ್ರು ಸಹ ಅವರು 17 ವರ್ಷಗಳ ಕಾಲ ವಿರೂಪಾಕ್ಷ ಗುಹೆ ಅಂತ, ನಾನು ಅಲ್ಲಿ ಹೋಗಿದ್ದೆ. ಆ ಗುಹೆಯಲ್ಲಿ ಅವರು ತುಂಬಾ ಸಮಯವನ್ನ ಕಳೆದು ಅಲ್ಲೇ ಅವರು ಧ್ಯಾನವನ್ನ ಮಾಡಿದ್ರು. ಹಾಗೆ 1902ರಲ್ಲಿ ಶಿವಪ್ರಕಾಶಂ ಪಿಳ್ಳೆ ಅಂತ ಅವರು ಒಂದು ಸರ್ಕಾರಿ ಅಧಿಕಾರಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಒಬ್ಬರ ನಿಜವಾದ ಗುರುತನ್ನ ಹೇಗೆ ತಿಳಿಯುವುದು ಸ್ವಾಮಿಗಳೇ ಅಂತ. ಆದ್ರೆ ಸರ್ ಹೇಳಿದಾಗೆ ರಮಣ ಮಹರ್ಷಿಗಳು ಮೌನ ಗುರುಗಳವರು, ಮೌನ ಯೋಗಿಯವರು. ಆದ್ರೆ ಅವರು ಅದನ್ನ ಹೇಳ್ತಾ ಹೋದ್ರು. ಅವರು ಬೇರೆ ಸನ್ನೆಗಳ ಮುಖಾಂತರ, ಕೆಲವೊಂದು ಇದ್ರ ಭಾಷೆಗಳ ಮುಖಾಂತರ ಅವರು ಹೇಗೆ ನನ್ನನ್ನು ನಾನು ಕಂಡುಕೊಳ್ಳೋದು ಹೇಗೆ, ನಾನು ಯಾರು ಅನ್ನೋದನ್ನ ಅವರು ಹೇಳ್ತಾ ಹೋದ್ರು. ಇದು ರಮಣ ಮಹರ್ಷಿಗಳು ಹೇಗಿದ್ರು ಅಂತ ಹೇಳಿದ್ರೆ, ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸಹ ರಮಣ ಮಹರ್ಷಿಗಳು 10ನೇ ಕ್ಲಾಸ್ ಓದಿದವರು. ಆದ್ರೂ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಒಂದು 2 ದಿವಸ ರಮಣ ಮಹರ್ಷಿಗಳ ಹತ್ರ ಸ್ಪೆಂಡ್ ಮಾಡಿ ಅವರೆಲ್ಲ ಜ್ಞಾನವನ್ನು ತಿಳ್ಕೊಂಡು ಹೋಗಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ. ಅವಾಗ ರಮಣ ಮಹರ್ಷಿಗಳೇ ಅವರಿಗೆಲ್ಲ ಜ್ಞಾನವನ್ನು ಹೇಳ್ಕೊಟ್ಟು ನಂತರ ಅವರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿ ಆದ್ರು. ಹಾಗೂ ನಾವು ಶಿಕ್ಷಕರ ದಿನಾಚರಣೆಯನ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹೆಸರಲ್ಲಿ ಆಚರಿಸ್ತಾ ಇದ್ದೇವೆ. ಅಂತಹ ಒಂದು ಯೋಗಿ ರಮಣ ಮಹರ್ಷಿ. ಈಗ ನಾನೇನು ಹೇಳಿದೆ, ಶಿವಪ್ರಕಾಶಂ ಪಿಳ್ಳೆ ಅಂತ, ಅವರು ಇದರಲ್ಲಿ ನಾನು ಯಾರು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರು ರಮಣ ಮಹರ್ಷಿಗಳವರಿಗೆ. ಇದು ಆತ್ಮ ಸಾಕ್ಷಾತ್ಕಾರದ ಅನುಬಂಧದಲ್ಲಿ ಅಂತ ಹೇಳಿ ಒಂದು ಇದು ಕನ್ನಡಕ್ಕೂ ಸಹ ಇದು ಟ್ರಾನ್ಸ್ಲೇಷನ್ ಆಗಿದೆ. ಇದ್ರ ಬಗ್ಗೆ ನಾನು ಇವತ್ತು ನಾನು ಯಾರು ಅನ್ನೋದ್ರ ಬಗ್ಗೆ ಒಂದು ಸಂದೇಶವನ್ನು ನಾನು ಎಲ್ಲರಿಗೂ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ಪ್ರಶ್ನೆ ಏನಂದ್ರೆ, ಎಲ್ಲರಿಗೂನು ಈಗೇನ್ ಶಿವಪ್ರಕಾಶ್ ಪಿಳ್ಳಿ ಅವ್ರು ಕೇಳಿದ್ರು, ನಾನ್ ಯಾರು, ನನ್ನನ್ನು ಹೆಂಗ್ ನಾನು ತಿಳ್ಕೊಳ್ಳಿ ಅಂತ ಹೇಳಿ. ಈಗ ಒಂದು ಸಕಲ ಜೀವಿಗಳು, ನಾವೆಲ್ಲ ಪ್ರಪಂಚದಲ್ಲಿರೋ ಎಲ್ಲ ಜೀವಿಗಳು ದುಃಖ ಇರಬಾರ್ದು, ಯಾವಾಗ್ಲೂ ಸುಖವಾಗಿರ್ಬೇಕು ಅಂತ ಬಯಸ್ತೇವೆ. ಪ್ರತಿಯೊಬ್ಬರಿಗೂ ತಮ್ಮಲ್ಲಿ ಪರಮ ಪ್ರೀತಿ ಇದೆ ಅಂತ ಕಂಡು ಬರುತ್ತೆ. ನಮಗೆ ಪ್ರೀತಿ ಇರೋದ್ರಿಂದ, ಸುಖವೇ ಕಾರಣವಾಗಿರೋದ್ರಿಂದ ಮನಸ್ಸಲ್ಲಿ ಗಾಢವಾದ ಎಲ್ಲರಿಗೂ ಸುಖವನ್ನ ಪಡೆಯಲು ಅವಶ್ಯಕ ಅನ್ನೋದನ್ನ ನಾವು ಅನ್ಕೊಂಡಿರ್ತೀವಿ. ಎಲ್ಲರಿಗೂ ನಿಜವಾಗ್ಲೂ ನಮ್ಮ ಸ್ವಭಾವ ಏನಂದ್ರೆ ಎಲ್ಲರೂ ಸುಖವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಈಗ ಅವಶ್ಯಕ ಅನ್ನೋದು ನಾವೆಲ್ಲ ನಾರ್ಮಲ್ ಸಾಮಾನ್ಯ ಜನರು ಅದನ್ನ ಅನ್ಕೊಂಡಿರ್ತೇವೆ. ಹಾಗಾದ್ರೆ ಇದಕ್ಕೆ ನಾನ್ ಯಾರು ಎನ್ನುವಂತ ಒಂದು ಪ್ರಶ್ನೆ ಕೇಳಿದಾಗ, ಜ್ಞಾನ ವಿಚಾರ, ಇದರಲ್ಲಿ ಮೂಳೆ, ಕೊಬ್ಬು, ಮಾಂಸ, ರಕ್ತ, ಒಳಚರ್ಮ, ಹೊರಚರ್ಮಗಳಿಂದ ಕೂಡಿರ್ತಕ್ಕಂಥ ನಮ್ಮ ದೇಹವು ನಾನಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ ಅಂತ ಹೇಳ್ತಕ್ಕಂಥ ಒಂದು 5 ವಿಷಯಗಳನ್ನ ಪ್ರತ್ಯೇಕವಾಗಿ ಅರಿಯುವ ಪಂಚೇಂದ್ರಿಯಗಳು, ಅವು ಸಹ ನಾನಲ್ಲ. ಹಾಗಾದ್ರೆ ಮತ್ತೆ ನಾನ್ ಯಾರು? ಕೈಕಾಲುಗಳು, ಪಂಚಕರ್ಮೇಂದ್ರಿಯಗಳು, ಅವು ಸಹ ನಾನಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನವೆಂಬ ಪಂಚ ಪ್ರಾಣಗಳು ನಾನಲ್ಲ. ಆಲೋಚನಾತ್ಮಕವಾದ ಮನಸ್ಸು ನಾನಲ್ಲ. ಸರ್ವ ವಿಷಯಗಳು, ಸರ್ವ ವೃತ್ತಿಗಳು ಇಲ್ಲದೆ ಕೇವಲ ವಿಷಯ ವಾಸನೆಯಿಂದ ಕೂಡಿರುವ ಅಜ್ಞಾನವೂ ಸಹ ನಾನಲ್ಲ. ಹಾಗಾದ್ರೆ ಮತ್ತೆ ನಾನ್ ಯಾರು? ಮೇಲೆ ತಿಳಿಸಿರತಕ್ಕಂಥದ್ದು ಯಾವುದು ನಾನಲ್ಲ ಅಂದ್ರ ಮೇಲೆ ಅದರಲ್ಲಿ ಕೊನೆಗೆ ಉಳಿಯುವಂತ ಶುದ್ಧ ಅರಿವೇ ನಾನು. ನಾನು ಇದಕ್ಕೆ ಮುಂದೆ ಉದಾಹರಣೆಗಳನ್ನ ಕೊಡ್ತೀನಿ. ಈ ಅರಿವಿನ ಸ್ವರೂಪ ಅಂತ ಹೇಳಿದ್ರೆ ಏನು?
ಅವರು ಈ ಅರಿವಿನ ಸ್ವರೂಪವನ್ನ ಸಚ್ಚಿದಾನಂದ ಅಥವಾ ಚಿತ್ತ ಅಥವಾ ಆನಂದ ಅಂತ ಕರೀತಾರೆ. ಆನಂದ ಅಂತ ಹೇಳಿದ್ರೆ ಆತ್ಮ, ಅವ್ರಿಗೆ ಸಚ್ಚಿದಾನಂದ ಅನ್ನೋದಕ್ಕೆ ಅವರು ಆತ್ಮಕ್ಕೆ ಕೊಟ್ಟಿರುವಂತಕ್ಕಂತಹ ಒಂದು ಹೆಸರು. ಈಗ ಹಾಗಾದ್ರೆ ಈ ಸ್ವರೂಪ ದರ್ಶನ ಅಥವಾ ಆತ್ಮ ಸಾಕ್ಷಾತ್ಕಾರ ಯಾವಾಗ ಲಭಿಸುತ್ತೆ? ನಮಗೆ ಅನ್ಕೋತೀವಿ ನಮ್ಗೆ ಇರೋಂಥ ಪ್ರಪಂಚವೇ ಎಲ್ಲ ವಸ್ತು ಅಂತೇಳಿ ಅನ್ಕೊಂಡಿರ್ತೀವಿ ನಾವು. ಈ ಹೊರಗಡೆ ಇರ್ತಕ್ಕಂಥ ಪ್ರಪಂಚವೇ ಇಲ್ಲ ಆದಾಗ, ನಾನು ಶರೀರದಲ್ಲಿದ್ದೀನಿ, ಪ್ರಪಂಚವು ನನ್ನಿಂದ ಹೊರಗಿದೆ ಎಂಬ ಜಗದೃಷ್ಟಿಯು ನಿವಾರಣೆ ಆದಾಗ ಸ್ವರೂಪ ದರ್ಶನ ಆಗತ್ತೆ ಅಂತ ಹೇಳ್ತಾರೆ ರಮಣ ಮಹರ್ಷಿಗಳು. ಹಾಗಾದ್ರೆ ಪ್ರಪಂಚ ಇದೆಯಲ್ಲ, ಪ್ರಪಂಚ ಸತ್ಯವೆಂದು ತೋರ್ತಾ ಇದೆಯಲ್ಲ, ನಮಗೆ ಹೊರಗಡೆ ಇದೆಯಲ್ಲ, ಹಾಗಾದ್ರೆ ಸ್ವರೂಪ ದರ್ಶನವು ಸಾಧ್ಯವಿಲ್ಲವೇ ಅಂತ ಕೇಳಿ. ಇಲ್ಲ, ಪ್ರಪಂಚ ಹೊರಗಡೆ ಇದೆ ಅಂತ ನೀವು ಅನ್ಕೊಂಡ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾಕೆ ಸಾಧ್ಯ ಇಲ್ಲ ಅಂತ ಕೇಳಿ. ಈಗ ನಾವು ನೋಡುವವನು ಮತ್ತೆ ಪಟ್ಟಿರುವಂತವ್ರು, ಒಂದು ಹಗ್ಗ ಮತ್ತೆ ಹಾವಿನ ದೃಷ್ಟಾಂತದಂತೆ. ಹಗ್ಗದಲ್ಲಿ ನಾವು ಹಗ್ಗ ನೋಡಿ ಹಾವು ಅನ್ಕೊಂಡ್ರೆ ಅದು ಅಜ್ಞಾನ. ಆ ಅಜ್ಞಾನ ಹೋಗದ ಹೊರತು ನಮಗೆ ಹಗ್ಗದ ಜ್ಞಾನ ನಮಗೆ ತಿಳುವಳಿಕೆ ಆಗೋದಿಲ್ಲ. ಹಾಗಾಗಿ ನಮಗೆ ಜಗದೃಷ್ಟಿ ಅಂದ್ರೆ ನಮ್ಗೆ ಹೊರಗಡೆ ಇರೋಂಥದ್ದೆಲ್ಲ, ನಾವು ಆತ್ಮ, ನಾವು ಹೊರಗಡೆ ಇರತಕ್ಕಂಥ ಜಗತ್ತನ್ನ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋ ತನಕ, ನಮಗೆ ಆ ಕಾನ್ಶಿಯಸ್ನೆಸ್ ನ ಅವೇರ್ನೆಸ್ ಆಗೋ ತನಕ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗಲ್ಲ ಅಂತ. ಹಾಗಾದ್ರೆ ನಮಗೆ ಈ ಹೊರಗಡೆ ಕಾಣಿಸ್ತಿರೋ ಪ್ರಪಂಚ ಇಲ್ಲ ಆಗೋದು ಯಾವಾಗ ಅಂತ ಕೇಳಿದ್ರೆ, ಅವಾಗ ಎಲ್ಲಾ ಅರಿವು ಮತ್ತೆ ಎಲ್ಲಾ ಕಾರ್ಯಗಳಿಗೂ ಕಾರಣವಾದ ಮನಸ್ಸು ಅಲ್ಲಿ ಅಡಗಿದಾಗ್ಲೇ ಸಹ ಪ್ರಪಂಚವೂ ಸಹ ಇಲ್ಲ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಮನಸ್ಸಿನ ಸ್ವರೂಪ ಏನು? ಮನಸ್ಸು ಅಂತ ಕರೆಯಲ್ಪಡೋದು ಯಾವುದು ಅಂತ ಕೇಳಿದಾಗ, ಮನಸ್ಸು ಅಂತ ಕರೆಯಲ್ಪಡುವುದೇ ಆತ್ಮ ಸ್ವರೂಪ. ಅದರಲ್ಲಿ ಒಂದಾನೊಂದು ಅತಿಯಾದ ಶಕ್ತಿ, ಅದೇ ಎಲ್ಲ ಸಂಕಲ್ಪಗಳಿಗೂ ಕಾರಣ. ಆಲೋಚನೆಗಳು, ನಾವೇನ್ ಯೋಚನೆ ಮಾಡ್ತೀವಿ, ಥಾಟ್ಸ್ ಏನ್ ಮಾಡ್ತೀವೋ, ಅದು ಆಲೋಚನೆಗಳ ಹೊರತಾಗಿ ಪ್ರತ್ಯೇಕವಾಗಿ ಮನಸ್ಸು ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೋಸ್ಕರ ಅದೇ ನಮ್ಮ ಮನಸ್ಸಿನ ಸ್ವರೂಪ. ಸಂಕಲ್ಪಗಳನ್ನು ಬಿಟ್ಟು ಪ್ರಪಂಚವೇ ವಸ್ತು ಅಥವಾ ಸ್ವತಂತ್ರವಾಗಿ ಬೇರೆ ಏನೂ ಇಲ್ಲ ಅಂತ ಹೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ನಾವೀಗೇನ್ ಧ್ಯಾನದಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮ ಆಲೋಚನೆಗಳನ್ನೆಲ್ಲ ನಾವು ಹೊರಗಡೆ ಕಳಿಸ್ತಾ ಇದೀವಿ. ನಾವು ಆಲೋಚನೆಗಳನ್ನ ಆಲೋಚನೆಗಳು ಬಂದಾಗ ನಾವು ಉಸಿರಿನ ಮೇಲೆ ಗಮನ ಕೊಡ್ತೀವಿ. ಧ್ಯಾನದಲ್ಲಿ ಆ ಆಲೋಚನೆಗಳು ಏನು ಬರ್ದೇ ಇರುವ ಹಾಗೆ ನಾವು ಆಲೋಚನೆಗಳು ಬಂದಾಗ ಅದನ್ನ ದೂರ ಕಳಿಸ್ತೀವಿ. ಅದನ್ನೇ ರಮಣ ಮಹರ್ಷಿಗಳು ಸಹ ಹೇಳಿದ್ರು. ಬರೀ ಆಲೋಚನೆಗಳು ಮಾತ್ರ ಇದೆ, ನಾವು ಯಾವಾಗ ಆಲೋಚನೆಗಳನ್ನ ಬಿಡ್ತೀವಿ, ಆ ಆಲೋಚನೆಗಳನ್ನ ಬಿಟ್ಟಾಗ ನಮಗೆ ನಮ್ಮ ಆತ್ಮಶಕ್ತಿ ಅಥವಾ ಅತಿಶಯವಾದ ಒಂದು ಶಕ್ತಿ ಇದೆ ಅಂತ ಹೇಳಿ ಅದನ್ನ ಕಂಡುಹಿಡಿಯಲಿಕ್ಕಾಗತ್ತೆ. ನಮಗೆ ಆತ್ಮಶಕ್ತಿ ಶರೀರದ ಹೊರಗಿನಿಂದ ಇದಾಗತ್ತೆ, ಎಚ್ಚರಗೊಳ್ತೀವಿ ನಾವು. ನಮಗೆ ಕನಸು ಇದೆ, ಎಚ್ಚರದಲ್ಲೂ ಇರ್ತೀವಿ, ಪ್ರಪಂಚನೂ ಇದೆ. ಹೇಗೆ ಜೇಡರ ಹುಳು ತನ್ನ ಶರೀರದೊಂದಿಗೆ ಒಂದು ನೂಲನ್ನ ಹೊರತಂದು ಆ ನೂಲನ್ನ ಸೆಳೆದುಕೊಂಡೇ ತನ್ನಲ್ಲಿ ತಾನು ವಿಲೀನಗೊಳ್ಳುತ್ತೋ, ಅಂತೆಯೇ ಸಹ ನಮ್ಮ ಆತ್ಮ ಅಥವಾ ನಮ್ಮ ಮನಸ್ಸಿನೊಳಗಡೆ ಜಗತ್ತನ್ನ ನಾವು ಹೊರಗಡೆ ತೂರಿ ಮತ್ತೆ ಅದನ್ನ ತಾವು ಅದರೊಳಗಡೆ ವಿಲೀನಗೊಳಿಸ್ಕೊಳ್ಬೇಕು ಅಂತ ಹೇಳಿ ಅವರು ಅದರಲ್ಲಿ ಹೇಳ್ತಾರೆ. ಹಾಗಾದ್ರೆ ಮನಸ್ಸನ್ನ ಸೂಕ್ಷ್ಮ ಶರೀರ ಅಥವಾ ಜೀವನ ಎಂದು ಕರೆಯಲಾಗತ್ತಾ ಅಂತ ಕೇಳ್ತಾರೆ ಅವರು. ಹಾಗಾದ್ರೆ ಮನಸ್ಸಿನ ಸ್ವರೂಪವನ್ನು ಅರಿಯೋದು ಹೇಗೆ ನಾವು ಅಂತ. ಈಗ ಏನ್ ಮಾಡ್ತೀವಿ ನಾವು, ಯಾವಾಗ್ಲೂ ಸಹ ಈ ಶರೀರದಲ್ಲಿ ನಾನು ಎಂದು ಯಾವಾಗ್ಲೂ ನಾನು 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 ಅಂತ ಹೇಳಿ ಇರ್ತೀವಿ. ನನಗೂ ಅಷ್ಟೇ, ನಾವು ಮುಂಚೆ ಏನಾದ್ರು ಆದ್ರೆ ಯಾವ್ದೋ ಒಂದು ಕ್ಷಣದಲ್ಲಿ ನಮಗೆ ಗೊತ್ತಿಲ್ದಿನೋ ಆ ನಾನು ಅನ್ನೋದು ಬಂದ್ಬಿಡತ್ತೆ. ಯಾವಾಗ ನಾನು ಅನ್ನೋದನ್ನ ನಾವು ಬಿಡ್ತೀವೋ, ನಾನು 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 ಅಂತ ಹೇಳಿ ಹೇಳ್ತಾ ಇರ್ತೀವಲ್ಲ ಯಾವಾಗ್ಲೂ, ಅದು ನಮಗೆ ಕೊನೆಗೆ ಎಲ್ಲೋ ಒಂದ್ ಕಡೆ ತಗೊಂಡೋಗ್ಬಿಡತ್ತೆ. ಯಾವಾಗ ನಾನು ಅನ್ನೋದನ್ನ ಬಿಡ್ತೀವೋ, ಆ ನಾನು ಅನ್ನೋ ಸಂಕಲ್ಪವನ್ನ ನಾನು ಅನ್ನೋದನ್ನ ಬಿಟ್ಟಾಗ ನಮಗೆ ಬೇರೆ ಎಲ್ಲ ಆತ್ಮಜ್ಞಾನ ಆಗ್ತಾ ಹೋಗುತ್ತೆ ಅಂತ ಹೇಳಿ ರಮಣ ಮಹರ್ಷಿಗಳು ಇದನ್ನ ಸರ್ವ ಪಿಳ್ಳಿ ಅವರಿಗೆ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ನಾವೇನ್ ಮಾಡ್ತೀವಿ, ಮನಸ್ಸು ಇಲ್ಲವಾಗೋದು ಹೇಗೆ ಅಂತ ಕೇಳಿದಾಗ, ನಾನು ಯಾರು ಎಂಬ ಚಿಂತನೆಯನ್ನ, ಇತರ ಎಲ್ಲ ಆಲೋಚನೆಗಳನ್ನ ನಾಶಗೊಳಿಸಿ, ಈಗ ಏನು ಒಂದು ಶವವನ್ನ ಸುಡಲು ಉಪಯೋಗಿಸುವ ಒಂದು ಕಟ್ಟಿಗೆ ಅಂತೆ, ಕೊನೆಗೆ ಆ ಕಟ್ಟಿಗೆ ಸಹ ನಾಶವಾಗ್ಬಿಡುತ್ತೋ ಅವಾಗ್ಲೇ ಅದು ಸ್ವರೂಪ ದರ್ಶನವಾಗೋದು ಅಂತ ಹೇಳ್ತಾರೆ. ಹಾಗಾದ್ರೆ ಹೀಗೆ ಪ್ರಶ್ನೆ ಮುಂದೆ ಕೇಳ್ತಾ ಹೋದಾಗ ನಾವು ಏನ್ ಮಾಡ್ಬೇಕು, ನಾನು ಯಾರು ಎಂಬ ವಿಚಾರ ಮಾರ್ಗದ ಬಗ್ಗೆ ಹೇಗೆ ಅದನ್ನ ನಮಗೆ ತಿಳ್ಕೊಳ್ಬೇಕು ಅದನ್ನ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರ್ಬೇಕು. ಪ್ರತಿಯೊಂದು ಸಮಯದಲ್ಲೂ ನಿಮ್ಗೆ ಏನಾದ್ರು ಮನ್ಸಿಗೆ ಬಂದ್ರೆ, ಇದು ನಾನ್ ಮಾಡ್ತಾ ಇದ್ದೀನಿ, ಇದು ನನ್ನಿಂದ ಈ ಕೆಲಸ ಆಗ್ತಾ ಇದೆ, ಇದು ನಾನ್ ಮಾಡಿದ್ದು ಅಂತ ಮನ್ಸಿಗೆ ಬಂದಾಗ, ಅಂದ್ರೆ ನಾನು ಅನ್ಕೋತಿದ್ದೆ, ನನ್ನ ಹೆಂಡತಿಗೆ ನಾನು ಇದು ಒಂದು ಸಂಗೀತ ಕ್ಲಾಸಿಗೆ ಹಾಕಿದ್ದೆ, ಕೊಳಲು ಕ್ಲಾಸಿಗೆ. ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ ಅವಾಗ. 2,000 ರೂಪಾಯಿ ತಿಂಗಳಿಗೆ ಖರ್ಚಾಗ್ತಾ ಇದೆ, 2,000 ರೂಪಾಯಿ ಆಗ್ತಾ ಇದೆ. ನಾನು 2,000 ರೂಪಾಯಿ ದುಡ್ದು ನಾನು 2,000 ರೂಪಾಯಿ ಕೊಡ್ತಾ ಇದ್ದೀನಿ, ನಾನು ಕೊಟ್ಟರು ನಿನಗೆ ಅಭ್ಯಾಸ ಮಾಡ್ಲಿಕ್ಕೆ ಏನು ಅನ್ನೋದನ್ನ ಬಗ್ಗೆ ನಾನು ಹೇಳ್ತಿದ್ದೆ. ಆಗ ಯಾರೋ ನಂಗೊಬ್ರು ಬಂದು ಹೇಳಿದ್ರು, ನೀವು ಫಸ್ಟ್ ನಾನು ಅನ್ನೋದನ್ನ ಬಿಡಿ ಸರ್. ನೀವು ಆ ನಾನು ಅನ್ನೋದನ್ನ ಬಿಟ್ಟಾಗ ನಿಮಗೆ ಗೊತ್ತಾಗತ್ತೆ ಯಾವುದು ನೀವಲ್ಲ, ನೀವೇನ್ ಅದನ್ನ ಕೊಡ್ತಿರೋ ದುಡ್ಡು, ಅದನ್ನ ಫಸ್ಟ್ ಆ ನಾನು ಅನ್ನೋದನ್ನ ಬಿಡಿ.
ಅಂತ ಹೇಳಿದ್ರು. ಅವಾಗಿಂದ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಬಂದೆ. ಓಕೆ, ಎಲ್ಲೆಲ್ಲಿ ಆ ನಾನು ಅನ್ನೋದು ಬರುತ್ತೋ ಆದಷ್ಟು ಆ ನಾನು ಅನ್ನೋದನ್ನ ಅವಾಯ್ಡ್ ಮಾಡ್ಬೇಕು. ಫಸ್ಟ್ ತಿಳ್ಕೊಬೇಕು ಯಾರು ನಾನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ಬೇಕು. ನಿಮ್ಗೂ ಸಹ ಪ್ರತಿಯೊಂದು ಸಲ ಯಾವಾಗ ಆ ನಾನು ಅನ್ನೋದು ಬರುತ್ತೋ ಆಗ ನೀವು ಆ ನಾನು ಅನ್ನೋದನ್ನ ಬಗ್ಗೆ ನೀವು ಹುಡುಕಿ ಆ ಅಹಂಕಾರವಿಲ್ಲದಂತೆ ಇರಬೇಕು. ಆ ಅಹಂಕಾರ ಇಲ್ಲದಂತೆ ಮಾಡಿದ್ರೆ ಆ ನಾನು ಎಂಬ ಅಹಂಕಾರ ವಿಲೀನವಾಗಿ ನಿಮ್ಮ ಆತ್ಮವೇ ಬೆಳಗುತ್ತದೆ ಅಂತೆ. ಆ ಆತ್ಮ ಬೆಳಗ್ಬೇಕು, ಆ ಆತ್ಮ ಬೆಳಗಿ ಅಹಂಕಾರ ನಾಶ ಆಗ್ಬೇಕು. ಹಾಗೆ ಮಾಡಿದ್ರೆ ಎಲ್ಲವೂ ಆ ಶಿವನ ಅಥವಾ ಆ ಭಗವಂತನ ಆತ್ಮದ ಸ್ವರೂಪವಾಗಿ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ. ಹೀಗೆ ಅವರು ಮುಂದೆ ಅವ್ರು ಕೇಳ್ತಾ ಹೋದಂತೆ ಈ ಪ್ರಾಣಾಯಾಮ, ಮೂರ್ತಿ ಧ್ಯಾನ, ಮಂತ್ರ ಜಪ, ಆಹಾರ ನಿಯಮಗಳು ಇದ್ರ ಬಗ್ಗೆ ಸಹ ಅವರು ಹೇಳ್ತಾರೆ. ಕೇಳಿದಾಗ ಈ ಮಂತ್ರ ಜಪ ಪ್ರಾಣಾಯಾಮದಿಂದ ಮನಸ್ಸು ನಿಗ್ರಹ ಆದಂತೆ ತೋರಿಸುತ್ತೆ. ಆದ್ರೆ ಪ್ರಾಣಾಯಾಮದ ಬಳಿಕ ಮತ್ತೆ ಉಸಿರಾಟ ಪ್ರಾರಂಭವಾದಾಗ ಮನಸ್ಸು ಮತ್ತೆ ಹೊರಮುಖ ವಾಸನೆಗಳ ವಶವಾಗಿ ಹೊರಗೆ ಅಲೆದಾಡುತ್ತಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಅಹಂಕಾರ ಅಂತ ಬರ್ಬೋದು. ಅಹಂಕಾರ ಎಲ್ಲಿಂದ ಉದಿಸುತ್ತೋ ಅಲ್ಲಿಂದನೇ ಉಸಿರು ಸಹ ಉದಯವಾಗುತ್ತದೆ. ಆದ್ರಿಂದ ನಾವು ಮನಸ್ಸನ್ನು ನಿಗ್ರಹಿಸುವಾಗ ಉಸಿರನ್ನ ನಿಗ್ರಹಿಸಬೇಕು. ಆವಾಗ ಮನಸ್ಸು ನಿಗ್ರಹಿಸಲ್ಪಡುತ್ತದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಮಗೆ ಏನೇ ಆದ್ರೂ ಮನಸ್ಸು ನಿಗ್ರಹಿಸಲ್ಪಟ್ಟಿರುವುದಿಲ್ಲ, ಉಸಿರಾಟ ಸಹ ನಿಂತಿರುವುದಿಲ್ಲ. ದೇಹದ ಸಂರಕ್ಷಣೆ ಕಾರಣವಾಗಿಯೂ ದೇಹವು ಮರಣ ಹೊಂದುವುದೋ ಎಂಬ ಸಂಶಯವು ಉಂಟಾಗುತ್ತದೆ ನಮಗೆ. ಆ ವಿಧಕ್ಕಾಗಿ ಈ ಈಶ್ವರನ ನಿಯಮ ಏರ್ಪಟ್ಟಿರುತ್ತೆ. ಎಚ್ಚರ ಮತ್ತು ಸಮಾಧ ಸ್ಥಿತಿಗಳಲ್ಲಿ ಮನಸ್ಸು ನಿಗ್ರಹಿಸಲ್ಪಟ್ಟಿರುವಾಗ ಉಸಿರು ಸಹ ನಿಗ್ರಹಿಸಲ್ಪಟ್ಟಿರುತ್ತೆ. ಇದೇ ಅವರು ಹೇಳ್ತಾರೆ. ಧ್ಯಾನ ಯಾಕೆ ಮಾಡಬೇಕು ಅಥವಾ ಧ್ಯಾನ ಮಾಡೋದ್ರಿಂದ, ಉಸಿರ ಮೇಲೆ ಗಮನ ಕೊಡೋದ್ರಿಂದ ನಮಗೆ ಆ ಅಹಂಕಾರ ಅಥವಾ ಆ ನಾನು ಅನ್ನೋದನ್ನ ಹೋಗಲಾಡಿಸ್ಲಿಕ್ಕೆ ಎಷ್ಟು ಇದು ಉಸಿರು ನಿಗ್ರಹಿಸಲ್ಪಟ್ಟಿರೋದ್ರಿಂದ ಮನಸ್ಸು ಹೇಗೆ ನಿಗ್ರಹಿಸಲ್ಪಡುತ್ತದೆ ಅನ್ನೋದ್ರ ಬಗ್ಗೆ ಅವರು ಅದ್ರಲ್ಲಿ ಹೇಳ್ತಾರೆ. ಪ್ರಾಣಾಯಾಮದಂತೆ ಮೂರ್ತಿ ಧ್ಯಾನ, ಮಂತ್ರ ಜಪ ಮತ್ತು ಆಹಾರ ನಿಯಮಗಳು ಸಹ ಮನೋನಿಗ್ರಹಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಅದು ಕಂಪ್ಲೀಟ್ ಆಗಿ ನಮ್ಮ ಮನಸ್ಸನ್ನ ನಾನು ಅನ್ನೋ ಮನಸ್ಥಿತಿಯಿಂದ ಹೊರಗಡೆ ಬರ್ಲಿಕ್ಕೆ ಅಥವಾ ಚಂಚಲ ಸ್ವಭಾವದಿಂದ ಕೂಡಿದ ಮನಸ್ಸನ್ನ ನಿಗ್ರಹಿಸಕ್ಕೆ ಉಸಿರು ಒಂದೇ ಮಾರ್ಗ. ಉಸಿರನ್ನ ನಾವು ಗಮನ ಕೊಡೋದು, ಉಸಿರನ್ನ ನಿಗ್ರಹಿಸುವುದೇ ಮಾರ್ಗ ಅನ್ನೋದ್ರ ಬಗ್ಗೆ ಅವರು ಅದರಲ್ಲಿ ಹೇಳ್ತಾರೆ. ಹಾಗೂ ಎಲ್ಲ ನಿಯಮಗಳಲ್ಲೂ ನಾವು ಹಿತಮಿತವಾಗಿ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ಮನಸ್ಸಿಗೆ ಸತ್ವಗುಣವು ವೃದ್ಧಿಯಾಗಿ ತಮ್ಮ ಆತ್ಮ ವಿಚಾರಕ್ಕೆ ಅದು ನೆರವಾಗುತ್ತೆ. ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಅವರು ಈ ಇದರಲ್ಲಿ ಅವರು ತಿಳಿಸ್ಕೊಡ್ತಾರೆ. ಹಾಗೆ ಈ ಅನಾದಿ ಕಾಲದಿಂದ ಬಂದಿರುವಂತಹ ಎಲ್ಲ ವಿಷಯಗಳು, ವಾಸನೆಗಳು ಇಲ್ಲವಾಗಿ ಕೇವಲ ಬರೀ ಸ್ವರೂಪ ಮಾತ್ರನಾಗಿ ನೆಲೆಸಲು ಸಾಧ್ಯನಾ ಅಂತ ಕೇಳ್ತಾರೆ. ಅಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ನಮ್ಮ ಮನಸ್ಸಲ್ಲಿ, ನಾನ್ ಪಾಪಿ ಆಗ್ಬಿಟ್ಟಿದೀನಿ, ನಾನು ಈ ಸಂಸಾರ ಸಾಗರವನ್ನು ದಾಟಬಲ್ಲೆನಾ, ಅಥವಾ ನಾನು ಒಂದು ಒಳ್ಳೆ ಮನಸ್ಸು ಮತ್ತೆ ಕೆಟ್ಟ ಮನಸ್ಸು ಅಂತ ಎರಡು ಮನಸ್ಸಿದೆ ನಂಗೆ. ಆದ್ರೆ ಎಲ್ಲ ಮನಸ್ಸು ಒಂದೇ ಇರುತ್ತೆ. ನೀವ್ ಹೇಗೆ ಅದನ್ನ ತಗೊಳ್ತೀವಿ ಅನ್ನೋದನ್ನ ನಿಮಗೆ ಬಿಟ್ಟಿದ್ದು. ಒಂದು ಶುಭ ಮತ್ತೆ ಅಶುಭ ಎರಡು ಇರುತ್ತೆ. ಆದ್ರೆ ಇವ್ರು ರಮಣ ಮಹರ್ಷಿಗಳು ಹೇಳ್ತಾರೆ, ಶುಭ ಅಶುಭ ಅಂತೆಲ್ಲ ಏನೂ ಇಲ್ಲ. ಮನಸ್ಸು ಶುಭವಾದ ವಾಸನೆಗಳಿಂದ ವಶವಾಗಿದ್ರೆ ಒಳ್ಳೇದು ಅಂತ ನೀವ್ ಅನ್ಕೋತೀರಾ, ಅಶುಭವಾದ ವಾಸನೆಗಳಿಂದ ಇದ್ರೆ ಕೆಟ್ಟದ್ದು ಅಂತ ಹೇಳಿ ನೀವ್ ಅನ್ಕೋತೀರಾ. ಆದ್ರೆ ಪ್ರಪಂಚದಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ಇಲ್ಲ, ಎಲ್ಲ ನಿಮ್ಮ ಮನಸ್ಸಲ್ಲಿದೆ. ಎಲ್ಲಿವರೆಗೂ ನೀವು ಒಳ್ಳೆಯವರು ಅನ್ಕೊಂತೀರೋ ಅಲ್ಲಿವರೆಗೂ ಒಳ್ಳೇದಾಗಿರ್ತೀರಾ. ಮನಸ್ಸು ಶಾಂತವಾಗಿದ್ರೆ ಯಾರು ಎಲ್ಲಿ ಬೇಕಾದ್ರೂ ನೆಲೆಸ್ಬೋದು, ಎಲ್ಲವೂ ನೆಮ್ಮದಿಯಾಗಿರುತ್ತದೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಏನ್ ಹೇಗ್ ಬರುತ್ತೋ ಅದನ್ನ ತಗೊಂಡು ಹೋಗ್ಬೇಕು. ಒಳ್ಳೇದು ಕೆಟ್ಟದನ್ನ ನಮ್ಮ ಮನಸ್ಸಲ್ಲಿದೆ ಅಂತ ಹೇಳಿ ಅವರು ರಮಣ ಮಹರ್ಷಿಗಳು ತಿಳಿಸ್ಕೊಡ್ತಾರೆ. ಹಾಗೆ ಅವರು ಮೌನದ ಬಗ್ಗೆ ಸಹ ಹೇಳ್ತಾರೆ. ಮೌನ ಅನ್ನೋದು, ಆ ಮೌನದ ಸ್ವರೂಪವೇ ನಾನು, ಆ ಮೌನದ ಸ್ವರೂಪವೇ ಜಗತ್ತು, ಆ ಮೌನದ ಸ್ವರೂಪವೇ ಈಶ್ವರ, ಎಲ್ಲರೂ ಈಶ್ವರ ಸ್ವರೂಪನೇ ಅಂತ ಹೇಳಿ ಅವರು ಹೇಳ್ತಾರೆ. ಹಾಗಾದ್ರೆ ನಾವು ಮಾಡುವಂತ ಕೆಲಸ ಎಲ್ಲ ಪರಮಾತ್ಮನ ಕಾರ್ಯ ಅಲ್ವೇ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಜೀವನದ ಉದ್ದೇಶ, ನಾವಿಲ್ಲಿ ಏನು ಭೂಮಿ ಮೇಲೆ ಬಂದಿದ್ದೀವೋ ನಮ್ಮ ಇಚ್ಛೆ, ಸಂಕಲ್ಪ ಮತ್ತು ಪ್ರಯತ್ನಗಳಿಲ್ಲದೆ ಸೂರ್ಯ ಹುಟ್ಟುತ್ತಾನೆ. ಸೂರ್ಯನಿಗೇನ್ ಪರ್ಪಸ್ ಇದೆ, ಅವನು ಅಗ್ನಿ ಜ್ವಾಲೆಯನ್ನು ಹೊರತುಂಬಿಸ್ತಾನೆ. ಬೆಳಿಗ್ಗೆ ಅವನು ಸೂರ್ಯೋದಯ ಆಗ್ತಿದ್ದಂಗೆ ಸೂರ್ಯ ತನಗೆ ಎಲ್ಲರಿಗೂ ಬೆಳಕನ್ನ ಕೊಡ್ತಾನೆ. ಅವನ ಹತ್ರ ಅಯಸ್ಕಾಂತದಂತ ಶಕ್ತಿ ಇದೆ, ಅದೇ ಸೃಷ್ಟಿ. ಅವನ ಕೆಲಸ ಅವನು ಹೇಗೆ ಅದನ್ನ ಮಾಡ್ಕೊಂಡು ಹೋಗ್ತಾನೋ ಸೂರ್ಯ, ಹಾಗೆ ನಾವು ಸಹ ನಮ್ಮ ಪಂಚಭೂತಗಳಲ್ಲಿ ಒಂದಾದಂತಹ ಒಂದು ಆಕಾಶ, ಎಲ್ಲಾ ಆಕಾಶ ಜೀವಿಗಳು, ಅವನಿಗೆ ನಾವು ಸೂರ್ಯನಿಗೆ ನಾವು ಅಂಟ್ಕೊಂಡಿದೀವ, ಅಂಟ್ಕೊಂಡಂಗೆ ಅನ್ಸುತ್ತೆ. ಅದು ಸೂರ್ಯ ಇಲ್ದಂಗೆ ನಮ್ಮ ಜೀವನದ ಏನೂ ಇಲ್ಲ, ಸೂರ್ಯನೇ ಎಲ್ಲ. ಆದ್ರೆ ನಾವು ಯಾವ್ದು ಅವನಿಗೆ ಅಂಟ್ಕೊಳ್ದಂಗೆ ನಾವು ಕೆಲಸ ಮಾಡ್ತಿದೀವಿ. ಹಾಗೆ ನಾವು ಸಹ ಭಗವಂತನ ಕಾರ್ಯದಲ್ಲಿ ನಮಗೇನು ಭಗವಂತ ಕಳಿಸಿದಾನೋ ನಾವು ಆ ಪರ್ಪಸ್, ಆ ಜೀವನದ ಉದ್ದೇಶವನ್ನ ಕಂಡುಕೊಂಡು ಆ ಜೀವನದ ಉದ್ದೇಶಕ್ಕೆ
ಕೆಲಸ ಮಾಡುವುದೇ ನಮಗೆ ಬಹುಮುಖ್ಯ ಅನ್ನೋದನ್ನ ಅವರು ಇದರಲ್ಲಿ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ನಮಗೆ ವೈರಾಗ್ಯ ಬರುತ್ತಾ? ವೈರಾಗ್ಯ ಅಂದ್ರೆ ಏನು ಅಂತ ಕೇಳ್ತಾರೆ. ನಮಗೆ ಈ ಎಲ್ಲ ಸಂಕಲ್ಪಗಳು, ನಮಗೆ ಏನೋ ಒಂದು ಸಂಕಲ್ಪ ಇದೆ, ನಾವು ಆ ಸಂಕಲ್ಪಕ್ಕೋಸ್ಕರನೇ ನಾವು ಈ ಭೂಮಿ ಮೇಲೆ ನಮ್ಮ ಆ ಒಂದು ನಾವು ಇಲ್ಲಿ ಬಂದಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬನು ಸಹ ತಮ್ಮ ಆತ್ಮ ಅನ್ನುವಂಥದ್ದು ಒಂದು ಅತ್ಯಮೂಲ್ಯವಾದಂತಹ ಜ್ಞಾನ, ಆ ಆತ್ಮ ಜ್ಞಾನವನ್ನು ಪ್ರತಿಯೊಬ್ಬರು ಪಡ್ಕೋಬೇಕು. ಆ ಆತ್ಮ ಜ್ಞಾನವನ್ನ ಪಡ್ಕೊಂಡು ಆ ಧ್ಯಾನ ಮಾಡೋದ್ರ ಮೂಲಕ ಅದನ್ನ ಹೆಚ್ಚು ಹೆಚ್ಚಾಗಿ ಮಾಡಿ ಆತ್ಮ ಜ್ಞಾನವನ್ನ ಪಡ್ಕೊಂಡು ಅದೊಂದು ಮುತ್ತು, ಅಮೂಲ್ಯವಾದ ಮುತ್ತು ಅನ್ನೋದನ್ನ ಹೇಳ್ತಾರೆ. ಆತ್ಮ ಜ್ಞಾನವನ್ನ ಪಡೆದುಕೊಳ್ಳುವುದು, ಆತ್ಮಜ್ಞಾನ ಬಿಟ್ಟು ಬೇರೆ ಏನೂ ಇಲ್ಲ, ಬೇರೆ ಎಲ್ಲದೂ ಮಾಯೆ ಎಂದದನ್ನ ಅವರು ಹೇಳ್ತಾರೆ. ಹಾಗೆ ಅವರು ಶಕ್ತಿ ಬಗ್ಗೆ ಮಾತಾಡ್ತಾರೆ. ನಾವು ಈ ಕ್ವಾಂಟಮ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಸೈನ್ಸ್ ಅಂತ ಏನ್ ಕರಿತೀವಿ, ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ತುಂಬಾ ಕ್ಯಾಲಿಫೋರ್ನಿಯಾದಲ್ಲಿ ಮತ್ತೆ ಅಮೆರಿಕದಲ್ಲಿ ತುಂಬಾ ಜನ ರಿಸರ್ಚ್ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಪ್ರಪಂಚದಲ್ಲಿ ನಾವು ಬರೀ ಶಕ್ತಿ ಮಾತ್ರ, ಆ ಶಕ್ತಿ ಪ್ರವಾಹ ಮಾತ್ರ, ಆ ಆತ್ಮ ಮಾತ್ರ ಅಂತೇಳಿ ಅವರು ಹೇಳ್ತಾರೆ. ಅವಾಗ್ಲೇ ಅವ್ರು ಅದನ್ನ 1870 ಇಸ್ವಿಲಿ ಅವ್ರು ಅದನ್ನ ಕಂಡು ಹಿಡ್ಕೊಂಡಿದ್ರು. ಈ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ನಾವು ಮನುಷ್ಯನ ದೇಹ ನಾವು ಏನಂತೀವಿ, ಮ್ಯಾಟರ್ ಅಥವಾ ಒಂದು ವಸ್ತು ಅಂತ ಅನ್ಕೊಂಡಿದ್ದೀವಿ. ಅವರು ರಮಣ ಮಹರ್ಷಿಗಳು ಹೇಳಿದ್ರು 99.99 ನಾವು ಶಕ್ತಿ ಅಥವಾ ನಾವು ಬರೀ ಶಕ್ತಿಯ ಪ್ರವಾಹ ಅಷ್ಟೇ ಅಂತ ಅವಾಗ್ಲೇ ಹೇಳಿದ್ರು. ಈಗ ಕ್ವಾಂಟಮ್ ಫಿಸಿಕ್ಸ್ ಸ್ಟಡಿಯಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಹೇಳುತ್ತೆ 99% ಪೀಪಲ್ ಆರ್ ಎನರ್ಜಿ ಅಂಡ್ 0.001% ಇಸ್ ಮ್ಯಾಟರ್ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ, ನಮ್ಮ ದೇಹದಲ್ಲಿ ನಾವು 70% ಹೆಚ್ಚಾಗಿ ನೀರಿನಿಂದ ಮಾಡಿರ್ತೀವಿ. ನೀರು ಅಂತ ಹೇಳಿದ್ರೆ H2O, 2 ಜಲಜನಕ ಮತ್ತು 1 ಆಕ್ಸಿಜನ್ ಆಮ್ಲಜನಕದ ಅಣುಗಳಿಂದ ನಮ್ಮ ದೇಹ ಮಾಡಲ್ಪಟ್ಟಿರುತ್ತೆ. ನಾವು ಏನ್ 2 ಜಲಜನಕದ ಅಣುಗಳು ಮತ್ತೆ 1 ಆಮ್ಲಜನಕದ ಅಣುಗಳನ್ನ ಮುಂದೆ ಹೋಗಿ ಫರ್ದರ್ ಡಿವೈಡ್ ಮಾಡಿದಾಗ ಒಂದು ಪಾಸಿಟಿವ್ ನೆಗೆಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅನ್ನೋದು ನಮಗೆ ಕಾಣಿಸುತ್ತೆ. ಉಳಿದಿದ್ದೆಲ್ಲ ಎಂಟಿನೆಸ್, ಶೂನ್ಯತೆ, ಶೂನ್ಯ ಸ್ಥಿತಿ ಅನ್ನೋದು ಇರುತ್ತೆ. ಆ ಶೂನ್ಯ ಸ್ಥಿತಿಯೇ ಎನರ್ಜಿ ಅಂತ ಹೇಳಿ. ನಾವು ಸಂಪೂರ್ಣವಾಗಿ ನಮ್ಮ ದೇಹ ಎನರ್ಜಿ, ಶಕ್ತಿ ಮಿತ್ರರೇ, ನಾವು ವಸ್ತು ಅಲ್ಲ. ಅದನ್ನ ನಾವು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಸೈಂಟಿಸ್ಟ್ ಅದನ್ನ ನಮಗೆ ಕಂಡುಹಿಡಿದು ಅದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ರಮಣ ಮಹರ್ಷಿಗಳು ಆಗ್ಲೇ ಅದನ್ನ ಅವರು ಆತ್ಮಜ್ಞಾನ ಪಡ್ಕೊಂಡು ಆತ್ಮಜ್ಞಾನ ಹೇಳಿದ್ರು. ಎಲ್ಲ ನಮ್ಮ ದೇಹ ಸಂಪೂರ್ಣವಾಗಿ ಶಕ್ತಿ, ಸಂಪೂರ್ಣವಾದ ಒಂದು ಶಕ್ತಿಯ ಪ್ರವಾಹ ಅಂತ ಹೇಳಿ ಹೇಳಿದ್ರು. ಹಾಗೆ ಮುಂದೆ ಅವರು ಕೇಳ್ತಾ ಹೋದಾಗೆ, ಈ ಆಸೆ ಇಲ್ಲದೆ ಇರೋದಕ್ಕೂ ಜ್ಞಾನಕ್ಕೂ ಏನ್ ಸಂಬಂಧ ಅಂತ ಕೇಳ್ತಾರೆ. ಈ ಆಸೆ ಇಲ್ಲದೆ ಇರೋಂಥದ್ದೇ ಜ್ಞಾನ. ಆಸೆ ಇರಬಾರ್ದು. ಆಸೆ ಇಲ್ದಿರೋದೇ ಜ್ಞಾನ, ಅದು ಬಿಟ್ಟು ಬೇರೆ ಏನು ಅಲ್ಲ ಅಂತ. ಅಂದ್ರೆ ಯಾವ ತರ ಆಸೆ ಇರಬಾರ್ದು? ಆತ್ಮ ಬಿಟ್ಟು ಬೇರೆಡೆಗೆ ಮನಸ್ಸು ಹೋಗದೇ ಇರುವಂತದ್ದು ಆಸೆ ಇಲ್ಲದೆ ಇರೋದು. ಹಾಗೆ ಆತ್ಮವನ್ನ ಬಿಟ್ಟು ಬೇರೆಯನ್ನು ಬಯಸುವುದು ಸಹ ವೈರಾಗ್ಯ ಅಥವಾ ಜ್ಞಾನ ಅಂತ ಕರೆಯಲ್ಪಡುತ್ತೆ ಅಂತ ರಮಣ ಮಹರ್ಷಿಗಳು ಹೇಳಿದ್ರು. ಅವರು ಸಂಪೂರ್ಣವಾಗಿ ಜ್ಞಾನ ಸ್ಥಿತಿಯಲ್ಲಿದ್ದಾಗ ಈ ಜ್ಞಾನವನ್ನು ತಿಳ್ಕೋಬೇಕು. ಅಂದ್ರೆ ಜ್ಞಾನ ಒಂದು ಮುಕ್ತಿಗೆ ಕಾರಣ ಆಗುತ್ತೆ ಅಂತ. ಧ್ಯಾನ ಮತ್ತು ಜ್ಞಾನ ಇಸ್ ಈಕ್ವಲ್ ಟು ಮುಕ್ತಿ ಅಂತ ಹೇಳಿ. ಹಂಗಾಗಿ ನಮಗೆ ಆತ್ಮಜ್ಞಾನವನ್ನು ಪಡೆದುಕೊಂಡೇ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೇಕು. ಬರೀ ನಮಗೆ ಭೌತಿಕವಾಗಿ ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಬೇಕು ಅನ್ನೋ ಗ್ರೀಡ್ ಇಟ್ಕೊಂಡು ಬರೀ ನಾವು ಅದನ್ನೇ ಗ್ರೀಡ್ ಮಾಡ್ಕೊಂಡು ಹುಡುಕ್ತಾ ಹೋದ್ರೆ ನಮಗೆ ಅದು ಫಿಸಿಕಲಿ ನಾವು ಏನನ್ನೋದನ್ನ ಒಂದು ಭೌತಿಕವಾಗಿ ಮಾಡ್ತೀವಿ. ಆದ್ರೆ ನಾವು ಆತ್ಮಜ್ಞಾನ ಪಡ್ಕೊಂಡು ನಮಗೆ ಆತ್ಮಜ್ಞಾನದಿಂದ ನಮಗೆ ಆ ಇಂಟ್ಯೂಷನ್ ಇರ್ಬೋದು, ಒಂದು ಮೆಸೇಜ್ ಇರ್ಬೋದು, ಅದನ್ನ ಬಂದು ಅದರಿಂದ ಏನನ್ನ ನಾವು ಪಡ್ಕೊಳ್ಬೇಕು ನಮಗೆ ಜೀವನದಲ್ಲಿ ಅದು ನಮಗೆ ಸಿಗ್ತಾ ಹೋಗುತ್ತೆ. ಆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಅನ್ನೋದನ್ನ ರಮಣ ಮಹರ್ಷಿಗಳು ತಿಳಿಸ್ಕೊಡ್ತಾರೆ. ಹಾಗೂ ಕೊನೆಯದಾಗಿ ಅವ್ರು ಹೇಳ್ತಾರೆ, ಈ ಆತ್ಮ ವಿಚಾರಕ್ಕೂ ಧ್ಯಾನಕ್ಕೂ ಇರುವ ವ್ಯತ್ಯಾಸವೇನು ಅಂತ ಕೇಳ್ತಾರೆ. ಸದಾಕಾಲ ಮನಸ್ಸನ್ನ ಆತ್ಮದಲ್ಲಿರಿಸಿಕೊಂಡಿರೋದಕ್ಕೆ ಆತ್ಮ ವಿಚಾರ ಅಂತ ಹೆಸರು. ಧ್ಯಾನವೆಂದರೆ ನನ್ನನ್ನೇ ಬ್ರಹ್ಮ ಎಂದು, ನನ್ನನ್ನೇ ಸಚ್ಚಿದಾನಂದ ಎಂದು, ನನ್ನನ್ನೇ ಆತ್ಮ ಅಂತ ಅನ್ಕೊಂಡು ನನಗೆ ಏನ್ ಬೇಕಾದ್ರೂ ಸಾಧಿಸೋ ಶಕ್ತಿ ಇದೆ ಅಂತ ಹೇಳಿ ಅನ್ಕೊಂಡಿರುವಂತದ್ದೇ ಧ್ಯಾನಕ್ಕಿರುವಂತ ಶಕ್ತಿ ಅಂತ ಕರೀತಾರೆ. ಕೊನೆಯ ಪ್ರಶ್ನೆ, ಮುಕ್ತಿ ಎಂದ್ರೆ ಏನು ಅಂತ ಕೇಳ್ತಾರೆ. ಮುಕ್ತಿ ಅಂತ ಹೇಳಿದ್ರೆ ಬದ್ಧನಾಗಿರುವ ನಾನು ಯಾರು ಅನ್ನೋದನ್ನ ತಿಳ್ಕೊಳ್ಳೋದೇ ಮುಕ್ತಿ. ಯಾವಾಗ ನನ್ನ ಯಥಾರ್ಥ ಸ್ವರೂಪವನ್ನ, ನಾನು ಆತ್ಮಶಕ್ತಿ ಅಥವಾ ನನ್ನ ಕಾನ್ಶಿಯಸ್ನೆಸ್ ಅನ್ನುವಂಥದ್ದು ತಿಳ್ಕೊಂಡು ನಾನು ಬೇರೆ ಏನು ಅಲ್ಲ ಅಂತ ತಿಳ್ಕೊಳ್ಳುವಂಥದ್ದೇ ಮುಕ್ತಿ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಇದನ್ನ ಹಲವಾರು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಇದನ್ನ ಇಂಗ್ಲಿಷು, ಕನ್ನಡ, ತೆಲುಗು ಎಲ್ಲ ಕಡೆ ಟ್ರಾನ್ಸ್ಲೇಟ್ ಮಾಡಿ ನಾನು ಯಾರು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಈ ನಾನು ಯಾರು ಅನ್ನೋದ್ರಲ್ಲಿ ಒಂದು ಸಂದೇಶ ಏನಂದ್ರೆ, ನಾವು ಆತ್ಮಶಕ್ತಿಯ ಅರಿವನ್ನ ಮಾಡ್ಕೊಳ್ಬೇಕು, ಸಾತ್ವಿಕ ಆಹಾರವನ್ನ ಸೇವಿಸ್ಬೇಕು, ಹಾಗೂ ನಾವು ಇನ್ನೊಬ್ಬರಿಗೆ ನಾನು ಅನ್ನೋ ಈಗವನ್ನ ಬಿಟ್ಟು ನಾವು ಆತ್ಮಜ್ಞಾನವನ್ನ ಪಡೆದುಕೊಳ್ಬೇಕು ಹಾಗೂ ಮುಕ್ತಿಯ ಕಡೆಗೆ ಹೋಗ್ಬೇಕು ಅನ್ನೋದೇ ಒಂದು ಉದ್ದೇಶ.
ಇಂತಹ ರಮಣ ಮಹರ್ಷಿಗಳು ಬಗ್ಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ಧನ್ಯವಾದಗಳು. ಒಂದು ಒಳ್ಳೆಯ ಪ್ರಯತ್ನ. ಪ್ರತಿಯೊಬ್ಬ ಮಾಸ್ಟರ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪತ್ರಿಜಿ ಹೇಳಿದಾಗೆ ನೀವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಸೊ ಅದ್ಭುತವಾದ ರಮಣ ಮಹರ್ಷಿ ನಮ್ಮ ಗುರುಗಳ ಬಗ್ಗೆ, ಮೌನ ಗುರುಗಳ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ರಿ. ಸೊ ಸ್ನೇಹಿತರೆ, ಈಗ ನಿಮ್ಮ ಅನುಭವ ಹಂಚ್ಕೋಬಹುದು, ಮತ್ತೆ ಯಾವುದೇ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸರ್ ನಿಮ್ದು ಅನ್ಮ್ಯೂಟ್ ಆಗಿದೆ ನೋಡಿ ಸರ್, ಮ್ಯೂಟ್ ಆಗಿದೆ ನೋಡಿ. ರೈಟ್ ಸ್ನೇಹಿತರೆ, ಸೊ ಈಗ ದೀಪಾ ಅವರು ನಿಮ್ಗೆ ಹೋಸ್ಟ್ ಮಾಡ್ಬೋದಾ? ರೈಟ್ ರೈಟ್ ಸ್ನೇಹಿತರೆ, ಎಸ್ ಮತ್ತೆ ನಮಸ್ತೆ ಗುರುಜಿ. ನಮಸ್ತೆ ನಾಗೇಂದ್ರ ಸರ್. ಇವತ್ತಿನ ಕಾನ್ಸೆಪ್ಟ್ ತುಂಬಾ ಅದ್ಭುತವಾಗಿತ್ತು. ರಮಣ ಮಹರ್ಷಿ ಅವರೊಬ್ಬ ದೊಡ್ಡ ಮೌನ ಯೋಗಿ ಅವರು. ಅವರ ಬಗ್ಗೆ ನೀವು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸಮರ್ಪಣಾ ಭಾವವೇ ಶಕ್ತಿ ಅಂತ ಹೇಳಿದ್ರಿ. ಆಮೇಲೆ ಅರಿವಿನ ಸ್ವರೂಪ ಸಚ್ಚಿದಾನಂದ ಅಂತ ನೀವು ಹೇಳಿದ್ರಿ. ಮತ್ತೆ ಆಲೋಚನೆ ಬಿಟ್ಟಾಗ ಶಕ್ತಿ ಜಾಗೃತಿ ಆಗುತ್ತೆ ಅಂತ ಹೇಳಿದ್ರಿ. ಆತ್ಮ ಸಾಕ್ಷಾತ್ಕಾರ ಯಾವಾಗ ಲಭಿಸುತ್ತೆ? ನಾವು ಮನಸ್ಸನ್ನ ಶೂನ್ಯ ಮಾಡ್ಕೊಂಡಾಗ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದ್ರಿ. ಮೌನದ ಸ್ವರೂಪವೇ ಜಗತ್ತು ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಮೌನದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಯಾವಾಗ್ಲೂ ಮೌನದಲ್ಲಿ ಇದ್ರೆ ನಮ್ಗೆ ಎನರ್ಜಿ ತುಂಬಾನೇ ಪಾಸ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಸರ್. ಆಸೆ ಇಲ್ಲದೆ ಇರುವುದೇ ಜ್ಞಾನ, ಆಸೆ ಇಲ್ಲದೆ ಇರುವುದೇ ಧ್ಯಾನ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಧ್ಯಾನ, ಜ್ಞಾನ, ಮುಕ್ತಿಗೆ ದಾರಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮುಕ್ತಿ ಅಂತ ಅಂದ್ರೆ ಕೊನೆಗೆ ನೀವು ಹೇಳಿದ್ರಿ ನಾನ್ ಯಾರು ಅಲ್ಲ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಸರಿ, ನಾವು ಯಾವಾಗ್ಲೂ ಒಂದು ಕರ್ಪೂರದ ತರ ಇರ್ಬೇಕು. ಕರ್ಪೂರ ಹೇಗೆ ಅದನ್ನ ತನ್ನನ್ನ ತಾನೇ ಸುಟ್ಕೊಂಡ್ ಬೆಳಕನ್ನ ಕೊಡುತ್ತಲ್ಲ, ಹಾಗೇನೆ ನಾವು ಸಹ ನಮ್ಮ ಒಂದು ಅರಿವನ್ನ ನಾವು ತಿಳ್ಕೊಬೇಕಾದಾಗ ನಾವು ಒಂದು ಕರ್ಪೂರದ ತರ ಇರ್ಬೇಕು ಅಂತ ನಾವ್ ಅನ್ಕೊಂಡ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾರ್ದಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಕ್ವಶನ್ ಆನ್ಸರ್ ಸೆಷನ್ ಇದೆ ಈಗ. ಯಾರಾದ್ರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಉಮಾಮ ಮಾತಾಡಿ. ಉಮಾಮ ಅನ್ಮ್ಯೂಟ್ ಮಾಡಿದ್ದೀನಿ. ಅನ್ಮ್ಯೂಟ್ ಮಾಡಿದ್ದೀನಿ, ಮಾತಾಡಿ. ತಾವು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ವಿ. ನಾನೊಂದ್ಸಲ ಬಂದಾಗ ರಮಣ ಮಹರ್ಷಿಯವರ ಅವ್ರ ಶಿಷ್ಯರು ರಾಮಕೃಷ್ಣಾನಂದ್ ಅಂತ ಅವರ ಸ್ಪೀಚ್ ಕೇಳಿದ್ದೆ ರಾಧಾಕೃಷ್ಣ ಟೆಂಪಲ್ನಲ್ಲಿ. ಆದ್ರೆ ಇವತ್ತು ನಂದು ಒಂದ ಪ್ರಶ್ನೆ. ಈಗೆಲ್ಲ ತಾವೆಲ್ಲ ಹೇಳಿದ್ರಿ, ಏನು ಕೇಳುವಂಥದ್ದಲ್ಲ. ಆದ್ರೂ ಕೂಡ ಇದು ಮುಕ್ತಿ ಅಂದ್ರೆ ಏನೋ, ಅದಕ್ಕೆ ಬಂಧನ ಅಂದ್ರೆ ಹೇಗೆ? ಅದೇ ನಾನು ಹೇಳ್ದಾಗೆ ಈಗ ನಮ್ಗೆ ಈ ರಮಣ ಮಹರ್ಷಿಗಳು ಏನ್ ಹೇಳಿದ್ರು, ಬಂಧನ ಅನ್ನೋದಂದ್ರೆ ನಾವು ಸಾಂಸಾರಿಕವಾಗಿ ಪ್ರಾಪಂಚಿಕವಾಗಿ ಯಾವುದೇ ಒಂದು ಫಿಸಿಕಲ್ ವಸ್ತುಗಳ ಬಗ್ಗೆ ಅಥವಾ ಫಿಸಿಕಲ್ ಆಗಿ ನಾವ್ ಏನ್ ಅನ್ಕೊಂಡಿರ್ತೀವೋ ಅದೆಲ್ಲ ಮಾಯೆ ಅಂತ ಹೇಳಿ ಅವರು ಹೇಳ್ತಾರೆ. ಅಂದ್ರೆ ಹೇಳ್ದಂಗೆ ಎಲ್ಲ 99% ನಮ್ಮ ದೇಹ ಶಕ್ತಿ ಅಂತೇಳಿ ಏನು ಒಂದು ಪ್ರವಾಹ ಸ್ಥಿತಿ ಅಥವಾ ಪ್ರವಾಹ ಅಂತೇಳಿ ಹೇಳ್ತಾರಲ್ಲ ಅವರು, ಆ ಪ್ರವಾಹದ ಶಕ್ತಿ ಅಂತ ಹೇಳಿದ್ರೆ ನಮಗೆ ಯಾವಾಗ್ಲೂ ನಾನು ರಮಣ ಮಹರ್ಷಿಗಳು ಹೇಳಿದಾಗೆ ನಾನು ಯಾರು ಅನ್ನೋದನ್ನ ಬಿಟ್ಟು ಪ್ರತಿ ಸಲ ನಮಗೆ ಯಾವಾಗ್ಲೂ ನಾನ್ ಯಾರು ಅಂತ ಏನಾದ್ರು ಅನಿಸ್ದಾಗ ನಾನ್ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕು. ಯಾವಾಗ ಅಲ್ಲ, ನಾನು ಬರೀ ಆತ್ಮ, ನಾನು ಬರೀ ಕಾನ್ಶಿಯಸ್ನೆಸ್ ಅಂತೇಳಿ ಯಾವಾಗ ಅರಿವಾಗುತ್ತೋ ಅದೇ ಮುಕ್ತಿ. ಆ ಆತ್ಮಜ್ಞಾನ ಪಡ್ಕೊಳ್ಳೋದೇ ಮುಕ್ತಿ ಅಂತೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ಈ ಭಗವದ್ಗೀತೆಯಲ್ಲೂ ಸಹ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಅವರು. ಭಗವದ್ಗೀತೆಯಲ್ಲಿ ಮುಕ್ತಿ ಬಗ್ಗೆ ಹೇಳಿದ್ದಾರೆ. ಏನಂದ್ರೆ ದಗ್ಧಾಗ್ನಿ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅನ್ನೋದೊಂದು ಶ್ಲೋಕ ನೀವು ಕೇಳಿರ್ಬೋದು. ಯಾವಾಗ ಧ್ಯಾನ ಮತ್ತೆ ಜ್ಞಾನ ಸಿಗುತ್ತೋ, ಆ ಜ್ಞಾನದ ಅಗ್ನಿ ಹೊತ್ತಿ ಹೊರಿಬೇಕಾದ್ರೆ ಈ ಏನಂತೀರ, ಅದು ಜ್ಞಾನದ ಅಗ್ನಿ ಹೊತ್ತಿ ಉರಿಬೇಕಾದ್ರೆ ನಮ್ಮ ಕರ್ಮಗಳನ್ನೆಲ್ಲ ನಾವು ಕಳ್ಕೊಳ್ಬಹುದು ಅಂತ ಹೇಳಿ. ಯಾವಾಗ ಕರ್ಮ ಕಳ್ಕೊಂಡು ಜ್ಞಾನಿ ಆಗ್ತೀವೋ, ಆ ಆತ್ಮಜ್ಞಾನ ಪಡ್ಕೊಳ್ತೀವೋ ಅದೇ ಮುಕ್ತಿ ಅಂತ. ಮೇಡಮ್ ಇದು ಅನ್ಮ್ಯೂಟ್ ಕೇಳಿಸ್ತಾ ಇಲ್ಲ.
ಮಾತಾಡಿ. ಓಕೆ, ಥ್ಯಾಂಕ್ ಯು ಸರ್. ಅವ್ರದ್ದು ಇರಬಹುದು. ಮೌನವೇ ಉಸಿರು. ಆತ್ಮಜ್ಞಾನ ಬಿಟ್ಟು ಬೇರೆ ಏನೂ ಇಲ್ಲ. ಆತ್ಮವೇ ಶಕ್ತಿ, ಪರಮಾತ್ಮವೇ ಶಕ್ತಿ, ಉಸಿರೇ ಉಸಿರು ಅಂತ ಎಲ್ಲವನ್ನು ತಾವು ಹೇಳಿದ್ರಿ. ಕುಲಂಕುಷವಾಗಿ ಚೆನ್ನಾಗಿ ಹೇಳಿದ್ರಿ. ಅದ್ಭುತವಾಗಿತ್ತು. ಒಂದ್ಸಲ ಅಲ್ಲಿ ಬೆಂಗಳೂರಿನಲ್ಲಿ ಕೇಳಿದೆ, ಮತ್ತೆ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಕೇಳಿದೆ. ಧನ್ಯವಾದ. ಧನ್ಯವಾದ. ದೀಪಾ ಅವರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಜಗದೀಶ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ರಮಣ ಮಹರ್ಷಿ ಬಗ್ಗೆ. ಈಗ ಪ್ರತಿಯೊಬ್ಬ ಮನುಷ್ಯನು ಸಂಕಲ್ಪದಿಂದ ಭೂಮಿಗೆ ಬಂದಿರ್ತಾನೆ ಅಂತಂದು ಹೇಳಿದ್ರು ಸರ್. ಸಂಕಲ್ಪ ಅಂದ್ರೆ ಏನು, ಅದರ ಮತ್ತೆ ಸಂಕಲ್ಪ ಮತ್ತು ನಮ್ಮ ಕಲ್ಪನೆಗಳು, ಅದರ ನಡುವಿನ ವ್ಯತ್ಯಾಸ ಏನು ಅಂತ ಸ್ವಲ್ಪ ಹೇಳಿ ಸರ್. ಸರ್, ಈಗ ಸಂಕಲ್ಪ ಅಂತ ಹೇಳಿದ್ರೆ ನಾನೊಂದು ಉದಾಹರಣೆ ಕೊಟ್ಟು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಾನು ಒಂದು ದಿವಸ, ನನಗೆ ಒಂದು ವರ್ಷದ ಮುಂಚೆ ಒಂದು BTM ಲೇಔಟ್ ಅಲ್ಲಿ ನಾನು ನನ್ನ ಮಗಳು ಸಂಗೀತ ಕ್ಲಾಸ್ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ನಾವು ಧ್ಯಾನ ಮಾಡ್ತಾ ಇದ್ವಿ. ಆದ್ರೆ ನನಗೆ ಈ ಸಂಕಲ್ಪ ಅಥವಾ ಜೀವನದ ಉದ್ದೇಶದ ಬಗ್ಗೆ ಗೊತ್ತಿರಲಿಲ್ಲ. ಯಾವತ್ತೂ ನಮಗೆ ಆ ವಿಡಿಯೋ ಬಂದಿರಲಿಲ್ಲ. ಒಂದು ಸಡನ್ ಒಂದು ವಿಡಿಯೋ ಪಾಪಪ್ ಆಯಿತು. ಆ ವಿಡಿಯೋದಲ್ಲಿ ಕಾನ್ವರ್ಸೇಷನ್ ಏನಂತ ಹೇಳಿದ್ರೆ, ಯಮ ಮತ್ತು ನಚಿಕೇತನ ನಡುವಿನ ಒಂದು ಕಾನ್ವರ್ಸೇಷನ್. ಯಮ ನಚಿಕೇತ ಯಮನಿಗೆ ಪ್ರಶ್ನೆ ಕೇಳ್ತಾ ಇರ್ತಾನೆ, ಸಾವು ಮತ್ತೆ ಬದುಕಿನ ರಹಸ್ಯವನ್ನ ತಿಳಿಸ್ಕೊಡು, ನಮ್ಮ ಜೀವನದ ಉದ್ದೇಶ ಏನು, ನಾವ್ ಯಾಕೆ ಭೂಮಿ ಮೇಲೆ ಮನುಷ್ಯರು ಬರ್ತಾರೆ ಅನ್ನೋದನ್ನ ತಿಳಿಸ್ಕೊಡು ಅಂತ ಹೇಳಿ ಕೇಳಿದಾಗ ನಚಿಕೇತನಿಗೆ ಯಮ ಹೇಳ್ತಾನೆ, ನಿಂಗೆ ಯಾಕೆ ಇದೆಲ್ಲ, ಈ ಜೀವನದ ಉದ್ದೇಶ ತಿಳ್ಕೊಂಡು ನೀನ್ ಏನ್ ಮಾಡ್ತೀಯ? ನಿಂಗೆ ನಾನು 500 ಕುದುರೆ ಕೊಡ್ತೀನಿ, 500 ಆನೆ ಕೊಡ್ತೀನಿ, ಸಾವಿರಾರು ಅಕ್ಷೋಹಿಣಿ ಸೈನ್ಯ ಕೊಡ್ತೀನಿ, ಆಮೇಲೆ ನಿಂಗೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೂ 100 ವರ್ಷ ಆಯಸ್ಸನ್ನ ಕೊಡ್ತೀನಿ, ಹಾಗೂ ನಿಂಗೆ ನಿಮ್ಮ ಇದರಲ್ಲಿ ಎಲ್ಲ ರಾಜ್ಯಗಳನ್ನು ನಿನ್ ಗೆಲ್ಲುವಂತ ಶಕ್ತಿ ಕೊಡ್ತೀನಿ. ಇದನ್ನ ತಗೊಂಡು ಹೋಗ್ಬಿಡು ನೀನು, ಇದೆಲ್ಲ ತಗೊಂಡು ಹೋಗು, ಯಾಕೆ ನಿಂಗೆ ಇದು ಬೇಕು, ಇದೆಲ್ಲ ಬೇಕು, ಜೀವನದ ರಹಸ್ಯ, ಬದುಕಿನ ರಹಸ್ಯ ಯಾಕೆ ಬೇಕು ಅಂತ ಕೇಳ್ತಾನೆ. ಆಗ ಯಮಂಗ್ ನಚಿಕೇತ ಹೇಳ್ತಾನೆ, ನನಗೆ ಗೊತ್ತು ಇದೆಲ್ಲ ನಶ್ವರ, ಇದೆಲ್ಲ ಯಾವ್ದು ಶಾಶ್ವತ ಅಲ್ಲ ಅಂತ. ನನ್ನ ಮೊಮ್ಮಕ್ಕಳಿಗೆ 100 ವರ್ಷ ಆದ್ಮೇಲೆ, ಎಷ್ಟೋ 1000 ವರ್ಷಗಳಾದ್ಮೇಲೆ ಮುಂದೆ ಏನು? ನಂಗೆ ಆದ್ ರಹಸ್ಯ ಹೇಳ್ಕೊಡು, ಜೀವನ ಮತ್ತು ಬದುಕಿನ ರಹಸ್ಯ ಹೇಳ್ಕೊಡು ನಂಗೆ ಅಂತ ಹೇಳಿದಾಗ ಯಮ ಹಂಗೆ ಖುಷಿ ಆಗತ್ತೆ. ಇಷ್ಟೆಲ್ಲ ನಾನು ಕೊಟ್ರು ನೀವು ನನಗೆ ಬೇಡ ಅಂತ ಇದ್ದಾನೆ, ಬರೀ ಆತ್ಮ ರಹಸ್ಯನೇ ಒಂದು ಜೀವನದ ಇದನ್ನ ತಿಳ್ಕೊಳಕ್ಕೆ ಇವನು ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಅವನಿಗೆ ಆತ್ಮಜ್ಞಾನ ಅಥವಾ ಜೀವನದ ಉದ್ದೇಶ, ನಾವು ಮನುಷ್ಯ ಯಾಕೆ ಭೂಮಿ ಮೇಲೆ ಬರಬೇಕು, ಯಾಕೆ ಜೀವನದ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಅವನು ತಿಳ್ಕೊಳ್ತಾನೆ. ಈಗ ಪ್ರತಿಯೊಬ್ಬಂಗೂ ಮನುಷ್ಯನ್ಗೆ ಒಂದು ಜೀವನದ ಉದ್ದೇಶ ಇರುತ್ತೆ. ಯಾವ ಮನುಷ್ಯನು ಸಹ ಬರೀ ನಾನು ಊಟ, ತಿಂಡಿ, ಮನೆ, ಮಕ್ಕಳು, ಸಂಸಾರ ಅದೇ ಜೀವನದ ಉದ್ದೇಶ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಒಂದು 150ರಿಂದ 200 ಜನ್ಮ ಕಳಿಬೇಕಾಗತ್ತೆ. ಅವನಿಗೆ ಗೊತ್ತು, ನಾನು ಬರೀ ಊಟ, ತಿಂಡಿ, ಮತ್ತೆ ಮನೆ, ಸಂಸಾರ ಇದನ್ನ ನಾವು ಮಾಡೋದ್ರ ಜೊತೆಗೆ ಆತ್ಮಜ್ಞಾನವನ್ನು ಪಡ್ಕೊಳ್ತಾ ಹೋಗ್ಬೇಕು, ಮುಕ್ತಿಗೆ ವರ್ಕ್ ಮಾಡ್ಬೇಕು. ಹಾಗಾದ್ರೆ ನಿಮ್ಮ ಜೀವನದ ಉದ್ದೇಶದಲ್ಲಿ ನಿಮಗೆ ಏನೋ ಒಂದು, ಈಗ ನನಗೆ ಗೊತ್ತಾಯ್ತು, ನನಗೆ ಬೇರೆ ಬೇರೆ ಉದ್ದೇಶ ಇತ್ತು. ನಾನು ಸಮಾಜ ಸೇವೆ ಮಾಡ್ಬೇಕು ಅಂತ ಹೇಳಿ ನಂಗೆ ಬಹಳ ಆಸೆ ಇತ್ತು. ಸಮಾಜ ಸೇವೆ ಅಂದ್ರೆ ನನಗೆ ಗೊತ್ತಿರ್ಲಿಲ್ಲ, ಫಿಸಿಕಲ್ ಸರ್ವಿಸ್ ಬಗ್ಗೆ ಗೊತ್ತಿರ್ಲಿಲ್ಲ. ನಾನು ಯಾರೋ ಒಂದು 50 ಜನಕ್ಕೆ ಊಟ ಕೊಟ್ರೆ ಅದೇ ಒಂದು ಸಮಾಜ ಸೇವೆ ಅಂತ ಅನ್ಕೊಂಡಿದ್ದೆ. ಇವತ್ತು ಒಂದ್ ದಿವಸ ನಾನು ಊಟ ಕೊಟ್ಟೆ, 50 ಜನಕ್ಕೆ ಊಟ ಕೊಟ್ಟೆ. ನಾಳೆ ಏನ್ ಮಾಡ್ಬೇಕು? ಅವರು ಮತ್ತೆ ಊಟಕ್ಕೋಸ್ಕರ ಬೇರೆ ಕಡೆ ಆ ಜನ ಅವರು ಹೋಗ್ಲೇಬೇಕು, ಹುಡ್ಕೊಂಡು ಹೋಗ್ಬೇಕು. ಯಾವ್ದೋ ಒಂದ್ ಜನ ಚಳಿಲಿ ಮಲ್ಕೊಂಡಿದ್ರು, ಒಂದ್ 50 ಜನಕ್ಕೆ ಬೆಡ್ಶೀಟ್ ಕೊಟ್ಟೆ, ಒಂದ್ 50 ಜನಕ್ಕೆ ಒಂದು ಫಿಸಿಕಲಿ ಅವ್ರಿಗೆ ನಾನು ಸರ್ವಿಸ್ ಮಾಡ್ತಾ ಇದ್ದೆ. ಆಗ ನಂಗೆ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಾ ಇರ್ಲಿಲ್ಲ. ಏನೋ ನಾನು ಮಾಡ್ತಾ ಇದೀನಿಲ್ಲ, ನಂಗೆ ಯಾಕೆ ಇದು ನಂಗೆ ಅಷ್ಟು ಬರ್ತಾ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಯಾವಾಗ ನಾನು ಧ್ಯಾನಕ್ಕೆ ಬಂದಾಗ ಧ್ಯಾನ ಸೇವೆನೇ ಬಹಳ ಮುಖ್ಯ ಅಂತ ಗೊತ್ತಾಯ್ತು. ಧ್ಯಾನ ಸೇವೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಆ ಆತ್ಮಜ್ಞಾನ ಅಥವಾ ಅದ್ರ ಬಗ್ಗೆ ಜ್ಞಾನ ತಿಳುವಳಿಕೆ ಹೇಳ್ಕೊಡ್ತೀವಿ. ಆ ಮನುಷ್ಯನ್ಗೆ ಧ್ಯಾನದ ಮುಖಾಂತರ ಅವರ ಬದುಕನ್ನೇ ಪರಿವರ್ತನೆಗೊಳಿಸುವಂತ ಒಂದು ಶಕ್ತಿ ಇದೆ. ನಾವು ಆ ಧ್ಯಾನ ಸೇವೆ ಮಾಡ್ತೀವಿ. ಆಗ ನನ್ನ ಜೀವನದ ಉದ್ದೇಶವನ್ನು ನಾನು ಕಂಡುಕೊಂಡೆ. ನನ್ನ ಜೀವನದ ಉದ್ದೇಶ ನಾನು ಹಲವಾರು ಜನಗಳಿಗೆ ಧ್ಯಾನ ಹೇಳ್ಕೊಡೋದು ಅಂತೇಳಿ ನಾನು ತಿಳ್ಕೊಂಡೆ. ಹೀಗೆ ಪ್ರತಿಯೊಬ್ಬರಿಗೂ ಅವರವರಾದಂತಹ ಉದ್ದೇಶ ಇದೆ ಭೂಮಿ ಮೇಲೆ ಬಂದಿರೋದಕ್ಕೆ. ಆ ಉದ್ದೇಶವನ್ನ ನಾವು ಕಂಡುಕೊಳ್ಬೇಕು. ಕೆಲವರಿಗೆ ಬರೀ ಒಂದು ಅವರ ಜೀವನದಲ್ಲಿ ಬರೀ ಒಂದು ವಿಮಾನ ಹಾರಿಸೋದೇ ಅವ್ರ ಉದ್ದೇಶ ಆಗಿರ್ಬೋದು, ಕೆಲವರಿಗೆ ಬಿಸ್ನೆಸ್ ಮಾಡೋದೇ ಅವ್ರ ಉದ್ದೇಶ ಆಗಿರ್ಬೋದು, ಕೆಲವರಿಗೆ ಈಗ ನನಗೆ ನನ್ನ ಉದ್ದೇಶ ಆತ್ಮಜ್ಞಾನ ಅಥವಾ ನಾನು ಏನು ಮೆಡಿಟೇಷನ್ ಅನ್ನು ಹೇಳ್ಕೊಡೋದೇ ನನ್ನ ಉದ್ದೇಶ ಅಂತ ನಾನು ಅರ್ತ್ಕೊಂಡ್ ಬಂದೆ. ನಂಗೆ ಯಾವ್ದು ಬೇರೆ ಬೇರೆ ಇಂಟ್ರೆಸ್ಟ್ ಇತ್ತು, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಯ್ತು.
ಫಿಸಿಕಲ್ ಸರ್ವಿಸ್ ಬಗ್ಗೆ ಕಡಿಮೆ ಆಗ್ತಾ ಹೋಯ್ತು. ಬೇರೆ ಇದ್ರ ಬಗ್ಗೆ ನನಗೆ ಇದ್ರ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ನನಗೆ ಜಾಸ್ತಿ ಒಲವು ಆಗ್ತಾ ಬಂತು. ಹಾಗೆ ಪ್ರತಿಯೊಬ್ಬರು ಧ್ಯಾನದ ಮುಖಾಂತರ ಅವ್ರ ಜೀವನವನ್ನ ಉದ್ದೇಶವನ್ನ ಕಂಡುಹಿಡ್ಕೊಳ್ಬಹುದು. ಅವ್ರಿಗೆ ಇಂಟ್ಯೂಷನ್ ಬರುತ್ತೆ, ಆ ಮೆಸೇಜ್ ಬರುತ್ತೆ, ಆ ಇಂಟ್ಯೂಷನ್ ಅನ್ನ ಲೀಡ್ ತಗೊಂಡು ಅವರ ಉದ್ದೇಶವನ್ನ ಕಂಡುಕೊಂಡು ಯಾವ್ದು ನಿಮಗೆ ಏನೋ ಒಂದು ಕೆಲಸ ತಗೊಂಡಿರ್ತೀರ, ಅದ್ರ ಬಗ್ಗೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಿಮಗೆ 2-3 ಸಲ ಗೊತ್ತಾಗ್ತಾ ಹೋಗುತ್ತೆ, ಇದು ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, 6 ತಿಂಗಳಲ್ಲಿ ಅದನ್ನ ಡ್ರಾಪ್ ಆಗ್ತೀನಿ ಅಥವಾ ಡ್ರಾಪ್ ಆಗುತ್ತೆ. ಇದು ಇಲ್ಲ, ಯಾವ್ದು ನಿಮ್ಮ ಜೀವನದಲ್ಲಿ ಖುಷಿ ಕೊಡುತ್ತೋ ಅದೇ ನಿಮ್ಮ ಜೀವನದ ಉದ್ದೇಶ ಅಂತ ಅರ್ಥ. ಓಕೆ ಸರ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಈಗ ನಾವು ಧ್ಯಾನದ ಬಗ್ಗೆನೆ ನಾವು ಹೇಳ್ಕೊಡೋದು, ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇದೆ, ಧ್ಯಾನನ ನಾವು ಅದನ್ನೇ ಮುಂದುವರಿಸ್ಬೇಕು ಅಂತ ಇದೆ. ಬಟ್ ಈಗ ನಾವು ಆ ಧ್ಯಾನವನ್ನ ಹೇಳ್ಕೊಡ್ಲಿಕ್ಕೆ ನಾವು ಹೋಗ್ತೇವೆ ಅಂದ್ರೆ, ನಿನ್ನ ಬಗ್ಗೆ ನೀನ್ ಏನ್ ತಿಳ್ಕೊಂಡಿದಿ, ನೀನು ಯಾರು ಅಂತ ನಮಗೆ ಪ್ರಶ್ನೆ ಮಾಡಿದ್ರೆ ಏನ್ ಹೇಳೋದು ಸರ್? ಸರ್, ನಿಮಗೆ ಏನ್ ಗೊತ್ತಿದೆ ಹೇಳ್ಕೊಡಿ ಸರ್. ಪತ್ರಿಜಿ ಹೇಳ್ಕೊಟ್ಟಿದ್ದು ನಿಮಗೆ ABCD ಗೊತ್ತಿದ್ರೆ ABCD ಹೇಳ್ಕೊಡಿ. ಉಸಿರು ಮೇಲೆ ಗಮನ ಕೊಡಕ್ ಮಾತ್ರ ನೀವು ಇಷ್ಟೆಲ್ಲ ನಾಲೆಜ್ ಅಥವಾ ಇದನ್ನ ಎಲ್ಲದಕ್ಕೂ ನೀವು ಶೇರ್ ಮಾಡ್ಬೇಕು ಅಂತಿಲ್ಲ. ನಿಮಗೇನ್ ಗೊತ್ತು, ಉಸಿರು ಮೇಲೆ ಗಮನ ಕೊಡಬೇಕು, ಉಸಿರು ಮೇಲೆ ಗಮನ ಕೊಟ್ಟರೆ ಶೂನ್ಯ ಸ್ಥಿತಿಗೆ ಹೋಗ್ತೀವಿ. ಶೂನ್ಯ ಸ್ಥಿತಿಗೆ ಹೋಗೋದ್ರಿಂದ ನಿಮಗೆ ಹಲವಾರು ಪ್ರಯೋಜನಗಳಿದೆ. ನಾನು ಶೂನ್ಯ ಸ್ಥಿತಿಗೆ ಹೋಗ್ತಾ ಇದ್ದೀನಿ, ನಂಗೆ ಶೂನ್ಯ ಸ್ಥಿತಿಗೆ ಹೋಗೋದ್ರಿಂದ ನಿಮ್ಮ ಅನುಭವಗಳ ಬಗ್ಗೆ ನೀವು ಮಾತಾಡಿ. ನಾವು ಬೇರೆಯವ್ರ ಬಗ್ಗೆ ಅನುಭವಗಳ ಬಗ್ಗೆ, ಬೇರೆಯವ್ರು ಏನ್ ಅನ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮಗೆ ಶೂನ್ಯ ಸ್ಥಿತಿಗೆ ಹೋಗಕ್ಕೆ ಸ್ಟಾರ್ಟ್ ಆದ್ರ ಮೇಲಿಂದ ನೀವು ಧ್ಯಾನ ಮಾಡಕ್ ಶುರು ಮಾಡೋದ್ರಿಂದ ನಿಮಗೆ ಆರೋಗ್ಯ ಇಂಪ್ರೂವ್ ಆಯ್ತಾ, ನಿಮಗೆ ಸಿಟ್ಟು ಬರೋದು ಅಥವಾ ಕೋಪ ಬರೋದು ಅಥವಾ ನೀವು ಸಡನ್ ಆಗಿ ರೆಸ್ಪಾಂಡ್ ಮಾಡೋದು, ರಿಯಾಕ್ಟ್ ಮಾಡೋದು ಕಡಿಮೆ ಆಯ್ತಾ? ಧ್ಯಾನದಿಂದ ಹಲವಾರು ಸೈಂಟಿಫಿಕಲಿ ನಿಮಗೆ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ. ಅದು ಕಾರ್ಟಿಸಾಲ್ ಕಡಿಮೆ ಮಾಡುತ್ತೆ, ಮತ್ತೆ ಡೋಪಮೈನ್, ಹ್ಯಾಪಿ ಹಾರ್ಮೋನ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ನಿಮ್ಗೆ ಇದೆಲ್ಲ ಇದ್ರ ಬಗ್ಗೆ ಮಾತಾಡಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ ಧ್ಯಾನದಿಂದ ಏನು ಬದಲಾವಣೆ ಆಯ್ತು ಅದನ್ನು ಮಾತ್ರ 4 ಜನಕ್ಕೆ ಹೇಳ್ಕೊಡಿ ಸರ್. ಅದನ್ನ ಹೇಳ್ಕೊಡ್ತಾ ನಿಮಗೆ ಮುಂದೆ ಇನ್ನೂ ಹಲವಾರು ಅನುಭವಗಳಾಗುತ್ತೆ. ಹಲವಾರು ಅನುಭವಗಳಾಗ್ತಾ ಆಗ್ತಾ ಆ ಅನುಭವಗಳನ್ನ ನೀವು ತಿಳಿಸ್ಕೊಡ್ಬೋದು ಜನಗಳಿಗೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ. ಪ್ರತಿಯೊಬ್ಬರ ಒಂದು ಅಂದ್ರೆ ನೋವಿಗೆ, ಪ್ರತಿಯೊಬ್ಬರ ದುಃಖಕ್ಕೆ ಮತ್ತೆ ಆತ್ಮ ಸಾಕ್ಷಾತ್ಕಾರಕ್ಕೆ ಧ್ಯಾನನೇ ಒಳ್ಳೆಯ ಮಾರ್ಗ ಅಂತ ತುಂಬಾ ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬಸವರಾಜ್ ಸರ್, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಎಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಸರ್, ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ರಮಣ ಮಹರ್ಷಿ ಬಗ್ಗೆ ತುಂಬಾ ಕೂಲಂಕುಷವಾಗಿ ಹೇಳಿದ್ರಿ. ನಾನು ಸುಮಾರು ಸರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂದ್ರೆ ನಾನು ಸಿಕ್ಕಾಪಟ್ಟೆ ಎಕ್ಸೆಸ್ ಮಾತಾಡ್ತೀನಿ ಸರ್. ಓಕೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕು ಸರ್ ಮಾತಾಡೋದನ್ನ? ಅಥವಾ ಮಾತು ಜಾಸ್ತಿ ಆಡಿದ್ರೆ ನಮ್ಮ ಎನರ್ಜಿ ರಿಯಲಿ ವೇಸ್ಟ್ ಆಗುತ್ತಾ ಅಂತ ಹೇಳಿ ಸರ್, ದಯವಿಟ್ಟು. ಸರ್, ಈಗ ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಸರ್. ನಾನು ತುಂಬಾ ವೋಕಲ್, ಟಾಕೆಟಿವ್. ನನ್ನ ಮನೆಯಲ್ಲಿ ನಾನು ಒಂದು ಬಸ್ಸಲ್ಲಿ ಹೋದ್ರೆ, ಟ್ರೈನಲ್ಲಿ ಹೋದ್ರೆ ಅವ್ರನ್ನ ಅಲ್ಲೇ ಪರಿಚಯ ಮಾಡ್ಕೊಂಡು ಅಲ್ಲೇ ಅವ್ರ ಹತ್ರ ಮಾತಾಡುವಂಥದ್ದು ನಂಗೆ ಬಹಳ ಅಭ್ಯಾಸ. ನಮ್ಮ ಮನೆಯಲ್ಲಿ ನಮ್ಮ ವೈಫ್ ಎಲ್ಲ ತುಂಬಾ ಮೌನವಾಗಿರ್ತಾರೆ. ಅವ್ರು ತುಂಬಾ ಎನರ್ಜಿ ಲಾಸ್ ಮಾಡ್ಕೊಳಕ್ ಹೋಗಲ್ಲ. ಅವರು ಕೇಳಿದ್ರಷ್ಟೇ ಮಾತಾಡ್ತಾರೆ. ಏನಾದ್ರು ಪ್ರಶ್ನೆ ಇದ್ರೆ ಮಾತ್ರ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ. ನಾನ್ ಧ್ಯಾನ ಬರೋಕ್ ಮುಂಚೆ ಅನ್ನೆಸೆಸರಿ ಯಾವ್ದಾದ್ರು ಒಂದು ಪ್ರಶ್ನೆ ಇಟ್ಕೊಂಡ್ರೆ, ಯಾವ್ದೋ ಒಂದು ಪೊಲಿಟಿಕ್ಸ್ ಬಗ್ಗೆ ಮಾತಾಡಿದಿರ್ಬೋದು, ಬೇರೆ ವಿಷಯಗಳ ಬಗ್ಗೆ, ಅದು ಉಪಯೋಗ ಇದೆಯೋ ಏನೋ, ರಿಲೆಕ್ಟೆಂಟ್ ಇದೆಯೋ ಇಲ್ವೋ, ನಾನೇನೋ ಒಂದು ಪಾಯಿಂಟ್ ಪ್ರೂವ್ ಮಾಡ್ಬೇಕು ಅನ್ನೋದು. ನಾನೇನೋ ಒಂದು ಪಾಯಿಂಟ್ ಹೇಳಿದೆ ಅಂದ್ರೆ ಅದನ್ನ ನನಗೆ ಗೊತ್ತಿದೆ, ನನಗೆ ಆ ಜ್ಞಾನ ಇದೆ ಅಂತ ತಿಳ್ಕೊಳ್ಳೋದು ಎಲ್ಲರೂ ಜನ ಮಾಡ್ತಾರೆ. ಅದೇ ತರ ಆಗ್ತಾ ಇತ್ತು. ನಾನು ಧ್ಯಾನ ಮಾಡ್ತಾ ಹೋದಾಗೆ ಏನಾಯ್ತು ಅಂದ್ರೆ, ಏನು ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ ನಮ್ಗೆ, ಎಲ್ಲದೂ ನಮ್ಗೆ ಹಳೆಯದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಪ್ರೋಗ್ರಾಮ್ ಆಗಿರುತ್ತೆ. ಅಂದ್ರೆ ಸುಪ್ತ ಮನಸ್ಸು ಅಂತ ನಾವು ಅದನ್ನ ಕರಿತೀವಿ. ಈ ಅನಾಲಿಟಿಕಲ್ ಮೈಂಡ್ ಅನ್ನೋದೇನಿರುತ್ತೆ, ಅದು ನಮಗೆ ನಾವು ಪ್ರತಿಯೊಂದನ್ನು ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಈ ಅನಾಲಿಟಿಕಲ್ ಮೈಂಡ್ ಅನ್ನುವಂಥದ್ದು ನಮಗೆಲ್ಲ ಇನ್ಫಾರ್ಮೇಶನ್ಗಳು, ನಮಗೆ ಜ್ಞಾನ ಇದೆ ಅದನ್ನೆಲ್ಲದನ್ನು ನಮಗೆ ತಿಳ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡ್ತಾ ಇರುತ್ತೆ, ಲರ್ನಿಂಗ್ ಅನ್ನ. ಆ ಲರ್ನಿಂಗ್ ಏನಿದೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಸುಪ್ತ ಮನಸ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಧ್ಯಾನ ಮಾಡ್ತಾ ನಿಮ್ದು ರೆಸ್ಪಾನ್ಸ್ ಟೈಮ್ ಟು ರಿಯಾಕ್ಟ್ ಟೈಮು 30 ಸೆಕೆಂಡ್ಸ್ಗಿಂತ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಏನಾದ್ರು ಸಡನ್ ಆಗಿ ಯಾರು ನಿಮ್ ಬಗ್ಗೆ ಏನಾದ್ರು ಮಾತಾಡಿದ್ರೆ, ಅಥವಾ ನಿಮ್ಗೆ ಏನಾದ್ರು ಮಾತಾಡಿದ್ರೆ, ಅಥವಾ ನನಗೆ ಯಾರಾದ್ರೂ ಏನಾದ್ರು ಮಾತಾಡಿದ್ರೆ, ಮುಂಚೆ ಅದಕ್ಕೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ತಕ್ಷಣ ರಿಪ್ಲೈ ಕೊಟ್ಬಿಡ್ತಾ ಇದ್ವಿ. ಈಗ ಧ್ಯಾನ ಮಾಡ್ತಾ ನಿಜವಾಗ್ಲೂ ನಾ ಇದ್ರ ಬಗ್ಗೆ ಮಾತಾಡ್ಬೇಕಾ, ಈ ಸಿಚುವೇಶನ್ ಅಲ್ಲಿ ಮಾತಾಡಿದ್ರೆ ಅದ್ರ ಅವಶ್ಯಕತೆ ಇದೆಯಾ, ಇದನ್ನ ನಾನೀಗ ಮಾತಾಡೋದ್ರಿಂದ ಏನ್ ಪ್ರಯೋಜನ ಅನ್ನೋದನ್ನ ಯೋಚನೆ ಮಾಡಿ ಮಾತಾಡೋದಕ್ಕೆ ಧ್ಯಾನ ಹೆಲ್ಪ್ ಮಾಡುತ್ತೆ. ಒಂದು 30 ಸೆಕೆಂಡ್ಸ್ ಅದನ್ನ ನಮಗೆ ರಿಯಾಕ್ಟ್ ಟು ರೆಸ್ಪಾಂಡ್ ಅನ್ನೋದು ನಮಗೆ ಟೈಮ್ ಸಿಗುತ್ತೆ. ನಾವು ರಿಯಾಕ್ಟ್ ಮಾಡಲ್ಲ ಸಡನ್ ಆಗಿ, ನಾವು ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಧ್ಯಾನಕ್ಕೆ ಬಂದ ನಂತರ. ಅದ್ರ ಜೊತೆಗೆ ಸರ್,
ನಾವೇನ್ ಮಾತಾಡ್ತೀವೋ ಅದು 4 ಜನಕ್ಕೆ ಉಪಯೋಗ ಆಗೋದಾದ್ರೆ ಮಾತ್ರ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಸರ್. ಅಂದ್ರೆ ಈಗ ನಾನು ಮುಂಚೆ ಹೇಳ್ದಂಗೆ ನಾನು ರೈಲಲ್ಲಿ ಸಿಕ್ಕಿದ್ರೆ ಟ್ರೈನಲ್ಲಿ ಯಾರಾದ್ರು ಸಿಕ್ಕಿದ್ರೆ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಅಕಸ್ಮಾತ್ ಏನಾದ್ರು ಕಾನ್ವರ್ಸೇಷನ್ ಮಾಡ್ಲೇಬೇಕು ಅಂದ್ರೆ ನಮ್ಮ ಧ್ಯಾನದ ಅನುಭವಗಳಿರ್ಬೋದು, ನಾನು ಧ್ಯಾನ ಮಾಡೋದ್ರ ಬಗ್ಗೆ ಇರ್ಬೋದು, ಅದು 4 ಜನಕ್ಕೆ ಅವ್ರಿಗೆ ಉಪಯೋಗ ಆಗುತ್ತೆ, ಅವ್ರು ಕೇಳ್ತಾರೆ ಅಂತ ಹೇಳಿದ್ರೆ ಒಂದೆರಡು ಸ್ವಲ್ಪ ಅದನ್ನ ನಾನು ಹೇಳ್ತೀನಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ ಧ್ಯಾನ ಪ್ರಚಾರ ಮಾಡ್ತೀವಿ. ಹೀಗೆ ನಂದು ಆಗ ಏನಾಗುತ್ತೆ, ನಮಗೆ 4 ಜನಕ್ಕೆ ಉಪಯೋಗ ಆಗುತ್ತೆ ಅಂದಾಗ ಅದನ್ನ ಹೇಳ್ಬೋದು. ಇಲ್ಲ ಅವ್ರಿಗೆ ಅದ್ರ ಇಂಟ್ರೆಸ್ಟ್ ಇಲ್ಲ ಅಥವಾ ಅದ್ರ ಬಗ್ಗೆ ಕೇಳಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಕಾನ್ವರ್ಸೇಷನ್ ಇವಾಗ ನಿಲ್ಲಿಸ್ತಾ ಇದ್ದೀನಿ. ಹಾಗೆ ಧ್ಯಾನದಿಂದ ನನಗೆ ಈ ರಿಯಾಕ್ಟ್ ಟು ರೆಸ್ಪಾಂಡ್ ಟೈಮ್ ಬಹಳ ಇಂಪ್ರೂವ್ ಆಗಿದೆ, ಸಿಟ್ಟು ಕೋಪ ಎಲ್ಲ ಕಡಿಮೆ ಆಗಿದೆ. ಈಗ ಅದು ಬೇಕಾದ್ರೆ ಮಾತ್ರ ಮಾತಾಡುವಷ್ಟು ಒಂದು ತಿಳುವಳಿಕೆ ಕೊಟ್ಟು ಬಂದಿದೆ ಸರ್ ಇವಾಗ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಸರ್. ನನಗೂ ಆ ರೀತಿ ಇತ್ತೀಚೆಗೆ ನಾನು ಈ ಧ್ಯಾನ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಮಾತಾಡ್ಬಿಡ್ತೀನಿ ಸರ್. ಎಲ್ಲ ಮಾತಾಡಿ ಆದ್ಮೇಲೆ ಈಗ ಅನಿಸ್ತಾ ಇರುತ್ತೆ ನಾನು ಯಾಕೆ ಮಾತಾಡಿದೆ ಅಂತ ಅನಿಸ್ತಾ ಇರುತ್ತೆ. ಮೊದ್ಲಂಗೆ ಅನಿಸ್ತಾ ಇರಲಿಲ್ಲ. ಒಟ್ಟ ನಾನು ವಿನ್ ಆಗ್ಬೇಕಷ್ಟೇ, ನಾನೇನ್ ಮಾತಾಡ್ತೀನಿ ನಾನು ಹೇಳಿದ್ದೆಲ್ಲ ರೈಟು ಎಲ್ಲ ರಾಂಗ್ ಆ ರೀತಿ ಇತ್ತು. ಈಗ ಅಟ್ಲೀಸ್ಟ್ ನಾನು ಮಾತಾಡ್ತಿರ್ತೀನಲ್ಲ, ಮಾತಾಡಿ ಆದ್ಮೇಲೆ ಅನ್ಸುತ್ತೆ ಯಾಕೆ ನಾನು ಯಾಕೆ ಅದನ್ನ ಮಾತಾಡಿದೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸೇಮ್ ಆಗಿ ಸರ್ ನನ್ನದಂಗೆ ನಾನು ಎಲ್ಲ ಹೋಗ್ತಾರೆ ಯಾರನ್ನ ಅನ್ನೋನ್ ಪರ್ಸನ್ ನಾನು ಪರಿಚಯ ಮಾಡ್ಕೊಳಕ್ಕೆ ತುಂಬಾ ಇಷ್ಟ. ಓಕೆ, ನನ್ನ ವೈಫ್ನು ಆಪೋಸಿಟ್, ಫುಲ್ ಸೈಲೆಂಟ್ ಆಗಿರ್ತಾರೆ. ಅವರು ನನ್ನ ಹತ್ರನೇ ಒಂದ್ ದಿನದಲ್ಲಿ 100 ಮಾತಾಡೋದು ಕಷ್ಟ ಆಗ್ಬಿಡ್ತೈತೆ ಅವರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲ್ಲ ಸರ್. ಸರ್ ತುಂಬಾ ಕರೆಕ್ಟಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ತಾರೆ. ಬಂಗಾರಕ್ಕೆ ಬೆಲೆ ಜಾಸ್ತಿ ಅಲ್ಲ, ನಾವು ಮೌನವಾಗಿದ್ದಾಗ ಶಕ್ತಿನೂ ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಅದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ಬೇಕು. ಮೌನವಾಗಿದ್ದಾಗ ಶಕ್ತಿನೂ ಜಾಸ್ತಿ ಆಗುತ್ತೆ, ನಮ್ಗೆ ಯೋಚನೆಗಳು ಯಾವ್ದು ಇರೋದಿಲ್ಲ, ಮತ್ತೆ ನಮ್ಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಮನ್ಸಲ್ಲಿ ಬರುತ್ತೆ ಅಂತ ನಾನ್ ಅನ್ಕೊಂಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದೀಪಾ ಮೇಡಮ್, ಇನ್ನೊಂದು ನೀವು ಹೇಳಿದ್ರಲ್ಲ ಮಾತು ಬೆಳ್ಳಿ ಮೌನ ಬಂಗಾರ ಅಂತ, ನಾವು ಗಮನಿಸಿರ್ಬೋದು. ಬೆಳಿಗ್ಗೆ ನಾವು ಒಂದು ಸಂಡೇ ಅಥವಾ ಸಾಟರ್ಡೆ ಬೆಳಿಗ್ಗೆ 7:30 8 ಗಂಟೆಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮನೇಲಿ ಕೂತಿರ್ತೀವಿ. ನಾವೇನು ಕೆಲಸ ಮಾಡಿರಲ್ಲ, ಬರೀ ಟಿವಿ ನೋಡ್ಕೊಂಡು ಏನೋ ಒಂದು ಕುತ್ಕೊಂಡು ನಮ್ಮ ಸಮಯವನ್ನ ಕಳೀತಾ ಇರ್ತೀವಿ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ನಮಗೆ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಾವೇನು ಕೆಲಸ ಮಾಡ್ಲಿಲ್ಲ ಅಂದ್ರೂ. ಎಲ್ಲೋಯ್ತು ಶಕ್ತಿ ಎಲ್ಲ ಎಲ್ಲೋಯ್ತು ಹಾಗಾದ್ರೆ? ಆವಾಗ ನಾವು ಆ ಟೈಮಲ್ಲಿ ತುಂಬಾ ಒಂದು ಯೋಚನೆಗಳಿರ್ಬೋದು, ಥಾಟ್ಸ್ ಇರ್ಬೋದು. ನಮ್ಗೆ ಆ ಥಾಟ್ಸ್ ನಮ್ನ ಎನರ್ಜಿ ಕಡಿಮೆ ಮಾಡಿಸಿರತ್ತೆ. ಮಾತು, ಥಾಟ್ಸ್, ಮತ್ತೆ ಈಗ ಸ್ಕ್ರೀನ್ ಟೈಮ್, ಯಾವ್ದಾದ್ರು ಸ್ಕ್ರೀನ್ ನೋಡೋದಿರ್ಬೋದು ಅಥವಾ ವಿಡಿಯೋಸ್ ನೋಡೋದಿರ್ಬೋದು, ಅದು ಸಹ ನಮ್ಮ ಎನರ್ಜಿನ ಅಂದ್ರೆ ಒಳ್ಳೆ ಆಧ್ಯಾತ್ಮದ ಬಗ್ಗೆ ಅಂತಲ್ಲ, ಬೇರೆ ಯಾವ್ದಾದ್ರು ಅದನ್ನೇ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಸ್ಕ್ರೀನ್ ಟೈಮ್ಸ್ ಇಟ್ಕೊಂಡು ತುಂಬಾ ಜನ ಇದ್ ಮಾಡೋದ್ರಿಂದ ಅದ್ರಿಂದ ಸಹ ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಸೊ ನೀವ್ ಹೇಳ್ದಂಗೆ ಎಷ್ಟು ಮೌನವಾಗಿರ್ತೀವೋ ಅಷ್ಟು ಎನರ್ಜಿ ಗೈನ್ ಆಗುತ್ತೆ. ಪ್ಲಸ್ ಆ ಥಾಟ್ಸ್ ಅನ್ನೋದು, ಮೌನದಲ್ಲಿ ಥಾಟ್ಸ್ ಇರಬಾರ್ದು. ಆ ಯೋಚನೆಗಳು ಬಂದ್ರೆ ಮತ್ತೆ ಅದರಲ್ಲಿ ಎನರ್ಜಿ ವೇಸ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಮೌನದಲ್ಲೂ ನಾವು ಶೂನ್ಯವಾಗಿರ್ಬೇಕು ಅಂತ ನೀವು ಒಂದೇ ಸೆಂಟೆನ್ಸ್ ಅಲ್ಲಿ ನಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕ್ವಶನ್ಸ್ ಯಾರ್ದು ಇಲ್ವಾ? ಹ್ಯಾಂಡ್ ರೈಸ್ ಮಾಡಲ್ಲ ಯಾರೇನು? ಅನುಭವ ಹಂಚ್ಕೊಳ್ಳಿಲ್ಲ ಅಂದ್ರೆ ದೊಡ್ಡಗೌಡರು ಮಾತಾಡ್ತಾರೆ ನೋಡಿ. ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ರಂಗನಾಥ್ ಸರ್ಗೆ, ನಾಗರಾಜ್ ಸರ್ಗೆ, ನಾಗೇಂದ್ರ ಸರ್ಗೆ, ಮತ್ತೆ ದೀಪಾ ಮೇಡಮ್ ಅವ್ರಿಗೆ ನಮಸ್ಕಾರ. ಕೇಳಿಸ್ತಿದೆ ಸರ್? ಕೇಳಿಸ್ತಿದೆ, ಮಾತಾಡಿ. ರಮಣಶ್ರೀ ಬಗ್ಗೆ ತುಂಬಾ ಸಲ ನಾನು ವಿಡಿಯೋಗಳು ನೋಡಿದ್ದೀನಿ, ಮತ್ತೆ ಅವ್ರ ಬಗ್ಗೆ ಸ್ವಲ್ಪ ಕೇಳಿದ್ದೀನಿ. ಅವರು ಸ್ಟಾರ್ಟಿಂಗ್ ಇಂದ ಅಂದ್ರೆ ಅವರು ಅಲ್ಲಿ ಬರೋಕ್ ಮುಂಚೆಯಿಂದನೂ ಧ್ಯಾನ ಮಾಡ್ತಾ ಇದ್ರು ಸರ್ ಅವರು? ಇಲ್ಲ ಸರ್, ಅದನ್ ಗೊತ್ತಿಲ್ಲ. ಅವರು 12ನೇ ವಯಸ್ಸಲ್ಲೇನೆ ಅವ್ರಿಗೆ ಯಾರಾದ್ರೂ ನಿದ್ದೆ ಮಾಡ್ಬೇಕಾದ್ರೆ ಹೊಡೆದ್ರೆ ಅಥವಾ ಏನಾದ್ರು ತಳ್ಳಿದ್ರೇನು ಎಚ್ಚರ ಆಗ್ತಾ ಇರ್ಲಿಲ್ಲ. ಅವರು ಅಂತ ಸ್ಥಿತಿಯಲ್ಲೇ ಇದ್ರು. ಅವ್ರೇನ್ ಅನ್ಕೊಂತಿದ್ರು ಅಂದ್ರೆ, ನಾನು ಯಾವ್ದೋ ಒಂದು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಮಿಸ್ ಮಾಡಿದ್ದೆ, ಅದನ್ನ ಮಿಸ್ ಮಾಡಿದ್ದನ್ನ ಕಲಿಯೋದಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಅನ್ಕೊಂಡಿದ್ರು. ಆದ್ರೆ ಆ 12 ವರ್ಷ ತನಕ ಅವ್ರಿಗೆ ಅದ್ರದ್ದು ಅನುಭವ ಆಗಿರ್ಲಿಲ್ಲ. ಅಂದ್ರೆ ನಿದ್ದೆಲಿದ್ದಾಗ್ಲೂ ಯಾರೋ ಅವ್ರನ್ನ ಎಬ್ಸಕ್ ಟ್ರೈ ಮಾಡ್ತಾ ಇದ್ರು, ಅಥವಾ ನಿದ್ದೆಲಿದ್ದಾಗ ಅವ್ರು ಏನಾದ್ರು ಇದ್ ಮಾಡಿದ್ರು ಅವರಿಗೆ ಅದು ಅನುಭವಕ್ಕೆ ಬರ್ತಾ ಇರ್ಲಿಲ್ಲ. ದೊಡ್ಡದಾಗಿ ಶಬ್ದ ಮಾಡಿದ್ರೆ ಅನುಭವಕ್ಕೆ ಬರ್ತಾ ಇರ್ಲಿಲ್ಲ. ಅವರು ಆ ಧ್ಯಾನದ ಸ್ಥಿತಿಯಲ್ಲೇ ಇರ್ತಾ ಇದ್ರು. ಆದ್ರೆ ಅವ್ರಿಗೆ ಅನುಭವಕ್ಕೆ ಬಂದಿದ್ದು 22 ವರ್ಷಗಳ ನಂತರ, ಯಾವಾಗ ಅವ್ರಿಗೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗುತ್ತೋ, ಅವ್ರ ಸಾವಿನ ಅನುಭವ ಆಗುತ್ತೋ, ಆಗ ಅದರ ನಂತರ ಅವರು ಆಧ್ಯಾತ್ಮಕ್ಕೆ ಇದ್ ಮಾಡಿ ಅಲ್ಲಿಂದ ಧ್ಯಾನ ಇದ್ ಮಾಡ್ತಾ ಹೋಗ್ತಾರೆ. ಆದ್ರೆ ಅವ್ರು ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ. ಬಟ್ ಯಾವಾಗ ಅವ್ರು ಅರುಣಾಚಲಮಿಗೆ ಬಂದು ಒಂದು 21 ವರ್ಷ ಧ್ಯಾನ ಮಾಡ್ತಾರೋ,
ಅಲ್ಲಿ 21-22ನೇ ವಯಸ್ಸಿನ ನಂತರ ಅವ್ರ ಮೆಟ್ರಿಕುಲೇಷನ್ SLC ಆದ ನಂತರ ಅವರು ಹೆಚ್ಚು ಆಧ್ಯಾತ್ಮದ ಕಡೆ ಒಲವು ಇರುತ್ತೆ ಸರ್ ಅವ್ರಿಗೆ. ಹೌದು ಸರ್. ಅದೇ ಅದು ಗೊತ್ತಿರ್ಲಿಲ್ಲ, ಎಲ್ಲೂ ನೋಡಿರ್ಲಿಲ್ಲ. ಹಂಗಾಗಿ ಮತ್ತೆ 55 ವರ್ಷ ಅವರು ಒಂದು ಆಪರೇಷನ್ ಏನೋ ಮಾಡುವಾಗ ಅವರು ಅನ್ಕಾನ್ಶಿಯಸ್ ತಗೊಂತಾರಲ್ಲ ಇಂಜೆಕ್ಷನ್, ಅದನ್ನು ತಗೊಂಡಿರ್ಲಿಲ್ಲ ಅಂತೆ. ತುಂಬಾ ಅವರ ದೇಹಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಅಂತ ಒಂದು ಇದು ನಶ್ವರ ಅಂತ ಹೇಳಾರಂತೆ. ಅಂದ್ರೆ ಅವ್ರು ಮೌನನೇ ಬರ್ದು ತೋರ್ಸಾರಂತಲ್ಲ ಸರ್, ಅದು ಅವ್ರು ಜಾಸ್ತಿ ಭರತ್ ತೋರ್ಸ ಮಾತಿಲ್ಮಿ ಈಗ ನಾನ್ ಯಾರು ಅಂತ ಹೇಳಿದ್ರು ಜಾಸ್ತಿ ಅವರು ಮೌನದಲ್ಲೇ ಹೇಳಿದ್ದಾರೆ. ಆಕ್ಚುಲಿ ಅದನ್ನ ಸನ್ನೆ ಮತ್ತೆ ಸಿಂಬಲ್ ಮುಖ ಭರತ್ ತೋರಿಸಿದ್ದಾರೆ. ಹೌದು ಸರ್. ಅವ್ರದ್ದು ಜೀವನ ತುಂಬಾ ಚೆನ್ನಾಗಿದೆ ಸರ್. ನಮ್ಗೆ ಇವಾಗ ನಮ್ಮಲ್ಲೂ ಆ ಭಾವನೆಗಳು ಬರ್ತಾ ಇರುತ್ತೆ ಸರ್. ನಾವ್ ಯಾರು ಅನ್ನೋ ಒಂದು ಥಾಟ್ಸ್ ಬರ್ತಾನೆ ಇರ್ತದೆ. ಗೊತ್ತಿಲ್ಲ, ನೋಡೋಣ. ಥ್ಯಾಂಕ್ ಯು ಸರ್, ಅದೇ ಧನ್ಯವಾದ. ಬಂದ್ರೆ ಒಳ್ಳೆ ಸರ್. ಅದು ಯಾವಾಗ ನಮಗೆ ನಾನ್ ಯಾರು ಅಂತ ಬರುತ್ತೋ ಅವಾಗ ಗೊತ್ತಾಗ್ಬೇಕು ನಾನು ಅನ್ನೋದು ಯಾರು ಅಂತ. ನಾನು ಅನ್ನೋದು ಬರೀ ಆತ್ಮ, ನಂದು ಬರೀ ಕಾನ್ಶಿಯಸ್ನೆಸ್, ನನ್ ಬರೀ ದೇಹ ಅಲ್ಲ, ನಾವು ಬರೀ ದೇಹಿಗಳಲ್ಲ ಅಂತ ಗೊತ್ತಾದಾಗ್ಲೇ ನಿಮಗೆ ಅದು ಆತ್ಮಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಸಂದರ್ಭದಲ್ಲೂ ನಿಮಗೆ ನಾನು ಯಾರು ಬಂದಾಗ ಅದನ್ನ ಬಿಡ್ಬೇಡಿ, ಅಲ್ಲಿಗೆ ಯೋಚನೆ ಮಾಡಿ, ಮತ್ತೆ ನಾನು ಯಾರು ಅಂತ ಮಾಡಿ ಮತ್ತೆ ನೀವು ಆ ಆತ್ಮ ಜ್ಞಾನವನ್ನು ಪಡ್ಕೊಳ್ಬೇಕು ಸರ್. ಸರ್, ನಾವ್ಯಾರು ಅಂತ ಅಂತೀವಿ. ಮತ್ತೆ ಹೌದು, ಇವಾಗ ಊಟ ಮಾಡ್ತೀವಿ, ಮತ್ತೆ ಬರುತ್ತೆ ಇವಾಗ ಊಟ ಆಯ್ತು, ಮತ್ತೆ ಊಟ ಮಾಡ್ತೀವಿ, ಮತ್ತೆ ರಾತ್ರಿ ಊಟ ಮಾಡ್ತೀವಿ. ಇದೇ ಜೀವನನ? ಮತ್ತೆ ಈಗ ಯಾರೋ ಹೆಂಡತಿ ಬರ್ತಾರೆ, ಮಕ್ಳು ಬರ್ತಾರೆ, ಮಾತಾಡ್ತಾರೆ, ಅವ್ರದೇನೋ ಕಷ್ಟ ಹೇಳ್ತಾರೆ, ಇನ್ನೊಂದ್ ಯಾರೋ ಸಿಗ್ತಾರೆ, ಅವ್ರೇನೋ ಅಷ್ಟೇ ಹೇಳ್ತಾರೆ. ಇದೇ ಜೀವನನ ಅನ್ನೋ ಕ್ವಶನ್ ಬರ್ತಾನೆ ಇದೆ ಸರ್ ನನ್ನಲ್ಲಿ. ಇದೇನ್ ಜೀವನ ಮಾಡ್ತಾ ಇದೀವಿ ನಾವು ಅನ್ನೋದು ನನ್ಗೆ ತುಂಬಾ ಹೋಗ್ತಾ ಇದೆ. ಗೊತ್ತಿಲ್ಲ ಏನಕ್ ಬರ್ತಾ ಇದೆ, ಥಾಟ್ಸ್ ಗಳು ಬರ್ತಾ ಇದೆ. ಏನ್ ಜೀವನ ಮಾಡ್ತೀನಿ ನಾನು ಹೇಳ್ತೀನಿ, ನಮ್ಮ ಹೆಂಡತಿ ಜೊತೆನೂ ಹೇಳ್ತೀನಿ, ನಾವೆಲ್ಲ ಏನ್ ಜೀವನ ಮಾಡ್ತಾ ಇದೀವಿ, ಬರೀ ಅದು ಇದು ಇದ್ರ ಬಗ್ಗೆ. ಮತ್ತೆ ಇದೇನಾ ಜೀವನ, ಇಷ್ಟೇನಾ ಜೀವನ ಅಂತ ಥಾಟ್ಸ್ ಬರ್ತಾ ಇದೆ ಸರ್. ಸರ್, ನಿಮ್ಗೆ ಅಕಸ್ಮಾತ್ ಆದ್ರೆ ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ ಬುಕ್ ಓದಕ್ಕಾದ್ರೆ ಓದಿ ಸರ್. ಅದರಲ್ಲಿ ನಿಮಗೆ ಇದೇನಾ ಜೀವನ ಅಂತ ಕೇಳೋದಕ್ಕೆ ಪ್ರಶ್ನೆಗಳಿಗೆ ತುಂಬಾ ಉತ್ತರ ಇದೆ. ತುಂಬಾ ಚೆನ್ನಾಗಿದೆ ಪುಸ್ತಕ. ರಿಚರ್ಡ್ ಬಾಚ್ ಅವ್ರು ಬರ್ದಿರೋಂಥದ್ದು ಜೊನಾಥನ್ ಲಿವಿಂಗ್ಸ್ಟನ್ ಸೀಗಲ್ ಅಂತ ಹೇಳಿ ಪುಸ್ತಕ ತುಂಬಾ ಚೆನ್ನಾಗಿದೆ. ಅದು ಒಂದು ಬೆಳ್ಳಕ್ಕಿ ಅದರ ಜೀವನದ ಉದ್ದೇಶ ಏನು ಅಂತ ಕಂಡುಕೊಳ್ಳುತ್ತೆ. ಅದು ಅದ್ರ ಬಗ್ಗೆ ಬರ್ದಿರೋಂತ ಕನ್ನಡದಲ್ಲಿ ಇದೆಯಾ ಸರ್, ಇಂಗ್ಲಿಷ್ ಅಲ್ಲಿ ಇದೆಯಾ? ಅದು ಕನ್ನಡದಲ್ಲಿ ಇಲ್ಲ, ಆದ್ರೆ ಅದು ಇಂಗ್ಲಿಷ್ ಅಲ್ಲಿ ಇರೋ ಬುಕ್, ಕನ್ನಡದಲ್ಲಿ ಇಲ್ಲ ಸರ್. ಅದ್ರದ್ದು ಕನ್ನಡದಲ್ಲಿ ಬುಕ್ ಇಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಬರಲ್ಲ. ಕಾಪಿ ಟ್ರೈ ಮಾಡ್ಬೋದು ಸರ್, ಅಮೆಜಾನ್ ಅಲ್ಲಿ ಇರ್ಬೋದು ಇದ್ರೆ, ಇನ್ ಕೇಸ್ ಯಾರನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಸಿಗ್ಬೋದು. ಇಲ್ಲ ಸರ್, ಟ್ರಾನ್ಸ್ಲೇಟೆಡ್ ಬುಕ್ ಇಲ್ಲ ಸರ್. ಅದು ನಾನು ತುಂಬಾ ಜನ ಕೇಳ್ತಾರೆ, ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ ಅದು. ಒಂದ್ ಬೆಳ್ಳಕ್ಕಿಯ ಜೀವನದ ಕತೆ. ಅದು ಹೆಂಗೆ ಬರೀ ಊಟ ತಿಂಡಿನೇ ಇಡೀ ಬೆಳ್ಳಕ್ಕಿ ಕ್ಲಾನ್, ಇಡೀ ಬೆಳ್ಳಕ್ಕಿಯ ಗುಂಪು ಬರೀ ಊಟ ತಿಂಡಿ ಚಳಿಗಾಲಕ್ಕೆ ಆಹಾರ ಸಂಗ್ರಹಿಸದೆ ತಮ್ಮ ಜೀವನದ ಗುರಿ ಅಂತ ಅನ್ಕೊಂಡಿರುತ್ತೆ. ಇದೊಂದು ಬೆಳ್ಳಕ್ಕಿ ಇಡೀ ಬೆಳ್ಳಕ್ಕಿಗಳು ಒಂದು 200 ಜನ್ಮದಲ್ಲಿ ಮಾಡದೇ ಇರುವಂತದ್ದು ಸಾಧನೆನ ಒಂದೇ ಜನ್ಮದಲ್ಲಿ ಅದು ಮಾಡಿ ಅದು ಬರೀ ಊಟ ತಿಂಡಿನೇ ಮತ್ತೆ ಇದೇ ನನ್ನ ಜೀವನದ ಉದ್ದೇಶ ಅಲ್ಲ ಅಂತ ಕಂಡುಕೊಳ್ಳುತ್ತೆ. ಅದ್ರ ಬಗ್ಗೆ ಒಂದು ಕತೆ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನೋಡೋಣ, ನನ್ಗೆ ಇಂಗ್ಲಿಷ್ ಬರಲ್ಲ, ತಗಂತೀನಿ, ನೋಡೋಣ, ಟ್ರೈ ಮಾಡ್ತೀನಿ. ಅದ್ರಲ್ಲೂ ಅರ್ಥ ಆದ್ರೂ ಆಗಿರುತ್ತೆ, ಗೊತ್ತಿಲ್ಲ. ಓದ್ತಾನು ಅರ್ಥ ಆಗ್ಬೋದು, ನೋಡೋಣ. ಸರ್, ಮಹಾವತಾರ್ ಫೌಂಡೇಶನ್ ಸರ್, ನೋಡಿ ಸರ್, ಯಾವ್ದಾದ್ರು ಇಂಗ್ಲಿಷ್ ಪುಸ್ತಕನ ಕನ್ನಡದಲ್ಲಿ ಯಾರಾದ್ರು ಇದು ಟ್ರಾನ್ಸ್ಲೇಟ್ ಮಾಡಿ ಮಾತಾಡುವಂತವ್ರು ಇದಾರೆ ಸರ್ ಇವಾಗ. ಅದ್ರ ಬಗ್ಗೆ, ಪುಸ್ತಕದ ಬಗ್ಗೆ ಏನಾದ್ರು ಒಂದು ನೀವು ಮಾಡ್ತಿರಲ್ಲ ಸರ್ ಸ್ವಾಧ್ಯಾಯ, ಅದರಲ್ಲಿ ಇದನ್ನು ಒಂಥರ ಇನ್ಕ್ಲೂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಮುಂದೆ ಏನಾದ್ರು ಅದ್ರ ಪ್ರಯತ್ನ ಮಾಡಿ ಸರ್. ಅದನ್ನ ಕನ್ನಡದಲ್ಲಿ ನಾನು ತಿಳಿಸ್ಕೊಡಕ್ ಪ್ರಯತ್ನ ಮಾಡ್ತೀನಿ ಸರ್. ನನಗೆ ಕನ್ನಡ ಪುಸ್ತಕ ಕ್ಲಬ್ ಸರ್. ಓಕೆ ಸರ್, ಶೋರ್ ಶೋರ್, ಖಂಡಿತ ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ಒಂದು ಗಿಫ್ಟ್ ಬಾಕ್ಸ್ ಇರುತ್ತಲ್ಲ, ಗಿಫ್ಟ್ ಬಾಕ್ಸ್ ಅನ್ನ ಲೇಯರ್ ಓಪನ್ ಮಾಡಿದಾಗ ಅದ್ರಲ್ಲಿ ಏನಿದೆ ಅನ್ನೋದೊಂದು ಕ್ಯೂರಿಯಾಸಿಟಿ ನಮ್ಗಿರುತ್ತೆ. ಹಾಗೇನೆ ಈ ದೇವ್ರ ಅನ್ನೋದು ಒಂದು ನಮ್ಮ ದೇಹವನ್ನ ಒಂದು ಗಿಫ್ಟ್ ಬಾಕ್ಸ್ ತರ ಮಾಡಿದ್ದಾರೆ. ಈಗ ಚರ್ಮ ತೆಗೆದ ತಕ್ಷಣ ರಕ್ತ ತೆಗೆದ ತಕ್ಷಣ ಮೂಳೆ ತೆಗೆದ ತಕ್ಷಣ ಅಲ್ಲಿ ಮತ್ತೆ ಏನೋ ಒಂದು ಆತ್ಮ ಸ್ವರೂಪ ಕಾಣಿಸುತ್ತೆ. ಆ ತರ ನಮ್ದು ದೇಹನ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಓಪನ್ ಮಾಡ್ತಾ ಹೋದಾಗ ನಮ್ಗೆ ಅಲ್ಲಿ ಆತ್ಮ ಅನ್ನೋ ಒಂದು ಬಿಂದು ಕಾಣಿಸುತ್ತೆ. ಅದೇ ಶಕ್ತಿ ಅಂತ ನಾನ್ ಅನ್ಕೊಂಡಿದೀನಿ. ಅದನ್ನ ನಮ್ ನಾಗೇಂದ್ರ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮಧುರಾ ಮೇಡಮ್ ಮಾತಾಡಿ. ನಮಸ್ತೆ ಆತ್ಮ ಬಂಧುಗಳಿಗೆ. ಅದೇ ತರ ನಾಗೇಂದ್ರ ಸರಿಗೆ ಒಂದು ಕ್ವಶನ್ ನಂದು. ಇವಾಗ ಒಬ್ರು ಕೇಳಿದ್ರು, ಅದೇ ರಿಲೇಟೆಡ್. ಅಂದ್ರೆ ಈಗ ನಾನು ತುಂಬಾ ಮೊದ್ಲೆಲ್ಲ ಅಂದ್ರೆ ತುಂಬಾ ಮಾತಾಡ್ತಾ ಇದ್ದೆ. ಅಂದ್ರೆ ಎಲ್ಲ ವಿಷಯಗಳನ್ನ ಜ್ಞಾನಗಳನ್ನ ಹಂಚ್ತಾ ಇದ್ದೆ. ಅಂದ್ರೆ ಏನ್ ಅವಶ್ಯಕತೆ ಇದೆ ಅಷ್ಟು ಮಾತಾಡ್ತಾನೆ ಇರ್ತಿದ್ದೆ. ಇವಾಗ ನಾನು ಸ್ವಲ್ಪ ಮಾತು ಕಡಿಮೆ ಆಗಿದೆ. ಅಂದ್ರೆ ಮೌನಕ್ಕೆ ಶರಣ ಆಗ್ತಾ ಇದ್ದೀನಿ, ಆತ್ಮಜ್ಞಾನ ತಗೋಬೇಕು ಅಂತ.
ಆದ್ರೆ ಏನಾಗ್ತಾ ಇದೆ ಅಂದ್ರೆ ಅದು ನಾನು ಮಾತಾಡದೆ ನನ್ನ ಕಣ್ಣಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಕೂತಲ್ಲೆಲ್ಲ. ಅಂದ್ರೆ ಮೋಸ್ಟ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನು ಚಿಂತೆ ಮಾಡ್ತಾ ಇರ್ತೀನ ಯಾವ್ದೋ ಥಾಟ್ ಬಗ್ಗೆ. ನಿಮಗೆ ಕಣ್ಣಲ್ಲೆಲ್ಲ ನೀರ್ ಬರುತ್ತೆ ಅಂತ ಹೇಳಿದ್ರೆ ನೀವು ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ನಾನು 3 ವರ್ಷ ಆಯ್ತು. 3 ವರ್ಷದಿಂದ. ಹ್ಮ್. ಫಸ್ಟ್ ಧ್ಯಾನ ಏನ್ ನಾನು ಮಾಡುತ್ತೆ? SSY ಸ್ಟೂಡೆಂಟ್, ಸಿದ್ಧ ಸಮಾಧಿ ಯೋಗ ಎಲ್ಲ ಆಗಿದೆ ನಂದು. ಹ್ಮ್. ಅದ್ರಲ್ಲಿ ಬಂದಿರೋದು ನಾನು. ಅಂದ್ರೆ ಧ್ಯಾನ, ಅದೇ ಈ ಋಷಿ ಆನಾಪಾನಸತಿ ಪ್ರಭಾಕರ್ ಆನಾಪಾನಸತಿ ಧ್ಯಾನ ಮಾಡ್ತಾ ಎಷ್ಟು ದಿವಸ ಆಯ್ತು? ಅದು ಮಾಡ್ತಾ ಸರ್ 3 ಮಂತ್ಸ್ ಆಯ್ತು ಇವಾಗ. 3 ಮಂತ್ಸ್ ಆಯ್ತು. ಹಾ. ಈಗ ಈಗ ಒಬ್ಬ ಮನುಷ್ಯ, ಆ ಈಗ ನೀವು ಹೇಳಿದ್ರಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಳಿದ್ರಲ್ಲ, ಒಂದು ಹಾ. ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನಿಗೆ 35 ವರ್ಷ ಆಗಿದೆ ಅನ್ಕೊಳ್ಳಿ, ಅಥವಾ ಒಬ್ಬ 40 ವರ್ಷ ಆಗಿದೆ ಅನ್ಕೊಳ್ಳಿ. ಓಕೆ. ನಾವ್ ಹೇಳ್ತೀವಿ 35 ವರ್ಷ ಆಗಿರುವಂತಾನು 1 ನಿಮಿಷ ಧ್ಯಾನ ಮಾಡ್ಬೇಕು, 35 ನಿಮಿಷ ಧ್ಯಾನ ಮಾಡ್ಬೇಕು ಅಂತ ಏನ್ ಹೇಳ್ತೀವಿ. ಈಗ ನಾವು ಧ್ಯಾನಕ್ಕೆ ಬಂದೀಗ ನೀವು ಹೇಳ್ದಂಗೆ ಧ್ಯಾನಕ್ಕೆ ಬಂದು 3 ತಿಂಗಳಾಯ್ತು. ಒಬ್ಬೊಬ್ಬರಿಗೂ ಒಂದೊಂದ್ ತರ ಬಾಡಿ ಇರುತ್ತೆ. ಒಂದು ಫಿಸಿಕಲ್ ಬಾಡಿ, ಎಮೋಷನಲ್ ಬಾಡಿ, ಹಾಗೆ ಮೈಂಡ್ ಬಾಡಿ ಅಂತ ಇರುತ್ತೆ. ಓಕೆ. ಫಿಸಿಕಲ್ ಬಾಡಿ ಚೆನ್ನಾಗಿರ್ಬೋದು, ಮೈಂಡ್ ಬಾಡಿ ಚೆನ್ನಾಗಿರ್ಬೋದು, ಎಮೋಷನಲಿ ನಿಮಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕಾಗಿದ್ದಿರ್ಬೋದು. ಈ ಎಮೋಷನಲ್ ಬಾಡಿ ಚೆನ್ನಾಗಿರ್ಬೋದು, ಮೈಂಡ್ ಬಾಡಿ ಚೆನ್ನಾಗಿರ್ಬೋದು, ಫಿಸಿಕಲಿ ಆರೋಗ್ಯ ಕೆಲವರಿಗೆ ಇದು ಕಡಿಮೆ ಇದ್ದಿರ್ಬೋದು. ಕೆಲವರಿಗೆ ಫಿಸಿಕಲಿ ಚೆನ್ನಾಗಿದ್ದಾರೆ, ಎಮೋಷನ್ ಚೆನ್ನಾಗಿದ್ದಾರೆ, ಅವ್ರ ಮೈಂಡ್ ಇದು ಸರಿಗಿಲ್ತಾ ಇರ್ಬೋದು. ಈ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮ್ಮ ಎಮೋಷನ್ಸ್ ಎಲ್ಲ ಹೊರಗೆ ಬರ್ತಾ ಹೋಗುತ್ತೆ. ನೀವೇನು 35 ವರ್ಷದಿಂದ ಏನ್ ಕೊಳೆ ಇರುತ್ತೋ, 40 ವರ್ಷದಿಂದ ಏನ್ ಕೊಳೆ ಇರುತ್ತೋ ಮನ್ಸಲ್ಲಿ, ಅದನ್ನ ನಾವು ಹೊರಗಡೆ ಕಳಿಸ್ತಾ ಹೋಗ್ತೀವಿ. ಈ ಕಣ್ಣೀರ್ ಬರೋದು ಇದೆಲ್ಲ ಸಹಜ, ಇದೆಲ್ಲ ಧ್ಯಾನದ ಅನುಭವಗಳು. ಇದು ಹೋಗುತ್ತೆ ಇವೆಂಚುಲಿ. ಅದಕ್ಕೂ ಮಾತಾಡೋದಕ್ಕೂ ಸಂಬಂಧ ಇಲ್ಲ. ನೀವು ಕಣ್ಣೀರಲ್ಲಿ ಬರ್ತಾ ಇದೆ ಅಥವಾ ಇದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಎಮೋಷನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ನೀವು ಅದನ್ನ ಹೊರಗಡೆ ಹೋಗ್ತಾ ಹೋಗ್ತಾ ನಿಮ್ಮ ಹತ್ರ ಏನ್ ಅದು 35 ವರ್ಷ ನೀವೇನು ಸಣ್ಣಕ್ಕಿದ್ದಾಗಿಂದ ಏನ್ ಕಲ್ತ್ಕೊಂಡ್ ಬಂದಿದ್ದೀರಾ ಅದೆಲ್ಲ ಹೊರಗಡೆ ಹೋಗುತ್ತೆ. ಅದು ಧ್ಯಾನದಲ್ಲಿ ನಾವು ಮಾಡೋ ಫಸ್ಟ್ ಕೆಲಸನೇ ಇದೆ. ಯೋಚನೆಗಳು ಬರ್ತಿದ್ದಂಗೆ ನಾವು ಉಸಿರ ಮೇಲೆ ಗಮನ ಕೊಡ್ತೀವಿ, ಇದು ಯೋಚನೆಗಳು ಕಟ್ ಮಾಡ್ತೀವಿ ನಾವು. ಅದ್ ಮಾಡ್ತಾ ಮಾಡ್ತಾ ನಿಮ್ಮಲ್ಲಿರುವಂತ ಎಮೋಷನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಕಣ್ಣೀರ್ ಬರೋದಿರ್ಬೋದು, ಖುಷಿ ಆಗೋದಿರ್ಬೋದು, ತುಂಬಾ ದೇಹದಲ್ಲಿ ಹಲವಾರು ಬದಲಾವಣೆ ಆಗುತ್ತೆ. ನೀವು ಧ್ಯಾನ ಇನ್ನೂ ಒಂದು 3 ತಿಂಗಳು ಕಂಟಿನ್ಯೂ ಮಾಡಿ. ನಿಮ್ಮ ಎಲ್ಲ ಎಮೋಷನ್ಸ್ ಏನಿದೆ ಹಿಂದಿಂದು ಅದೆಷ್ಟು ವರ್ಷದ ಕೊಳೆ ಎಲ್ಲ ಹೋದ್ರ ಮೇಲೆ ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಶೂನ್ಯ ಆದಾಗ ಹೊಸ ಹೊಸ ಇಂಟ್ಯೂಷನ್ಸ್ ಬರುತ್ತೆ, ಹೊಸ ಹೊಸ ಮೆಸೇಜ್ ಬರುತ್ತೆ, ಸಿಂಕ್ರೋನಿಸಿಟಿ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ನಿಮಗೆ ಅದೇನು ಆತ್ಮಜ್ಞಾನ ಕಾನ್ಶಿಯಸ್ನೆಸ್ ನಿಮ್ಮನ್ನ ಡ್ರೈವ್ ಮಾಡಿದಾಗ ಆಗುತ್ತೆ. ಅದು ಡಿಪೆಂಡ್ಸ್ ಆನ್ ನೀವು ನೀವು ಎಷ್ಟು ಎಮೋಷನಲಿ ಇದ್ದೀರಾ ಅನ್ನೋದ್ರ ಮೇಲೆ. ನಮ್ಗೆಲ್ಲ ಬಹಳ ಬೇಗ ಇದು ಧ್ಯಾನಕ್ಕೆ ಬಂದು 1.5 ವರ್ಷದೊಳಗಡೆ ನನಗೆ ತುಂಬಾ ಹಲವಾರು ಎಕ್ಸ್ಪೀರಿಯನ್ಸ್ ಆಯ್ತು. ಒಂದು ಸರ್ವಿಸ್ ಅದು ಕಾರಣ ಇರ್ಬೋದು, ಧ್ಯಾನಕ್ಕೆ ಬಂದು ಧ್ಯಾನ ಸೇವೆ ಒಂದು ಕಾರಣ ಇರ್ಬೋದು. ನಾನು 4 ಜನಕ್ಕೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಾಗಿರೋದ್ರಿಂದ ನನಗೆ ಹಲವಾರು ಅನುಭವಗಳು ಜಾಸ್ತಿ ಆಗ್ತಾ ಇತ್ತು. ನೀವು ಹೇಳ್ದಂಗೆ ಅದು ಎಮೋಷನ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಧ್ಯಾನ ಅದನ್ನ ಇಂಪ್ರೂವ್ ಮಾಡುತ್ತೆ. ಭಾವನಾತ್ಮಕ ಒಂದು ಇದು ಇಂಟೆಲಿಜೆನ್ಸ್, ಅದು ಎಮೋಷನಲ್ ಇಂಟೆಲಿಜೆನ್ಸ್. ನೀವು ಧ್ಯಾನ ಮಾಡಿದಾಗ ಅದೇನ್ ಕಣ್ಣೀರ್ ಬಂದ್ರೆ ಅದು ಸಹಜ, ಅದು ಇವೆಂಚುಲಿ ಹೋಗುತ್ತೆ. ಓಕೆ ಸರ್, ಅದೇ ನನಗೆ ಕೇಳ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಎಲ್ಲಿಂದ ಬರ್ತಿದೆ, ಏನ್ ಮಾಡ್ತಾ ಇದ್ದೇನೆ ಅಂತ. ಬಟ್ ತನಗೆ ಫ್ಲೋ ಆಗ್ತಾ ಇತ್ತು, ಅದಕ್ಕೆ ಹೇಳಿದೆ. ಲೆಟ್ ಇಟ್ ಗೋ, ಇಟ್ ವಿಲ್ ಗೋ ಔಟ್. ಅಂಡ್ ಇದಾದ್ರ ಮೇಲೆ ನಿಮಗೆ ಒಂದ್ ಸ್ವಲ್ಪ ಧ್ಯಾನ ಕಂಟಿನ್ಯೂ ಮಾಡಿ. 3 ತಿಂಗಳು ಕಡಿಮೆ, ಇನ್ನ ಸ್ವಲ್ಪ ಧ್ಯಾನ ಕಂಟಿನ್ಯೂ ಮಾಡಿ. ಇಟ್ ವಿಲ್ ಬಿ ಆಲ್ ರೈಟ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಮಧುರಾ ಮೇಡಮ್. ನಿಮ್ಮ ನಂಬರ್ಸ್ ಇದನ್ನ ಶೇರ್ ಮಾಡಿ ಮೇಡಮ್ ಚಾಟ್ ಬಾಕ್ಸ್ ಅಲ್ಲಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಸುಜಾತ ಕಲೂರ್ಕರ್ ತಾಯಿ ಮಾತಾಡಿ. ನಮಸ್ಕಾರ ಎಲ್ಲರಿಗೂ, ಗುರುಜಿಗಳಿಗೆ ಎಲ್ಲರಿಗೂ, ಅಣ್ಣನವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ಸರ್, ಇವತ್ತು ತುಂಬಾ ಚೆನ್ನಾಗಿ ಹೇಳಿದಿರಿ. ನನಗೆ ಅನುಭವಗಳು ಭರ್ಪೂರ ಆಗುತ್ತವೆ ಸರ್, ಅದನ್ನು ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಯೋಗ ಮಾಡುವ ಮುಂದೆ ಒಂದು ಸಂಕಲ್ಪ ಮಾಡಿದ್ದೆ. ಸಿದ್ಧ ಸಮಾಧಿ ಯೋಗ ಟೀಚರ್ ಆದೆ ನಾನು. ನನ್ನ ಭಾಷೆಯು ಪೂರ್ಣ ಕನ್ನಡನಲ್ಲ, ಪೂರ್ಣ ಮರಾಠಿನೂ ಅಲ್ಲ. ಹೀಗಾಗಿ ನನಗೆ ಹೇಳಲಿಕ್ಕೆ ತುಂಬಾ ತೊಂದರೆ ಆಯ್ತು. ಫಕ್ತ ಓಂಕಾರ ಇದು ಪ್ರಾಣಾಯಾಮ ಹೇಳಿಕೊಟ್ರ ಆತದ್ದು ಮಾಡಿದೆ. ನಾನು ಫ್ರೀ ಆಗಿ ಅವರಿಗೆ ಹೇಳಿಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಮೊದಲು 8-10 ಮಂದಿ ಬಂದರು. ನಂತರ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ ಫೀ ತಗೊಳ್ಳಾರ್ದ ಸಟಾಕಿ. ಹೀಗಾಗಿ ನನ್ನ ಮನಸ್ಸಿನಲ್ಲಿ ಈಗ ಎಲ್ಲೋ ಯಾರಿಗೆ ಗರಜು ಇದೆ ಅವರಿಗೆ ಧ್ಯಾನವನ್ನು ಹೇಳಿಕೊಟ್ರಾತಂತ ಹೇಳಿ ಮನಸ್ಸಿನಲ್ಲಿ ಈ 3 ತಿಂಗಳಲ್ಲಿ ಬಂದಿದೆ. ಅದಕ್ಕೆ ಸರ್, ನಾನು ಹೇಗೆ ಶುರು ಮಾಡಲಿ,
आणि ಏನು ಮಾಡಬೇಕು ಸ್ಟಾರ್ಟಿಗೆ ಸ್ವಲ್ಪ ಹೇಳಿಕೊಟ್ರೆ ಚೆನ್ನಾಗಿ ಆಗುತ್ತದೆ. ಇನ್ನೊಂದು ಪ್ರಶ್ನೆ, ನನ್ನಲ್ಲಿ ಕನಸು ಬೀಳುತ್ತವೆ. ಕನಸು ಬಿದ್ದ ಮೇಲೆ ಒಂದೊಂದ್ಸಲ ನೆನಪು ಬರುತ್ತದೆ, ಒಂದೊಂದ್ಸಲ ನೆನಪು ಬೀಳುವುದಿಲ್ಲ. ಹೀಗಾಗಿ ಒಮ್ಮೊಮ್ಮೆ ತುಂಬಾ ಅಳು ಬರುತ್ತಿದೆ ಸರ್ ಕನಸು ಬಂದು ಹೋದ ಮೇಲೆ. ಅದಕ್ಕೆ ಏನು ಮಾಡಬೇಕು ಸರ್? ಸರ್, ಇದು ಫಸ್ಟ್ನೇ ಪ್ರಶ್ನೆಗೆ ನಾನು ದೀಪಾ ಮೇಡಮ್ ಆನ್ಸರ್ ಮಾಡಿ, ನಾನು ಎರಡನೇ ಪ್ರಶ್ನೆಗೆ ನಿಮಗೆ ಆನ್ಸರ್ ಮಾಡ್ತೀನಿ. ಆ, ಕನಸು ಬರುತ್ತೆ ಅಂತ ಹೇಳಿದ್ರಲ್ಲ, ಈ ಧ್ಯಾನದಲ್ಲಿ ಏನಾಗುತ್ತೆ, ನಮ್ದು ಬ್ರೈನ್ ವೇವ್ಸ್ ಅಂತ ಇರುತ್ತೆ. ನೀವು EEG ಅಂದ್ರೆ ಬ್ರೈನ್ ವೇವ್ ಮೆಜರ್ಸ್ ಮಾಡಿದಾಗ ಇದರಲ್ಲಿ ಫಸ್ಟ್ ಒಂದು ಬ್ರೈನ್ ಫ್ರೀಕ್ವೆನ್ಸಿ ಇರುತ್ತೆ 0 to 100 ಅಂತ ಹೇಳಿದಾಗ, ಅಂದ್ರೆ ಒಂದು ವೇವ್ ಅಂತ ಏನ್ ಕರಿತೀವಿ, ಎನರ್ಜಿ ವೇವ್ಸ್ ಅಂತ ಏನ್ ಕರಿತೀವಿ, ಅದರಲ್ಲಿ ಡೆಲ್ಟಾ, ಆಲ್ಫಾ, ಬೀಟಾ, ಥೀಟಾ ಅಂಡ್ ಗಾಮಾ ಅಂತ ಹೇಳಿ ಒಂದು 5 ಬ್ರೈನ್ ವೇವ್ಸ್ ಇರುತ್ತೆ. ನಿಮ್ದ್ರಲ್ಲಿ ಈ ಸ್ಟ್ರೆಸ್ ಅಥವಾ ಒತ್ತಡದಿಂದ ಕೂಡಿದಂಥವ್ರಿಗೆ ನಾವೇನಂತೀವಿ, ಅದು ಡೆಲ್ಟಾ ಸ್ಟೇಟ್ ಅಂತ ಹೇಳ್ತೀವಿ. ಅದು ಹಾಗೆ ಅದನ್ನ ಸೈಂಟಿಫಿಕಲಿ ಸಹ ಅದು ನಮಗೆ ಒಬ್ಬ ಮನುಷ್ಯನ ಬ್ರೈನ್ ಅನ್ನ ಮೆಜರ್ ಮಾಡಿದಾಗ ಆ ಮನುಷ್ಯ ಯಾವ ಬ್ರೈನ್ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಈ ಕನಸಿನ ಸ್ಥಿತಿ ಅಂತ ಏನ್ ಕರಿತೀವಿ, ಅದು ಆಲ್ಫಾ ಸ್ಟೇಟ್ ಅಂತ ನಾವು ಕರಿತೀವಿ. ಆ ಆಲ್ಫಾ ಸ್ಟೇಟ್ ಅಲ್ಲಿ ಏನಾಗುತ್ತೆ, ನಾವು ಗಾಢವಾದ ನಿದ್ರೆ ಸ್ಥಿತಿಗೆ ಹೋಗಲ್ಲ. ಗಾಢವಾದ ನಿದ್ರೆ ಸ್ಥಿತಿಗೆ ಹೋಗದೆ ಇಲ್ಲ ಅಂತ ಹೇಳಿದ್ರೆ, ಈಗ ನೀವು ನಿದ್ದೆ 8 ಗಂಟೆ ನಿದ್ದೆ ಮಾಡ್ತೀರಾ, 8 ಗಂಟೆ ನಿದ್ದೆಯಲ್ಲಿ ನಿಮಗೆ 2 ಗಂಟೆ ಕನಸು ಬೀಳ್ತಾ ಇದೆ ಅಂತ ಹೇಳಿದ್ರೆ ನೀವು ಗಾಢವಾದ ನಿದ್ದೆ ಸ್ಥಿತಿಗೆ ಹೋಗ್ತಾ ಇಲ್ಲ ಅಂತ ಅರ್ಥ. ಧ್ಯಾನ ಏನ್ ಮಾಡುತ್ತೆ, ನಿಮಗೆ ಡೈರೆಕ್ಟ್ ಆಗಿ ಗಾಮಾ ಸ್ಟೇಟಿಗೆ ಹೋಗಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಗಾಮಾ ಅಂತ ಹೇಳಿದ್ರೆ ಅದು ಹೀಲಿಂಗ್ ಸ್ಟೇಟ್ ಅಥವಾ ಗಾಢವಾದ ನಿದ್ರೆಯ ಸ್ಟೇಟ್ ಅಂತ ಹೇಳಿ, ಏನ್ ಯೋಗ ನಿದ್ರೆ ಇರ್ಬೋದು ಅಥವಾ ಇದು ಯೋಚನೆಗಳು ಬರದೇ ಇರುವಂತಕ್ಕಂತಹ ನಿದ್ರೆ ಅಥವಾ ಆಲೋಚನೆಗಳೇ ಇಲ್ಲದೆ ಇರುವಂತಕ್ಕಂತಹ ಸ್ಥಿತಿ ಅಂತ. ನೀವು ಹಗಲು ಧ್ಯಾನ ಮಾಡಿ, ಜಾಸ್ತಿ ಧ್ಯಾನ ಮಾಡಿದ್ರೆ ನಿಮ್ಗೆ ಆ ಯೋಚನೆಗಳೇ ಬರಲಿಲ್ಲ ಅಂತ, ಬರೋದು ಕಡಿಮೆ ಆಗ್ತಾ ಬಂದ್ರೆ ನಿಮಗೆ ಏನಾಗುತ್ತೆ, ರಾತ್ರಿ ಕನಸು ಬೀಳೋದು ಸಹ ಕಡಿಮೆ ಆಗುತ್ತೆ. ನೀವು ಏನ್ ಮಾಡ್ತೀರಾ, ಧ್ಯಾನ ಏನ್ ಮಾಡುತ್ತೆ ನಿಮಗೆ ಅಂದ್ರೆ ಡೈರೆಕ್ಟ್ ಆಗಿ ಗಾಮಾ ಸ್ಟೇಟಿಗೆ ಹೋಗೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೀವು ಆಲ್ಫಾ ಸ್ಟೇಟ್ ಅಲ್ಲಿ ಇದ್ರೂ ಅಥವಾ ಹೈ ಆಲ್ಫಾ ಅಥವಾ ಸ್ವಲ್ಪ ಇದ್ರ ಸ್ಟೇಟ್ ಅಲ್ಲಿ ಇದ್ರೂ ನಿಮಗೆ ಅದೇನ್ ಕನಸು ಬೀಳುತ್ತೆ, ಆ ಕನಸುಗಳು ಕ್ರಮೇಣ ನಿಮಗೆ ಅದು ಕಡಿಮೆ ಆಗುತ್ತೆ. ನಿಮಗೆ ಕನಸು ಬರೋದು ಜಾಸ್ತಿ, ಕನಸು ಬರೋದು ಧ್ಯಾನದಿಂದ ಕಡಿಮೆ ಆಗುತ್ತೆ. ಕನಸು ಸಹ ಒಂಥರದ ಆಲೋಚನೆಗಳೇ, ಅದು ರಾತ್ರಿ ನಿದ್ದೆ ಸ್ಟೇಟ್ ಅಲ್ಲಿ ಬರ್ತಾ ಇದೆ, ಬಟ್ ಅದನ್ನ ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. ನೀವು ಹೆಚ್ಚು ಧ್ಯಾನ ಮಾಡ್ತಾ ಹೋದ ಹಾಗೆ ನಿಮಗೆ ಕನಸು ಬೀಳೋದು ಕಡಿಮೆ ಆಗುತ್ತೆ. ಕನಸು ಬೀಳೋದು ಕಡಿಮೆ ಆಗೋದ್ರಿಂದ ನೀವು ಗಾಮಾ ಸ್ಟೇಟಿಗೆ ಈಸಿಯಾಗಿ ಹೋಗಕ್ಕೆ ಆಗುತ್ತೆ. ಅದು ಗಾಮಾ ಸ್ಟೇಟ್ ಅಂತ ಹೇಳಿದ್ರೆ ಒಂದು ಯೋಚನೆಗಳು ಇಲ್ಲದೆ ಇರುವಂತಹ ಸ್ಥಿತಿ ಅಥವಾ ಗಾಢವಾದ ನಿದ್ರೆ ಸ್ಥಿತಿ ಅಂತೇಳಿ ನಾವು ಕರಿತೀವಿ. ಅದು ನಿಮಗೆ ಧ್ಯಾನ ಹೆಚ್ಚು ಮಾಡಿ, ಹಗಲಲ್ಲಿ ಧ್ಯಾನ ಹೆಚ್ಚು ಮಾಡಿ ಅಥವಾ ಮಲಗ್ಲಿಕ್ಕೆ ಮುಂಚೆ ಸಹ ಬೇಕಾದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಧ್ಯಾನ ಮಾಡಿ ಮಲ್ಕೊಳ್ಳಿ, ಕನಸು ಬೀಳೋದು ಕಡಿಮೆ ಆಗುತ್ತೆ. ನೀವು ಅದೇ ಸ್ಟೇಟಲ್ಲಿ ಹೋಗ್ತೀರಾ. ಆದಷ್ಟು ಕನಸು ಕಡಿಮೆ ಆದಷ್ಟು ನಿಮಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗೋದಿಲ್ಲ, ಕಡಿಮೆ ಆಗುತ್ತೆ. ಧ್ಯಾನದಲ್ಲಿ ಎಕ್ಸ್ಪೀರಿಯನ್ಸ್ ಆದ್ರೆ ಒಳ್ಳೇದು. ಕನಸು ಬರೋದು ಅಷ್ಟು ತುಂಬಾ ಕನಸು ಬರ್ತಾ ಇದೆ, ಅದನ್ನ ನೀವು ಧ್ಯಾನದಿಂದ ಕಡಿಮೆ ಆಗುತ್ತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ದೀಪಾ. ಥ್ಯಾಂಕ್ ಯು ಸುಜಾತ ತಾಯಿ, ನಿಮ್ಗೆ ತುಂಬಾ ಒಂದು ಒಳ್ಳೆಯ ಒಂದು ಸಂಕಲ್ಪ ಇದೆ. ನಾನು ಬೇರೆಯವ್ರಿಗೂ ಸಹ ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದು ನಿಮ್ ಮನ್ಸಲ್ಲಿದೆ. ನೀವ್ ಬೇರೆಯವ್ರಿಗೆ ಹೇಳ್ಕೊಡ್ಬೇಕಾದ್ರೆ ನೀವ್ ಈ ತರ ಹೇಳ್ಕೊಡಿ, ಪ್ರಪಂಚಕ್ಕೂ ನನ್ಗೂ ಸಂಬಂಧ ಇಲ್ಲ ಅನ್ನೋ ತರ ಒಂದು 15ರಿಂದ 20 ನಿಮಿಷ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಕೊಡಿ, ಸುಮ್ನೆ ಕುತ್ಕೊಳ್ಳಕ್ಕೆ. ಅಲ್ಲಿ ಯಾವುದೇ ರೀತಿಯ ಯೋಚನೆಗಳ ಮಾಡ್ಬಾರ್ದು, ಸುಮ್ನೆ ಉಸಿರಿನ ಕಡೆಗೆ ಗಮನ ಕೊಡ್ಬೇಕು ಅಂತ ನಿಮ್ಮ ಭಾಷೆಯಲ್ಲೇ ಹೇಳಿ. ಪ್ರತಿಯೊಬ್ಬರಿಗೂ ಭಾವನೆಗಳು ಎಲ್ಲರಿಗೂ ಅರ್ಥ ಆಗುತ್ತೆ ಅಮ್ಮ. ನಿಮ್ಗೆ ಕನ್ನಡನೇ ಬರ್ಬೇಕು, ಮರಾಠಿನೇ ಬರ್ಬೇಕು ಅಂತ ಏನಿಲ್ಲ, ನೀವ್ ಹೇಳೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಈಗ ನೀವು ಮಾತಾಡ್ತಾ ಇದ್ದೀರಲ್ಲ, ನಮಗೂ ಚೆನ್ನಾಗ್ ಅರ್ಥ ಆಗುತ್ತೆ. ಪ್ರಪಂಚಕ್ಕೆ ನಿಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಹೇಳ್ಕೊಡಿ, ಉಸಿರಿನ ಕಡೆಗೆ ಗಮನ ಕೊಡಿ, ಅಷ್ಟೇನೆ ಸಾಕು ಅಮ್ಮ. 2 ಸೆಂಟೆನ್ಸ್ ಸಾಕು, ಆ ತರ ಹೇಳ್ಕೊಡಿ. ಎಲ್ಲರೂ ಚೆನ್ನಾಗಿ ಧ್ಯಾನವನ್ನ ಕಲಿತಾರೆ, ಆಯ್ತಾ? ಥ್ಯಾಂಕ್ಸ್ ಅಮ್ಮ. ದೀಪಾ, ನನಗೆ ನಿನ್ ಜೊತೆ ಒಂದು ಹೇಳಬೇಕಾಗಿತ್ತು. ನನ್ನ ಮೊಬೈಲ್ಗೆ ನಿನ್ನ ನಂಬರು ಆಮೇಲೆ ಅಶ್ವಿನಿ ನಂಬರ್ ಅನ್ನು ಶೇರ್ ಮಾಡಿ. ಅಂದ್ರೆ ನನಗೇನಾದ್ರು ತೊಂದರೆ ಬಂದ್ರೆ ನಾನು ನಿಮ್ಮ ಜೊತೆ ಮಾತಾಡುತ್ತೇನೆ. ದೀಪಾ ಪ್ಲೀಸ್ ಮಾಡಿ, 24x7 ಯಾವಾಗ ಬೇಕಾದ್ರೂ ಮಾಡಿ. ನನ್ನ ನಂಬರ್ ಅನ್ನ ಇದಕ್ಕೆ ಚಾಟ್ ಬಾಕ್ಸ್ ಗೆ ಹಾಕ್ತೀನಿ. ಓಕೆನಾ ತಾಯಿ? ಓಕೆ ಓಕೆ. ಅಶ್ವಿನಿ ಕಳಿಸ್ಕೊಡಿ. ಓಕೆ ಆಯ್ತು, ಅವ್ರು ಇದ್ದಾರೆ, ಅವರೇ ಕಳಿಸ್ತಾರೆ. ನನ್ನ ನಂಬರ್ ನಾನ್ ನಿಮ್ಗೆ ಕಳಿಸ್ತೀನಿ, ಸರಿನಾ? ಹಾ, ನನ್ನ ನಂಬರ್ ಮೇಲೆ ಕಳಿಸಿದ್ರೆ ಅನುಕೂಲ ಆಕತಿ. ನನಗೆ ಚಾಟ್ ಬಾಕ್ಸ್ ಓಪನ್ ಮಾಡ್ಲಿಕ್ಕೆ ಬರಲ್ಲ. ನಾನ್ ನಿಮ್ಗೆ ಇದು ಮಾಡ್ತೀನಿ, ನಿಮ್ ನಂಬರ್ ನೀವ್ ಹೇಳಿರಿ, ನಾನು ನಿಮ್ಗೆ ಕಳಿಸ್ತೀನಿ, ಆಯ್ತಾ? ವಾಟ್ಸಪ್ ಅಲ್ಲೇ ಕಳಿಸ್ತೀನಿ, ಸರಿನಾ? ಓಕೆ, ಹೇಳಿ ನಂಬರ್. ನನ್ನ ನಂಬರ್ ಹೇಳಮ್ಮ. ಹೇಳಿ, ಬರ್ಕೊಂತೀನಿ, ಹೇಳಿ. 9322 64 13 9322 64 13 3
ಇನ್ನೊಂದ್ ನಂಬರ್ ಮರ್ತೆ ನೋಡು, 9322641338. 1338. ಓಕೆ ಓಕೆ ತಾಯಿ, ನಾನು ನಿಮ್ಗೆ ಆಮೇಲೆ ಮೆಸೇಜ್ ಮಾಡ್ತೀನಿ. ಓಕೆ, ಧನ್ಯವಾದ. ನೆಕ್ಸ್ಟ್ ಶ್ರೀ ವಿಜಯ ಮೇಡಮ್, ವಿಜಯ್ ಭಟ್ ಮೇಡಮ್ ಮಾತು. ಅನ್ಮಿಟ್ ಮಾಡಿದ್ದೀನಿ ವಿಜಯ ಮೇಡಮ್, ಮಾತಾಡಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ಮಾತಾಡಿ. ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು ನಾಗೇಂದ್ರ ಸರ್. ಆದ್ರೆ ಇದು ಮಧುರಾ ಮೇಡಮ್ ಹೇಳ್ದಂಗೆ ಅವ್ರ ಕಣ್ಣ ನೀರು ಬಂತು. ನನಗೆ ತುಂಬಾ ಬೆವರು ಬರ್ತಿತ್ತು, ಡ್ರಾಪ್ 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 ಬೀಳ್ತಿತ್ತು. ಆದ್ರೆ ಈಗ ಅದು ಈಗ ತುಂಬಾ ಇಲ್ಲೇ ಇಲ್ಲ, ಕಡಿಮೆ ಆಗಿದೆ ಅಲ್ಲ, ಇಲ್ಲೇ ಇಲ್ಲ. ಮತ್ತೆ ಸರ್, ನನಗ್ ತುಂಬಾ ಕನ್ಸಲ್ಲಿ ನಮ್ ತಂದೆ ಬರ್ತಾರೆ, ಯಾಕೆ ಗೊತ್ತಿಲ್ಲ ನಂಗೆ. ಅಂದ್ರೆ ತುಂಬಾ ವರ್ಷ ಆಯ್ತು, ಅವ್ರು 30 ವರ್ಷ ಆಗೋಯ್ತು, ಆಗ್ಲೇ 60 years ಅಲ್ಲೇ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಆದ್ರೆ ಮೇಲಿನ ಮೇಲೆ ನಾ ಏನ್ ಅವ್ರನ್ನ ನೆನಪು ಮಾಡ್ಕೊಳ್ದೆ ಹೋದ್ರು ಅವ್ರು ತುಂಬಾ ಸರ್ತಿ ಕನ್ಸಲ್ಲಿ ಬರ್ತಾರೆ. ಈ ಕನಸಿನ ಬಗ್ಗೆ ಹೇಳಿದಕ್ಕಾಗಿ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಸರ್. ಮೇಡಮ್, ಇದು ಧ್ಯಾನದಲ್ಲಿ ಬರ್ತಾ ಇಲ್ಲ, ಕನ್ಸಲ್ಲಿ ಬರ್ತಾ ಇದಾರಲ್ವಾ? ಹಾ, ಕನ್ಸಲ್ಲಿ ಬರ್ತಾ ಇದೆ. ಓಕೆ. ಈ ಕನ್ಸಲ್ಲಿ ಬಂದ್ರೆ ಅದೇ ಹೇಳಿದ್ನಲ್ಲ, ಅದು ಥಾಟ್ಸ್ ನಿಮಗೆ ನಿಮ್ದು ಎಲ್ ಬೇಕಾದ್ರೂ ಕನ್ಸಲ್ಲಿ ನಿಮ್ಗೆ ಎಲ್ ಬೇಕಾದ್ರೂ ಹೋಗ್ಬೋದು. ಇದು ನಿಮಗೆ ಕನ್ಸು ಬಂದಾಗ ಈ ರೀತಿ ಬೇರೆ ಬೇರೆ ಡಿಫ್ರೆಂಟ್ ಆಗಿ ನಿಮ್ ತಂದೆ ಬರೋದಿರ್ಬೋದು, ಇವ್ರು ಬರೋದಿರ್ಬೋದು. ನೀವೇ ಒಂದ್ಸಲ ಬೇಕಾದ್ರೆ ಧ್ಯಾನದಲ್ಲಿ ಕೇಳಿ, ಯಾಕೆ ಬರ್ತಾ ಇದ್ದಾರೆ ಅಂತ ಕೇಳಿ, ಅವ್ರು ನಿಮಗೆ ಹೇಳ್ಬೋದು. ಇಮೋಷನಲ್ ಅಲ್ಲ, ನಾವು ತುಂಬಾ ಇಷ್ಟ ಪಡ್ತಾ ಇದ್ದೆ ಅವ್ರನ್ನ. ಇಮೋಷನಲ್ಲಿ ಬರ್ತಾರೋ ಇದೋ ಗೊತ್ತಿಲ್ಲ, ಆದ್ರೆ ನನಗೆ ಏನಕ್ಕಾದ್ರೂ ಒಂದ್ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಅವತ್ತು ಖಂಡಿತ ಬಂದಿರ್ತಾರೆ. ಅದಕ್ಕೆ ನನಗದೊಂದು ಕೊರೀತಾ ಇತ್ತು, ಏನು ಏಕೆ ಅಂತ. ಇವತ್ ನೀವು ಜ್ಞಾನದ ಇದ್ರದ್ದು ಸ್ವಪ್ನದ ಬಗ್ಗೆ ಹೇಳಿದ್ರಕ್ಕಾಗಿ ನಿಮ್ಮ ಹತ್ರ ಕ್ವಶನ್ ಕೇಳ್ತಾ ಇದ್ದೀನಿ ಮೇಡಮ್. ಅಂದ್ರೆ ಇದು ಹಾಸ್ಟೆಲ್ ಅಲ್ಲ, ಧ್ಯಾನದಲ್ಲಿ ಏನಾಗುತ್ತೆ, ಧ್ಯಾನದಲ್ಲಿ ಬರುವಂತ ಎಕ್ಸ್ಪೀರಿಯನ್ಸ್ ಬೇರೆ. ಇದು ಕನ್ಸಲ್ಲಿ ಈ ತರ ಕನ್ಸಲ್ಲಿ ಇದು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಒನ್ ಆಫ್ ದ ಥಾಟ್ ಸ್ಟೇಟ್ ಅಷ್ಟೇ, ಅದು ಆಲ್ಫಾ ಅಷ್ಟೇ. ಅದು ನಿಮ್ಮ ಆಲೋಚನೆಗಳ ಇದ್ರ ಮೇಲೆ. ಅಂದ್ರೆ ಇವೆಂಚುಲಿ ನಾವೇನ್ ಹೇಳ್ತೀವಿ, ಕನ್ಸ್ ಬೀಳ್ಬಾರ್ದು ಅಥವಾ ಕನ್ಸ್ ಕಡಿಮೆ ಆಗ್ಬೇಕು. ಕನ್ಸ್ ಕಡಿಮೆ ಆಗಿ ನೀವು ಧ್ಯಾನದಲ್ಲೇ ನೀವು ಬೇರೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ. ಅದು ಕಾನ್ಶಿಯಸ್ ಅಂದ್ರೆ ಆತ್ಮಜ್ಞಾನ ಅಂತ ಏನ್ ಹೇಳ್ತಾರೆ, ಅದ್ರಲ್ಲಿ ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆದ್ರೆ ಅದು ಸೋಲ್ ಅಂತ ಆತ್ಮ ಅಂತ ಏನ್ ಹೇಳ್ತೀವೋ ಅದರಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುವಂತದ್ದು. ಕನ್ಸು ಬೀಳ್ಬೋದು. ನೀವು ಈಗ ತುಂಬಾ ಜನ ಡ್ರೀಮ್ ಮಾಡ್ತಾರೆ, ಆ ಕನ್ಸನ್ನ ಅಂದ್ರೆ ನಿಮ್ಮದೇ ಆಲೋಚನೆಗಳದ್ದು. ನಂದೇ ಆಲೋಚನೆ. ಅದೇ, ಆಯ್ತು ಸರ್, ತುಂಬಾ ಥ್ಯಾಂಕ್ಸ್. ನಾನ್ ಸ್ವಲ್ಪ ಮಾತು ಕಡಿಮೆ, ನಂಗೆ ಸಿಟ್ಟು ಇದು ತಾಳ್ಮೆ ಎಲ್ಲ ಮೊದ್ಲಿಂದನೂ ಇತ್ತು. ಈಗ ಧ್ಯಾನಕ್ಕೆ ಬಂದ್ಮೇಲೆ ಮತ್ತು ಇದಾಗಿದೆ, ತುಂಬಾ ಇಂಪ್ರೂವ್ ಆಗಿದೆ ಸರ್. ಆಗ್ಲಿ ಮೇಡಮ್, ತುಂಬಾ ಖುಷಿ ಆಯ್ತು. ತುಂಬಾ ಧನ್ಯವಾದ. ಖುಷಿ. ಥ್ಯಾಂಕ್ ಯು ವಿಜಯ ಮೇಡಮ್. ನಿಮ್ದೊಂದು ನಂಬರ್ ಚಾಟ್ ಬಾಕ್ಸಿಗೆ ಹಾಕಿ ಮೇಡಮ್, ಪ್ಲೀಸ್. ಆಯ್ತು, ಹಾಕಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಎಲ್ಲರದು ಪ್ರಶ್ನೆ ಆಯ್ತು ಅನ್ಸುತ್ತೆ. ಸರ್, ನಾಗೇಂದ್ರ ಸರ್, ನನ್ನೊಂದು ಪ್ರಶ್ನೆ ಇದೆ. ಈಗ ನಾವು ಧ್ಯಾನದಲ್ಲಿ ಕುತ್ಕೊಂಡಿರ್ತೀವಿ, ನಾನೊಂದು 2-3 ಸರಿ ಹಾಸ್ಟೆಲ್ ಟ್ರಾವೆಲ್ ಆಯ್ತು. ಅಲ್ಲಿ ನಮ್ಗೆ ಗುಡ್ಡ, ಬೆಟ್ಟ, ನದಿ, ನೀರು, ಮತ್ತೆ ಒಂದು ಸುಂದರವಾಗಿರೋ ಒಂದು ಹಟ್ಟು, ಮತ್ತೆ ಈ ತರ ಒಂದು ಹೊಸ ಪ್ರಪಂಚನೇ ನಮ್ಗೆ ಕಾಣಿಸುತ್ತೆ. ಅದು ನಿಜವಾಗ್ಲೂ ನಾವ್ ಅದನ್ನ ನೋಡಿರ್ತೀವ ಹಿಂದಿನ ಜನ್ಮದಲ್ಲಿ, ಅಥವಾ ಆ ತರ ಒಂದು ಸೃಷ್ಟಿ ನಮ್ಮಲ್ಲೇ ನಮ್ಗೆ ಕಾಣಿಸುತ್ತಲ್ಲ, ಹೊರಗಡೆ ಇರೋ ಸೃಷ್ಟಿನೇ ನಮ್ಮ ಒಳಗಡೆ ಕಾಣಿಸುತ್ತೆ ಅಲ್ಲ ಸರ್, ಅದು ನಿಜಾನಾ? ಓಕೆ, ನಾನು ಇದನ್ನ ಹೆಂಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಈ ಹಾಸ್ಟೆಲ್ ಟ್ರಾವೆಲ್ ಅಥವಾ ಇದ್ರ ಬಗ್ಗೆ ನನ್ಗೆ ಕಳೆದ ಒಂದು 6 ತಿಂಗಳು ಮುಂಚೆ ಒಂದು ಧ್ಯಾನ ಕೂತಿದ್ದಾಗ ಒಂದು 4 ದಿವಸದಿಂದ ಒಂದು ಬೆಟ್ಟ ಗುಡ್ಡ ಪ್ಲೇಸ್ ನಂಗೆ ಧ್ಯಾನದಲ್ಲಿ ಬರ್ತಾ ಇತ್ತು. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ಈ ಬೆಟ್ಟ ಬರ್ತಾ ಇದೆ, ಯಾಕೆ ಗುಡ್ಡ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಧ್ಯಾನದಲ್ಲಿ ನಾವೇನ್ ಹೇಳ್ತೀವಿ, ಯಾವುದೇ ಧ್ಯಾನದ ಅನುಭವಗಳನ್ನ ಅನಲೈಸ್ ಮಾಡಬಾರ್ದು ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಕೇಳ್ತಾರೆ ಧ್ಯಾನದ ಅನುಭವಗಳು ಹೇಗೆ, ಇದ್ಯಾಕ್ ಬಂತು ಅಂತ ಅನಲೈಸ್ ಮಾಡಬಾರ್ದು. ಅದನ್ನ ಬಂದಿದೆ, ಧ್ಯಾನದ ಅನುಭವಗಳು ಬಂದಿದೆ, ಧ್ಯಾನದ ಅನುಭವಗಳನ್ನ ತಗೊಂಡಿದ್ರೆ ಅದ್ರ ಬರ್ಕೊಂಡಿರ್ಬೋದು. ಬೇಕಾದ್ರೆ ನಾವು ಇದು ಅನುಭವ ಆಯ್ತು ಅಂತ ನಾವು ನೋಟ್ ಮಾಡ್ಕೊಂಡಿರ್ಬೋದು. ಅದು ಇದಕ್ಕೆ ಹೆಂಗಾಯ್ತಾ, ನಂಗೆ ಇದಕ್ಕೆ ಹಿಂಗ್ ಬಂತ ಅಂತ ನಾವು ಅದನ್ನ ಅನಲೈಸ್ ಮಾಡಬಾರ್ದು ಅಂತ ನಾನು ಅದನ್ನ ಅನಲೈಸ್ ಮಾಡ್ಲಿಲ್ಲ ಜಾಸ್ತಿ, ಹಾಗೆ ಬಿಟ್ಟಿದ್ದೆ. ಮತ್ತೆ ಅದೇ ನಂಗೆ ಬರ್ತಾ ಇತ್ತು. ನನ್ನ ಫ್ರೆಂಡ್ ಒಬ್ರು ಅವರು ಕೂರ್ಗಲ್ಲಿ ಹಾಕಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರು. ನಂಗೆ ಅವ್ರು ಕರೆದ್ರು, ಬನ್ನಿ ಸರ್, ನಂಗೆ ಇದು ಹಾಕಿ ಟೂರ್ನಮೆಂಟ್ಗೆ ನಮ್ಮ ಫ್ಯಾಮಿಲಿಯವರು ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಕೂರ್ಗಿಗೆ ಹೋಗಿದ್ದೆ. ಕೂರ್ಗಿಗೆ ಹೋಗಿ ಅಲ್ಲಿ ಮಡಿಕೇರಿಯಲ್ಲಿ ಇರ್ಬೇಕಾದ್ರೆ ನಂಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ನಾಗೇಂದ್ರ, ಮಂಡಲ್ಪಟ್ಟಿ ಅಂತ ಒಂದು ಊರಿದೆ, ನೀವು ಅಲ್ಲಿ ಹೋಗಿ, ಮಂಡಲ್ಪಟ್ಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು.
ನಾನು ಅಂದೆ ಇಲ್ಲ, ನನ್ನ ಮನೇನು ಚಿಕ್ಕಮಗಳೂರು, ಇದು ಬಾಳೆಹೊನ್ನೂರ್ ಹತ್ರ. ನನಗೆ ತುಂಬಾ ನೇಚರ್ ಇದೆ, ನಾನು ಆ, ಅಲ್ಲಿ ಸೇಮ್ ಇರುತ್ತೆ, ನನಗೆ ಮತ್ತೆ ಹೋಗ್ಲಿಕ್ಕೆ ಅಷ್ಟು ಇದಿಲ್ಲ ಅಂತಂದ್ರು. ಇಲ್ಲ ನಾಗೇಂದ್ರ, ನೀವು ನೋಡಿ, ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆಂಟ್ ಇದೆ, ನೀವು ಹೋಗ್ಲೇಬೇಕು, ಹೋಗಿ ಅಂತ ಹೇಳಿದ್ರು. ಆಮೇಲೆ ಕ್ಯಾಬ್ ಅವರು ಫೋನ್ ಮಾಡಿದಾಗ ಯಾವುದು ಕ್ಯಾಬ್ ಅಥವಾ ಕಾರ್ ಅವೈಲೇಬಲ್ ಇರಲಿಲ್ಲ ಅವತ್ತಲ್ಲಿ. ಅವ್ರೊಂದು 2,600 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ನಾನು ಅಂದೆ 2,600 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಮೇಡಮ್, ಆಗಲ್ಲ ಅಂತ. ಇಲ್ಲ, ನೀವು ನೆಗೋಷಿಯೇಟ್ ಮಾಡಿ ಎಷ್ಟಕ್ಕೆ ಬರ್ತಾರೋ ನೋಡಿ ಅಂದ್ರು. 1,800 ಹತ್ರ ಆದರೆ ಬರ್ತೀನಿ, ಇಲ್ಲಾಂದ್ರೆ 2,600 ರೂಪಾಯಿ ಬರೀ 2 ಅವರ್ ಟ್ರಿಪ್ಪಿಗೆ ಜಾಸ್ತಿ ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಯಾವುದು ಕ್ಯಾಬ್ ಸಿಗಲ್ಲ ಅನ್ನೋ ಟೈಮಲ್ಲಿ ಇನ್ನೇನು ಲಾಸ್ಟ್ 30 ಮಿನಿಟ್ಸ್ ಇರ್ಬೇಕಾದ್ರೆ ಅವರೇ ಡ್ರೈವರೇ ಫೋನ್ ಮಾಡಿಬಿಟ್ಟು, ನೀವು ಎಷ್ಟು ಕೊಡ್ತೀರಾ ಕೊಡಿ ಸರ್, ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳಿ ನನಗೆ ಜೀಪಲ್ಲಿ ಕರ್ಕೊಂಡು ಹೋದ್ರು. ಗುಡ್ಡದ ಮೇಲ್ಗಡೆ ಟ್ರಕ್ಕಿಂಗ್ ತರ ಅದು ಜೀಪು ಕರ್ಕೊಂಡು ಹೋದ್ರು. ಅಲ್ಲಿ ಜೀಪಲ್ಲಿ ಹೋಗಿ ಇಳಿದ್ರ ಮೇಲೆ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಆ ಬೆಟ್ಟದ ತುದಿಗೆ ಹೋದ್ರ ಮೇಲೆ ಗೊತ್ತಾಯ್ತು ನನಗೇನು ಧ್ಯಾನದಲ್ಲಿ ಬಂದಿತ್ತು ಅದೇ ಬೆಟ್ಟ ಬರ್ತಾ ಇದೆ, ಅದೇ ಗುಡ್ಡ ಬರ್ತಾ ಇದೆ, ಸೇಮ್ ಎಕ್ಸಾಕ್ಟ್ ಎನ್ವೈರ್ಮೆಂಟ್ ಅಲ್ಲಿ ಬರ್ತಾ ಇದೆ. ತಕ್ಷಣ ನನಗೆ ಸಡನ್ ಫ್ಲಾಶ್ ಆಯ್ತು, ಯಾಕೆ ಇದು ಇದೇ ಧ್ಯಾನದಲ್ಲಿ ಬರ್ತಾ ಇತ್ತು ಅಂತ ನನಗೆ ಕನೆಕ್ಟ್ ಮಾಡಕ್ ಆಗ್ಲಿಲ್ಲ. ಬಟ್ ಅಲ್ಲಿ ಏನಂದ್ರೆ ಬೆಟ್ಟದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಒಂದು 600 ಮೀಟರ್ಸ್ ಮೇಲ್ಗಡೆ ನಡಿಬೇಕಾಗಿತ್ತು. ನಾನು ಓಡ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡೆ. ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡ ತಕ್ಷಣ ನನ್ನ ವೈಫು ಮತ್ತೆ ಮಗುನು ಬಂದ್ರು. ಅವಾಗ ನನಗೆ ಒಂದ್ ಗೊತ್ತಾಯ್ತು, ಡಾಕ್ಟರ್ ನಂಗೆ 6 ತಿಂಗಳ ಮುಂಚೆ ಹೇಳಿದ್ರು, ಸರ್ ನಿಮಗೆ ವೀಸಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಅಸ್ತಮಾ ಸ್ಟಾರ್ಟ್ ಆಗ್ತಾ ಇದೆ, ಬೆನ್ನಲ್ಲಿ ಸ್ಟೆಥೋಸ್ಕೋಪ್ ಇಟ್ಟಾಗ ಸ್ಲೈಟ್ ಆಗಿ ಒಂದು ನಾಯ್ಸ್ ಬರ್ತಾ ಇದೆ, ಇದು ನಿಮಗೆ ಹೀಗೆ ಬಿಟ್ರೆ ಕಂಟಿನ್ಯೂ ಆಗುತ್ತೆ ಸರ್ ವೀಸಿಂಗು ಅಂತ. ನಾನು ಅದೇ ಮರ್ತೋಗ್ಬಿಟ್ಟಿತ್ತು ನಂಗೆ. 6 ತಿಂಗಳು ಆದ್ರ ಮೇಲೆ ಆ ಬೆಟ್ಟದ ಮೇಲ್ಗಡೆ ಹೋದಾಗ ನಂಗೆ ಗೊತ್ತಾಯ್ತು, ಇವತ್ತು ನಾನು ಓಡಿದೆ, ನಂಗೆ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ಓಡಕ್ ಆಗ್ತಿರ್ಲಿಲ್ಲ, ಓಡಿದ ತಕ್ಷಣ ಸುಸ್ತಾಗದಂಗೆ ಆಗುತ್ತೆ. ಆ ಬೆಟ್ಟದ ಮೇಲ್ಗಡೆ ಹೋದಾಗ ನಂಗೆ ರಿಯಲೈಸ್ ಆಯ್ತು ನಂದು ವೀಸಿಂಗ್ ಕಡಿಮೆ ಆಗಿದೆ ಅಂತ. ಈ ತರ ಮೆಸೇಜಸ್ ಮೇಡಮ್, ಅದು ಅಲ್ಲಿ ಕರ್ಕೊಂಡು ಹೋಗಿದೆ ನಂಗೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದೆ, ನೋಡಪ್ಪ ನಿಂಗೆ ಇದು ವೀಸಿಂಗ್ ಕಡಿಮೆ ಆಗಿದೆ, ಅದೇ ಬೆಟ್ಟ ಅದೇ ಗುಡ್ಡ. ಅಲ್ಲಿಂದ ಹೋಗಿ ವಾಪಸ್ ಬಂದ್ರ ಮೇಲೆ ಮತ್ತೆ ಧ್ಯಾನದಲ್ಲಿ ಆ ಬೆಟ್ಟ ಗುಡ್ಡ ನಂಗೆ ಬರ್ತಾ ಇಲ್ಲ. ಸೊ ಪ್ರತಿಯೊಂದು ಸಲನೂ ಈ ತರದ್ದು ಒಂದೊಂದು ಎಕ್ಸ್ಪೀರಿಯನ್ಸ್ಗಳು ನಂಗೊಂದು 2-3 ಸಲ ಆ ಥರ ಸಿಂಕ್ರೋನಿಸಿಟಿ ಎಕ್ಸ್ಪೀರಿಯನ್ಸಸ್ ಆಗಿದೆ. ಅದು ಹಿಂದಿನ ಜನ್ಮದೇ ಅಂತಲ್ಲ, ಏನಾದ್ರೂ ಒಂದು ವಿಷಯ ಮೆಸೇಜ್ ಇರುತ್ತೆ, ಆ ಮೆಸೇಜ್ ಕೊಡಕ್ಕೆ ನಿಮಗೆ ಅದು ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಹಿಂದಿನ ಜನ್ಮದ್ದು ಇರ್ಬೋದು, ಅಥವಾ ನೀವೇನೋ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಟ್ರೈ ಮಾಡ್ತಾ ಇರ್ಬೋದು. ಬಟ್ ಅದನ್ನ ಜಾಸ್ತಿ ಅನಲೈಸ್ ಮಾಡಬಾರ್ದು, ಆದ್ರೆ ಮೆಸೇಜ್ ಬರುತ್ತೆ ನಿಮಗೆ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ, ನೀವು ಅದನ್ನ ಧ್ಯಾನದಲ್ಲೇ ಕಂಡಿಡ್ಕೋಬೇಕು. ಓಕೆ ಸರ್, ನಂಗೆ ತುಂಬಾ ಬರ್ತಾ ಇರುತ್ತೆ ವಾಟರ್ ಫಾಲ್ಸ್, ಬೆಟ್ಟ ಗುಡ್ಡ, ಮತ್ತೆ ಒಂದು ದೊಡ್ಡ ಕಾಡು, ಮತ್ತೆ ಸುತ್ತಲೂ ನೀರಿರೋದು, ಒಂದು ದೊಡ್ಡ ದೇವಸ್ಥಾನ, ಸುತ್ತಲೂ ನೀರಿರುತ್ತೆ. ಆ ತರ ಎಲ್ಲ ನಂಗೆ ಧ್ಯಾನದಲ್ಲಿ ತುಂಬಾನೇ ಬರ್ತಾ ಇರುತ್ತೆ. ನಾನ್ ಅದೇ ಅನ್ಕೊಂಡೆ, ಅದು ಬಾಹ್ಯ ಪ್ರಪಂಚದಲ್ಲಿ ಅದು ನಿಜವಾಗ್ಲೂ ಇರುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಅದು ಬಾಹ್ಯ ಪ್ರಪಂಚದಲ್ಲಿ ಇರುತ್ತೆ, ನಾವು ನೋಡಿರೋದಿಲ್ಲ, ಬಟ್ ಅದು ನಮ್ಗೆ ಧ್ಯಾನದಲ್ಲಿ ಬರ್ತಾ ಇರುತ್ತೆ. ನಾವ್ ಮೋಸ್ಟ್ಲಿ ಅದ್ ನೆಕ್ಸ್ಟ್ ಯಾವಾಗಾದ್ರೂ ಹೋಗಿ ನೋಡಕ್ಕಂತಾನೆ ಅದ ಏನಾದ್ರೂ ಒಂದು ನಮ್ಗೆ ಸೂಚನೆ ಕೊಡ್ತಾ ಇರುತ್ತೆ ಏನೋ ಅಂತ ಅನ್ಕೊಂಡೆ ಸರ್. ಅದಕ್ಕೆ ನಾನ್ ನಿಮ್ ಹತ್ರ ಕೇಳಿದೆ ನಾನು. ಹೌದು ಮೇಡಮ್, ಅದಿರ್ಬೋದು, ಆದ್ರೆ ನಾವು ಅದನ್ನ ಅನಲೈಸ್ ಮಾಡ್ತಾ ಇದ್ರೆ ಯಾಕೆ ಇದು ಬರ್ತಾ ಇದೆ ಅನ್ನೋದಕ್ಕಿಂತ ಅದಾಗೆ ನಮಗೆ ಧ್ಯಾನದಲ್ಲೇ ಬಂತು, ಆಮೇಲೆ ಅಲ್ಲೇ ನಂಗೆ ಅದ್ರ ಬಗ್ಗೆ ಮೆಸೇಜು ಸಿಕ್ತು, ವಾಪಸ್ ಬಂದ್ರ ಮೇಲೆ ಅದು ಮತ್ತೆ ಬರ್ತಾ ಇಲ್ಲ. ಸೊ ಪ್ರತಿ ಸಲ ನಿಮಗೆ ಧ್ಯಾನ ಮಾಡಿದಾಗ ಪ್ರತಿ ಸಲ ಅದು ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ಒಂದು ಮೆಸೇಜ್ ಇದೆ ಅಂತ. ಒಂದ್ಸಲ ಬಂದು ಹೋಯ್ತು ಅಂದ್ರೆ ಪರವಾಗಿಲ್ಲ, ಪ್ರತಿ ಸಲ ಬರ್ತಾ ಇದೆ. ಆಮೇಲೆ ನಂಗೆ ಆನೆ ಬರ್ತಾ ಇತ್ತು, ತುಂಬಾ ಸಲ ಆನೆ ಬರ್ತಾ ಇತ್ತು, ಆಮೇಲೆ ತುಂಬಾ ಸಲ ಹೈವೇ ರೋಡ್ಸ್ ಬರ್ತಾ ಇತ್ತು. ಅದಕ್ಕೆಲ್ಲ ಮೀನಿಂಗ್ ಹುಡುಕೋಕ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಹೈವೇ ಬರ್ತಾ ಇದೆ ಅಂತ ಹೇಳಿದ್ರೆ ಹೈವೇ ಅಂದ್ರೆ ಏನ್ ಮಾಡುತ್ತೆ, ನಮ್ಗೆ ಯಾವ್ದೋ ಒಂದು ಕೊನೆಯ ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ, ಹಲವಾರು ಜನಕ್ಕೆ ಅದು ದಾರಿ ತೋರಿಸುತ್ತೆ ಇದು ಮುಂದೆ ಹೋಗ್ಲಿಕ್ಕೆ ಅಂತ. ನಾನು ಮೆಡಿಟೇಷನ್ ಸರ್ವಿಸ್ ಮಾಡಕ್ ಸ್ಟಾರ್ಟ್ ಆದ್ರ ಮೇಲಿಂದ ಹೈವೇ ಬರೋದು ಕಡಿಮೆ ಆಯ್ತು. ನಾನು ಜನಕ್ಕೆ ಧ್ಯಾನ ಹೇಳ್ಕೊಡಕ್ ಶುರು ಮಾಡಿದ್ರ ಮೇಲಿಂದ. ಆಮೇಲೆ ತುಂಬಾ ಪ್ರಾಣಿ ಬರ್ತಾ ಇತ್ತು, ಆನೆ ಬರ್ತಾ ಇತ್ತು. ಆನೆ ಬಂದಾಗ್ಲೂ ಗೊತ್ತಾಯ್ತು, ಅದಕ್ಕೆ ಒಂದು ಬುಕ್ ಇದೆ, ಅದೇ ಅನಿಮಲ್ ಸ್ಪೀಕ್ ಅಂತ ಹೇಳಿ. ಅದರಲ್ಲಿ ಪ್ರಾಣಿ ಧ್ಯಾನದಲ್ಲಿ ಬಂದ್ರೆ ಏನ್ ಮೆಸೇಜ್ ಅನ್ನೋದು ಅದ್ರಲ್ಲಿ ಬರ್ದಿದ್ದಾರೆ. ಆ ತರ ಒಂದೊಂದಕ್ಕೂ ಒಂದೊಂದು ಇರುತ್ತೆ, ಆದ್ರೆ ಅದನ್ನ ಅನಲೈಸ್ ಮಾಡಬಾರ್ದು, ಅದಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶ್ರೀ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿದ್ದೀನಿ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ರಂಗನಾಥ್ ಸರ್. ಸರ್, ಒಂದೊಂದ್ಸತಿ ಧ್ಯಾನ ಸ್ಥಿತಿಲಿ ಕೂತಾಗ ನಮ್ಗೆ ಇಂಟ್ಯೂಷನ್ ಏನೇನೋ ಬರ್ತಿದೆ. ಒಂದೊಂದ್ಸತಿ ಹೇಗ್ ಅನಿಸ್ತದೆ ಅಂದ್ರೆ ನಾವ್ ಕನಸ್ ಕಾಣ್ತಿದೀವಿ, ಧ್ಯಾನದಲ್ಲೂ ಕನಸ್ ಬರ್ತಿದೆಯಲ್ಲ, ಧ್ಯಾನ ಸ್ಥಿತಿಗೆ ಹೋದ್ನ ಏನು ಅಂತಾನೂ ಗೊತ್ತಾಗಲ್ಲ ಈ ತರ ಇಮೇಜಸ್ ಬಂದಾಗ. ಅಂದ್ರೆ ನಿಮಗೆ ಆನ್ಸರ್ ಕನಸ್ ಕಾಣ್ತಿದ್ದೀನ, ನಿದ್ರೆ ಮಾಡ್ತಿದ್ದೀನ, ಧ್ಯಾನ ಮಾಡ್ತಿದ್ದೀನ ಅನ್ನೋ ಕನ್ಫ್ಯೂಷನ್ಸ್ ಥಾಟ್ ಬಂದ್ಬಿಡತ್ತೆ. ನಿಮಗೆ ಅದ್ರ ಅರಿವಿದ್ಯಾ? ಅಂದ್ರೆ ನೀವು ಎಚ್ಚರ ಆಗಿರುವಂತದ್ದು ಅರಿವಿದ್ಯಾ? ನೀವು ಎಚ್ಚರ ಆಗಿದೆಯೋ ಅರಿವಿದೆ ಅಂದ ತಕ್ಷಣ ನಿಮಗೆ ಮ್ಯೂಸಿಕ್ ಕೇಳಕ್ ಸ್ಟಾರ್ಟ್ ಆಗುತ್ತೆ. ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಕೊಳಲ್ ಧ್ಯಾನ ಕೇಳ್ತಾ ಇದ್ದೀರಾ, ಮ್ಯೂಸಿಕ್ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಎಚ್ಚರ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತ. ನಿಮಗೆ ಕೊಳಲ್ ಕೇಳಿಸ್ತಾ ಇಲ್ಲ,
ಆಮೇಲೆ ಧ್ಯಾನ ಕೂತಿದ್ದೀರಾ, ಆ ಧ್ಯಾನದಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಅದು ಧ್ಯಾನದ ಎಕ್ಸ್ಪೀರಿಯನ್ಸೇ ಆಗಿರುತ್ತೆ. ಇಲ್ಲ ಅಂದ್ರೆ ಸಡನ್ ಆಗಿ ನಿಮಗೆ ಥಾಟ್ಸ್ ಬಂದ್ರೆ ನೀವು ತಕ್ಷಣ ಅದನ್ನ ಕಟ್ ಮಾಡಿ ಉಸಿರ ಮೇಲೆ ಗಮನ ಕೊಡ್ತೀರಾ. ನೀವಾಗೆ ಆಲೋಚನೆ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ನೀವಾಗೆ ಆಲೋಚನೆ ಮಾಡ್ತಾ ಇದ್ದೀರಾ ಪ್ಲಸ್ ನಿಮಗೆ ಮ್ಯೂಸಿಕ್ ಕೇಳಕ್ ಸ್ಟಾರ್ಟ್ ಆಗುತ್ತೆ. ಒಂದು ಸರಿ ವಿತೌಟ್ ಮ್ಯೂಸಿಕ್ ಅಲ್ಲೂ ಕುತ್ಕೊಂತೀವಿ, ಆ ಟೈಮಲ್ಲಂತೂ ಗೊತ್ತೇ ಆಗೋದಿಲ್ಲ. ಅದೇ ಆ ತರ ಕನ್ಫ್ಯೂಷನ್ ಸ್ಟೇಟ್ ಕೊಟ್ಟೋಗ್ತೀವಿ ನಮ್ಗೇನೆ. ಅದಕ್ಕೆ ಮೇಡಮ್ ಅಂದ್ರೆ ಅದಕ್ಕೆ ನಾವು ಆದಷ್ಟು ಈಗ ನೀವು ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀರಾ? 3-4 months ಇಂದ. ಅದಕ್ಕೆ ಫಸ್ಟ್ ಬಿಗಿನರ್ಸಿಗೆ ಮ್ಯೂಸಿಕ್ ಜೊತೆ ಧ್ಯಾನ ಮಾಡೋದು ಬಹಳ ಇಂಪಾರ್ಟೆಂಟ್. ಈಗೇನು ಸಂಗೀತ ಧ್ಯಾನ ಮಾಡಿಸ್ತಾ ಇದ್ದಾರೆ ಸರ್, ಆ ಸಂಗೀತ ಧ್ಯಾನದಲ್ಲಿ ನಮಗೆ ತುಂಬಾ ಡೀಪ್ ಎನರ್ಜಿ ಕನೆಕ್ಟ್ ಆಗೋದು. ಗ್ರೂಪ್ ಮೆಡಿಟೇಷನ್ ಮಾಡಿದಾಗ ನಿಮಗೆ ಥಾಟ್ಸ್ ಬಂದಾಗ ಏನಾಗುತ್ತೆ, ನಿಮಗೆ ಆ ಮ್ಯೂಸಿಕ್ ಕೇಳ್ತಾ ಇದೆ ಅಂತ ಹೇಳಿದ್ರೆ ಬಿಯಾಂಡ್ ಮ್ಯೂಸಿಕ್, ನೀವು ಮ್ಯೂಸಿಕ್ ಕೇಳದೆ ಇರೋ ಸ್ಥಿತಿಗೆ ಹೋಗುತ್ತೆ. ಲಾಸ್ಟಿಗೆ 5 ನಿಮಿಷದಲ್ಲಿ ಅವರು ವಾಪಸ್ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿ ನೀವು ಧ್ಯಾನದಿಂದ ವಾಪಸ್ ದೇಹ ಸ್ಥಿತಿಗೆ ಬನ್ನಿ ಅಂತ ಹೇಳ್ತಾರಲ್ಲ, ಅಲ್ಲಿ ತನಕ ನಿಮಗೆ ಅದನ್ನು ಕೇಳಿಸ್ತಾ ಇಲ್ಲ ಅಂದ್ರೆ ನೀವಂತೂ ಮತ್ತೆ ಧ್ಯಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. ಈಗ ಸರ್ ಹೇಳ್ದಂಗೆ ಕೆಲವರು ಲಾಸ್ಟ್ 5 ನಿಮಿಷ ಇದೆ, 1 ನಿಮಿಷ ಇದೆ ಅನ್ನೋದನ್ನು ಕೆಲವರಿಗೆ ಕೇಳಿಸಿರೋದಿಲ್ಲ. ಅವ್ರು ಯಾವಾಗ್ಲೂ ಧ್ಯಾನ ಮುಗ್ದು ಮತ್ತೆ 15-20 ನಿಮಿಷ ಬಿಟ್ಟು ಎಚ್ಚರಾಗಿ ಎದ್ದಿರ್ತಾರೆ, ಮೆಡಿಟೇಷನ್ ಇಂದ ಎದ್ದಿರ್ತಾರೆ. ಸೊ ಅದು ತುಂಬಾ ಕಂಪ್ಲೀಟ್ ಆಗಿ ಅವ್ರು ಡೀಪ್ ಶೂನ್ಯ ಸ್ಥಿತಿಗೆ ಹೋಗಿದ್ದಾರೆ ಅಂತ. ಈ ಬಿಗಿನರ್ಸಿಗೆ ಆದಷ್ಟು ಸಂಗೀತ ಹಾಕೊಂಡು ಧ್ಯಾನ ಮಾಡೋದು ಬಹಳ ಒಳ್ಳೇದು. ಸಂಗೀತ ಧ್ಯಾನ, ಅದಕ್ಕೆ ನಾವು ಸಂಗೀತ ಧ್ಯಾನನ ಮಾಡಿ ಅಂತ ಹೇಳ್ತೀವಿ. ಅಂದ್ರೆ ಅರ್ಲಿ ಮಾರ್ನಿಂಗ್ 4 o'clock ಕುತ್ಕೊಂತೀವಿ. 4 o'clock ಕುತ್ಕೊಂಡಾಗ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ ಅಂತ ಸಮ್ಟೈಮ್ಸ್ ಮ್ಯೂಸಿಕ್ ಹಾಕಲ್ಲ. ಮೇಡಮ್ ಬಿಗಿನರ್ ಅಲ್ಲ ಮೇಡಮ್, ಬಿಗಿನರ್ ಆಗಿರೋದ್ರಿಂದ ಈಗ ನಮಗೆಲ್ಲ ಆದ್ರೆ ಸಂಗೀತ ಧ್ಯಾನ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಗಂಟೆ ಕುತ್ಕೊಳ್ಳೋಕೆ ಅಭ್ಯಾಸ ಆಗಿದೆ ನಮಗೆ. ಇದು 2 ಗಂಟೆ 3 ಗಂಟೆ ಎಲ್ಲ ಕೂತ್ಕೊಂಡ್ರು ಮ್ಯೂಸಿಕ್ ಇರ್ಲೇಬೇಕು ಅಂತ ಇಲ್ಲ. ಬಟ್ ನೀವು ಬಿಗಿನರ್ ಆಗಿರೋದ್ರಿಂದ ಆದಷ್ಟು ಮ್ಯೂಸಿಕ್ ಹೆಡ್ಸೆಟ್ ಹಾಕೊಂಡು ಕುತ್ಕೊಳ್ಳೋಕೆ ಟ್ರೈ ಮಾಡಿ ಮೇಡಮ್. ಮೊಬೈಲ್ ಹೆಡ್ಸೆಟ್ ಹಾಕೊಂಡು ಕುತ್ಕೊಳ್ಳೋಕೆ ಟ್ರೈ ಮಾಡಿ. ಅದು ಅಭ್ಯಾಸ ಆಗ್ತಾ ಹೋದಂಗೆ, ಲಾಂಗ್ ಮೆಡಿಟೇಷನ್ ಅಭ್ಯಾಸ ಆಗ್ತಾ ಆದಂಗೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಏನು ಅನುಭವ ಆಗ್ತಾ ಇದೆ, ಅದು ನಿಮ್ದೇನಾ ಕ್ರಿಯೇಷನ್ಸ್ ಅಥವಾ ನೀವೇ ಇದು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಅನುಭವಕ್ಕೆ ಬರ್ತಾ ಇದೆ ಅಂದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ನೀವು ಅವೇರ್ ಆಗಿದ್ದೀರಾ ಅದು ಬಂದಾಗ ಅಂದ್ರೆ ನೀವು ಅದನ್ನ ಕಟ್ ಮಾಡಿ ಉಸಿರ ಮೇಲೆ ಗಮನ ಕೊಡಬೇಕು. ಇಲ್ಲ ಅಂದ್ರೆ ಅದು ನಿಮ್ದು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಸೊ ಇವತ್ತು ಶೆಡ್ಯೂಲ್ಗೆ ನೀವು ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಕೇಳಿದ ತಕ್ಷಣ ಬಂದಿದ್ದೀರಾ. ಸೊ ನಮ್ಮ ಮಹತಾರ್ ಫೌಂಡೇಶನ್ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮಂಜುಳಾ ಮೇಡಮ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್ ಎಲ್ಲಾರ್ಗೂ. ಸರ್ ನನ್ಗೆ ಒಂದ್ ಕ್ವಶನ್ ಇತ್ತು ಸರ್. ನೀವ್ ಹೇಳ್ತಾ ಇದ್ರಲ್ಲ ಕನಸು ಅಂತ ಹೇಳಿ, ಸರ್ ಕೇಳಿಸ್ತಾ ಇದೆನಾ? ಹಾ ಸರ್, ಕನ್ಸು ಅಂತ ಹೇಳ್ತಾ ಇದ್ರಲ್ಲ ಸರ್. ಸರ್ ನನ್ ಮಗನ್ಗೆ ನಮ್ಮ ಅತ್ತೆ ತೀರ್ಕೊಂಡು ಹತ್ರ 15 ವರ್ಷ ಆಯ್ತು ಸರ್. ಬಟ್ ನನ್ ಮಗನ್ಗೆ ನಮ್ಮ ಅತ್ತೆ ಬಗ್ಗೆ ಅವನ್ಗೇನು ನೆನ್ಪೇ ಇಲ್ಲ. ಆದ್ರೆ ಅವನು ಏನ್ ಹೇಳ್ತಾನೆ ಸರ್, 1 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿ ಅವ್ನು ಏನ್ ಹೇಳ್ತಾ ಇರ್ತಾನಂದ್ರೆ, ಅಜ್ಜಿ ಹಂಗ್ ಹೇಳಿದ್ರು, ಅಜ್ಜಿ ಹಿಂಗ್ ಮಾಡಿದ್ರು, ಅಜ್ಜಿ ಈ ತರ ಮಾಡ್ತಾ ಇದ್ರು. ಅವ್ನ್ಗೆ ಫಸ್ಟ್ ಆಫ್ ಆಲ್ ಅವ್ನ್ಗೆ ಏನು ಅದ್ರ ಬಗ್ಗೆ ಲಕ್ಷಣೇ ಇರಲ್ಲ ಸರ್. ಯಾಕಂದ್ರೆ ಅವ್ನ್ ತೀರಾ ಚಿಕ್ಕೋನಿದ್ದ, 1.25 ವರ್ಷ ಇದ್ದ ಅಷ್ಟೇ. ಆದ್ರೆ ಇವಾಗ್ಲೂ ಕೆಲವೊಂದು ಏನ್ ಹೇಳ್ತಾನಂದ್ರೆ ಸರ್, ಕನ್ಸಲ್ಲಿ ಬಂದು ನೀವು ಅದನ್ ಮಾಡಿ ಅದು ಚೆನ್ನಾಗಾಗುತ್ತೆ, ಇಲ್ಲ ಇದನ್ ಮಾಡಿ ಅಂತೇಳಿ ಹೇಳ್ತಾನೆ ಇರ್ತಾನೆ ಸರ್. ಬಟ್ ಅವ್ ಕೆಲವೊಂದೆಲ್ಲ ಬಹಳ ಸಿಂಕ್ರನೈಸ್ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇದು ಏನು ಅಂತಾನೆ ಅರ್ಥ ಆಗಲ್ಲ ಸರ್. ಕೆಲವೊಂದ್ಸರಿ ನಾವ್ ಒಂದೊಂದ್ಸರಿ ಇದನ್ನ ಬಿಲೀವ್ ಮಾಡ್ಬೇಕೋ ಬೇಡವೋ ಅಂತ ಗೊತ್ತಾಗಲ್ಲ. ಆದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಸರ್, ಅವು ತೀರಾ ಸಿಂಕ್ರನೈಸ್ ಆಗೋದ್ರಿಂದ ಅದನ್ನ ಏನು ಬಿಡ್ಲಿಕ್ಕೂ ಆಗಲ್ಲ ಸರ್. ಈ ತರ ಆಗ್ತಾ ಇರುತ್ತೆ. ಏನು ಅಂತ ಗೊತ್ತಾಗಲ್ಲ ಸರ್. ಸರ್ ನನ್ ಮಗ ಈಗ ಸದ್ಯ 13 years ಇದಾನೆ ಸರ್. ಬಟ್ 1 ವರ್ಷ ಇದ್ದಾಗೆ ನಮ್ಮ ಅತ್ತೆಯವ್ರು ತೀರ್ಕೊಂಡ್ರು. ಬಟ್ ಅವ್ರದ್ದೆಲ್ಲದನ್ನು ಹೇಳ್ತಾನೆ ಸರ್. ಅವ್ರಿಗೆ ಅದು ಇಷ್ಟ ಆಯ್ತು, ಇದು ಇಷ್ಟ ಆಯ್ತು, ಅವ್ರು ಹಿಂಗೆ ಮಾಡ್ತಾ ಇದ್ರು, ಹಂಗೆ ಮಾಡ್ತಾ ಇದ್ರು ಅಂತೆಲ್ಲ ಹೇಳ್ತಾ ಇರ್ತಾನೆ ಸರ್. ಮೇಡಮ್ ಇದು ನಂಬಲೇಬೇಕು. ಅದು ಫಸ್ಟ್ 5 ವರ್ಷ ಅವ್ರು ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಇರ್ತಾರೆ ಮಕ್ಳು, ಅವ್ರಿಗೆ ಥಾಟ್ಸ್ ಇರಲ್ಲ. 5 ವರ್ಷ ತನಕ ಅವ್ರಿಗೆ ಏನಂದ್ರೆ ಅವ್ರಿಗೆ ಹಿಂದಿಂದು ಎಲ್ಲ ನೆನಪಿರುತ್ತೆ. ಆದಷ್ಟು ಅವ್ರು ಏನ್ ಮಾಡ್ತಾ ಇರ್ತಾರೋ ಅದು ಹಿಂದ್ಗಡೆ ಕಲ್ತ್ಕೊಂಡ್ ಬಂದಿರ್ತಾರೆ. ನೀವು ಹೆಂಗ್ ನಂಬೇಕಂತ ಹೇಳಿದ್ರೆ, ಒಂದು ಮಗು 6 ವರ್ಷದ ಮಗು ತುಂಬಾ ಚೆನ್ನಾಗಿ ಹಾಡು ಹೇಳುತ್ತೆ, ಅದು ದೊಡ್ಡ ವಿದ್ವಾಂಸ ತರ ಹಾಡು ಹೇಳುತ್ತೆ ಅಂದ್ರೆ ಅದು ಹಿಂದಿಂದನೇ ಕಲ್ತ್ಕೊಂಡ್ ಬಂದಿರುತ್ತೆ. ಎಷ್ಟೊಂದು ಜನ ನಾವೇನನ್ಕೋತೀವಿ, ನಾವು ಇನ್ಕಾರ್ನೇಷನ್ ಬಗ್ಗೆ ಮಾತಾಡ್ತೀವಲ್ಲ, ತುಂಬಾ ಮರುಜನ್ಮ ಅಥವಾ ಪುನರ್ಜನ್ಮದ ಬಗ್ಗೆ ಮಾತಾಡ್ತೀವಲ್ಲ ಮೇಡಮ್, ಅದರಲ್ಲಿ ಎಷ್ಟೊಂದು ಪ್ರೂವನ್ ಕೇಸಸ್ ಇದೆ ಸೈಂಟಿಫಿಕಲಿ. ನಾನು ಮುಂಚೆ ಈ ಇನ್ಕಾರ್ನೇಷನ್ ಬಗ್ಗೆ ಅಥವಾ ಈ ಪುನರ್ಜನ್ಮದ ಬಗ್ಗೆ ಅಷ್ಟೊಂದು ನನಗೆ ಮಾಹಿತಿ ಇರಲಿಲ್ಲ.
ನನಗೆ ತುಂಬಾ ಅದ್ರ ಬಗ್ಗೆ ನಾನು QLU ಅಂತ ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅಂತ ಇದೆ, ನ್ಯೂಟನ್ ಸರ್ ಮತ್ತೆ ಲಕ್ಷ್ಮಿ ಮೇಡಮ್ ಅವರು MBBS ಡಾಕ್ಟರ್ ಅವರು ಹೈದರಾಬಾದಲ್ಲಿದೆ QLU ಅಂತ, ಕ್ವಾಂಟಮ್ ಲೈಫ್ ಯೂನಿವರ್ಸಿಟಿ ಅಂತ. ಅವ್ರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾರೆ. ತುಂಬಾ ಜನಕ್ಕೆ ಎಷ್ಟೊಂದು ಕಾಯಿಲೆಗಳನ್ನ ಅವರು ಈ ಈ ಇನ್ಕಾರ್ನೇಷನ್ ಇಂದ ಅವ್ರು ಗುಣ ಮಾಡಿದ್ದಾರೆ. ತುಂಬಾ ಜನನ ಹಿಂದಿನ ಜನ್ಮ ಕರ್ಕೊಂಡೋಗಿ ಅವ್ರು ಗುಣ ಮಾಡಿದ್ದಾರೆ, ಸೈಂಟಿಫಿಕಲಿ ರೆಕಾರ್ಡ್ ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಅವಾಗ ನಂಗೆ ಒಂದು ಬಂತು, ಇದೆಲ್ಲ ನಿಜ ಅನ್ನೋದ್ರ ತರ ಒಂದು ನನಗೆ ಬಂತು. ಆಮೇಲೆ ನಾನು ಅದ್ರ ಬಗ್ಗೆ ತುಂಬಾ ತಿಳ್ಕೊಳಕ್ ಟ್ರೈ ಮಾಡಿದೆ. ಅದರಲ್ಲಿ ಏನು ಮೆನಿ ಮಾಸ್ಟರ್ ಮೆನಿ ಸೋಲ್ ಆ ಥರದ್ದೆಲ್ಲ ಬುಕ್ ಓದಿದಾಗ ನನಗೆ ಅದ್ರ ಬಗ್ಗೆ ತುಂಬ ಡೀಪಾಗಿ ಅದ್ರ ಬಗ್ಗೆ ಇದೇ ಥರದ ಕೇಸ್ ಸ್ಟಡಿಗಳೆಲ್ಲ ಮಾಡಿದ್ದಾರೆ ಅವರು. ಅವಾಗ ನಂಗೆ ಅದ್ರ ಬಗ್ಗೆ ಗೊತ್ತಾಯಿತು. ಅದು ತುಂಬ ಎಷ್ಟೊಂದು ಇರುವಂಥದ್ದು. ಒಂದು ಇನ್ನರ್ ಚೈಲ್ಡ್, ಆ ಮಗುವಿಗೆ ಏನು ಪ್ರೋಗ್ರಾಮ್ ಆಗಿರುತ್ತೆ, ಯಾವಾಗ ಆಗಿರುತ್ತೆ ಅಂತ ಹೇಳಿದರೆ, ಒಂದು ಮಗು ಬಾರ್ನ್ ಆಗಿ ಫಸ್ಟ್ 5 ವರ್ಷಕ್ಕೆ ಮದರ್ ಎಮೋಷನ್ಸ್ ಕ್ಯಾರಿ ಆಗಿರುತ್ತೆ, ಅವಾಗ ಮಕ್ಕಳಿಗೆ ಅದ್ರ ಬಗ್ಗೆ ಗೊತ್ತಾಗಿರ್ಬೋದು. ಇನ್ನೊಂದು, ಮಗು ಹೊಟ್ಟೆಲಿ ಇರ್ಬೇಕಾದ್ರೇನೆ ಎಷ್ಟೊಂದು ತಿಳ್ಕೊಂಬಂದಿರುತ್ತೆ, ಉಂಬಲ್ಲಿ ಇರ್ಬೇಕಾದ್ರೇನೆ ಅದು ತಿಳ್ಕೊಂಬಂದಿರುತ್ತೆ. ನಾವೇನು ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಜೆನೆಟಿಕ್ಸ್ ಇಂದ ಕ್ಯಾರಿ ಆಗಿರಲ್ಲ, ಅದನ್ನ ನಾವು ಟ್ರಾನ್ಸ್ಜೆನ್ರೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಜೆನ್ರೇಷನ್ ಇಸ್ ಅ ವರ್ಡ್ ವೇರ್ ವಿ ಥಿಂಕ್ ಎಲ್ಲದನ್ನು ನಮ್ಮ ಜೆನೆಟಿಕ್ಸ್ ಇಂದ ಬಂದಿದೆ, ಅದರಿಂದ ಬಂದಿದೆ ಅಂತ. ಬಟ್ ತುಂಬಾ ಈ ಪೇರೆಂಟ್ಸ್ ಎಮೋಷನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅದೆಲ್ಲದೂ ಸಹ ಮ್ಯಾಟರ್ ಆಗುತ್ತೆ ಮೇಡಮ್. ಅಂದ್ರೆ ಆ ಮಗು ಉಂಬಲ್ಲಿ ಇರ್ಬೇಕಾದ್ರೆ ನೀವೇನಾದ್ರು ಹೇಳಿದ್ರೆ ಆ ಟೈಮಲ್ಲಿ ಅವ್ರು ಇದ್ರು ಅಂದ್ರೆ ಅದನ್ನು ಸಹ ಅದು ಗ್ರಾಸ್ ಮಾಡಿರುತ್ತೆ. ಆಮೇಲೆ ಅದು ಮಗು ಹುಟ್ಟಿದಾಗ 1 ವರ್ಷದಲ್ಲಿ ಅವ್ರೇನಾದ್ರು ಇದ್ದು ಅವ್ರನ್ನ ನೋಡ್ಕೊಂಡಿದ್ರೆ ಮಗುನ, ಅದನ್ನು ಅದು ಎಲ್ಲ ಗಮನ ಕೊಟ್ಟಿರುತ್ತೆ. ಅದು ಇನ್ಕಮಿಂಗ್ ಇರುತ್ತೆ, ಆದ್ರೆ ಔಟ್ ಗೋಯಿಂಗ್ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗ್ತಿರಲ್ಲ ಆ ಟೈಮಲ್ಲಿ ಅಷ್ಟೇ. ಅದು ಸಹ ಆಗಿರ್ಬೋದು. ಅದನ್ನ ಅನಲೈಸ್ ಅದು ಡ್ರೀಮ್ ಅನ್ನೋದಕ್ಕಿಂತ ಅವರಿಗೆ ಆ ಡೀಪ್, ಆ ಮಕ್ಳಿಗೆ ಏನು ಯೋಚನೆ ಇಲ್ದಿರೋದ್ರಿಂದ, ಥಾಟ್ಲೆಸ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಸಿಂಕ್ರೊನಿಸಿಟಿ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಆಗುತ್ತೆ. ಅವ್ರಿಗೆ ಇಂಟ್ಯೂಷನ್ ಬರುತ್ತೆ, ಮೆಸೇಜ್ ಬರುತ್ತೆ, ಅವ್ರಿಗೆ ಏನ್ ಬರುತ್ತೋ ಅದನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಓಕೆ ಸರ್, ಓಕೆ ಸರ್, ಓಕೆ. ಮತ್ತೆ ಯಾವಾಗೆ ಬಂದ್ರು ಅಜ್ಜಿ ಬಂದಾಗೆಲ್ಲ ಊಟ ಮಾಡಿಸ್ತಾನೆ ಇರ್ತಾರೆ ಅಂತ ಹೇಳ್ತಾ ಇರ್ತಾನೆ ಸರ್. ಇರ್ಬೋದು ಮೇಡಮ್, ಎಷ್ಟೊಂದ್ ಜನಕ್ಕೆ ಪತ್ರಿಜಿ ಊಟ ಮಾಡಿಸಿರೋ ತರ ಬರುತ್ತೆ. ಆದ್ರೆ ಈ ಮಕ್ಳಿಗೆ ಏನಂದ್ರೆ ಅಷ್ಟು ಥಾಟ್ಸ್ ಇರಲ್ಲ ಅಲ್ಲ, ಆ ಥಾಟ್ ಸ್ಟೇಟ್ ಅಲ್ಲಿ ಇರಲ್ಲ ಅಲ್ಲ ಅವರು. ಅವ್ರ ಕನ್ಸಲ್ಲೂ ಅವರು ಯೋಚನೆ ಸ್ಟೇಟ್ ಅಲ್ಲಿ ಹೋಗಿರಲ್ಲ, ಅವ್ರ ಕನ್ಸಲ್ಲೂ ಗ್ಯಾಮಾ ಸ್ಟೇಟಿಗೆ ಹೋಗಿರ್ತಾರೆ. ಗ್ಯಾಮಾ ಸ್ಟೇಟ್ ಅಂದ್ರೆ ನೀವೇನ್ ಮೆಡಿಟೇಷನ್ ಅಲ್ಲಿ ಧ್ಯಾನ ಕೂತಾಗ ಧ್ಯಾನದಲ್ಲಿ ಏನೇನೋ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತಲ್ಲ, ಅದೇ ಮಕ್ಳಿಗೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ ಸರ್, ಓಕೆ ಸರ್. ಇನ್ನೊಂದಿತ್ತು, ಆಲ್ರೆಡಿ ಮೇಡಮ್ ಕೇಳಿದ್ರಿ ಇದು ಕ್ವಶನ್ ನ. ನಾನ್ ನಿನ್ನೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಸರ್, ಹಲೋ ಸರ್, ನಿನ್ನೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಕಂಟಿನ್ಯೂಸ್ ಆಕಳಿಕೆ ಬರ್ತಾ ಇತ್ತು ಸರ್, ಯಾನಿಂಗ್. ಆಮೇಲೆ ಫುಲ್ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಸರ್. ಇದು ಆಲ್ರೆಡಿ ಕೇಳಿದ್ರಿ ಕ್ವಶನ್. ಫುಲ್ ಕಂಟಿನ್ಯೂಸ್ ಆಕಳಿಕೆ ಬರ್ತಾನೆ ಇತ್ತು ಸರ್. ಏನಿಲ್ಲ ಅಂದ್ರೆ ಒಂದು 1/2 hour ಹಂಗಾಗಿದೆ ಸರ್. ಆಗುತ್ತೆ ಮೇಡಮ್. ನಮ್ಮನೇಲೂ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಧ್ಯಾನ ಮಾಡಿದಾಗ ನಮ್ಮಮ್ಮಂಗೆ ಮತ್ತೆ ಮನೇಲಿ ತುಂಬಾ ಜನಕ್ಕೆ, ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಈ ತರ ಆಗಿತ್ತು. ಆಕಳಿಕೆ ಮತ್ತೆ ಕಣ್ಣಲ್ಲಿ ನೀರ್ ಬರೋದು, ಕೂರಕ್ಕೆ ಆಗ್ತಾ ಇಲ್ಲ, ಇಚ್ಚಿಂಗ್ ಆಗತ್ತರಂತ ಅನುಭವ ಆಗೋದು. ಧ್ಯಾನದ ಅನುಭವಗಳಲ್ಲಿ ಎಲ್ಲ ಏನ್ ಬೇಕಾದ್ರೂ ಆಗ್ಬೋದು. ತಲೆ ಭಾರ ಆಗಿರ್ಬೋದು, ವಾಲೋದಿರ್ಬೋದು, ಮೈ ಹಗುರ ಆಗೋದಿರ್ಬೋದು, ಕಣ್ಣೀರ್ ಬರೋದಿರ್ಬೋದು. ಅದ್ ಯಾವ್ದನ್ನು ಅನಲೈಸ್ ಮಾಡ್ದಂಗೆ ನೀವು ಅದ್ ಏನೇ ಬಂದ್ರು ಅದೆಲ್ಲ ಏನು ಯೋಚನೆ ಮಾಡ್ದಂಗೆ ನೀವು ಧ್ಯಾನ ಕಂಟಿನ್ಯೂ ಮಾಡಿ, ಇವೆಂಚುವಲಿ ಇದೆಲ್ಲ ಕಳಿಸೋದಿರ್ಬೋದು, ಕಣ್ಣಲ್ಲಿ ನೀರ್ ಬರೋದಿರ್ಬೋದು, ಒಂದ್ಸಲ ಎಲ್ಲ ಹೋಗಿ ಶೂನ್ಯತೆ ಜಾಸ್ತಿ ಆಗ್ತಾ ಹೋದಂಗೆ ನಿಮ್ಗೆಲ್ಲ ಇದೆಲ್ಲ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಕಣ್ಣಲ್ಲಿ ನೀರು ಬರೋದು ಪ್ರಧಾನವಾಗಿ ಏನಂದ್ರೆ ನಿಮ್ಮ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗುತ್ತಮ್ಮ. ಹೌದಾ ಸರ್? ಟಾಕ್ಸಿನ್ಸ್ ಆಚೆ ಕಡೆ ಹೋಗುತ್ತೆ. ಮತ್ತೆ ಈ ಯಾನಿಂಗ್ ಬರೋದೆಲ್ಲ ಆದ್ರೂ ಅಷ್ಟೇ, ನಿಮ್ ಹೊರಗಡೆ ಇರುವಂತ ಎಲ್ಲ ಗ್ಯಾಸ್ ಏನಿದ್ರು ಆಚೆ ಕಡೆ ಹೋಗ್ತಾ ಇರ್ತದೆ ಅಷ್ಟೇ. ಹೌದಾ ಸರ್? ಬಾಯಿಂದ ಇಲ್ಲ ಇನ್ನು ಬೇಕಾದ್ರೆ ಮೂಗಿಂದ, ಕಣ್ಣಿಂದ ಎಲ್ಲ ಟಾಕ್ಸಿನ್ಸ್ ಎಲ್ಲೆಲ್ಲಿ ಹೊರಗೋಗಕ್ಕೆ ಅವಕಾಶ ಇದೆ ಎಲ್ಲ ಹೋಗ್ತಾ ಇರ್ತದೆ. ಧ್ಯಾನ ಅನ್ನೋದು ಒಂದು ಶುದ್ಧೀಕರಣ ಮಾಡುವಂತ ಪದ್ಧತಿ ಅಲ್ವಾ ಅದು. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗುರುಜಿ, ಪ್ರಶ್ನೋತ್ತರ ಎಲ್ಲಾರ್ದು ಆಯ್ತು ಅನ್ಸುತ್ತೆ. ಎಂ ಬಿ ಪೂಜಾರಿ ಅವರು ಮಾತಾಡ್ತಾರ ಇಲ್ಲ ಮತ್ತೆ ಡಿಆಕ್ಟಿವೇಟ್ ಮಾಡಿದ್ದಾರೆ. ರೈಟ್, ಓಕೆ. ವಿಜಯ ಮೇಡಮ್ ಮಾತಾಡ್ತಂತ ನೋಡಿ. ವಿಜಯ್ ಮೇಡಮ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಗುರುಜಿ? ಇಲ್ಲ, ವಿಜಯ್ ಮೇಡಮ್ ಅಂತ ಒಂದು ನಿಮಿಷ. ಮಾತಾಡಿ ಸರ್. ಇವತ್ತು ಇವ್ರು ದೀಪಾ ಮೇಡಮ್ ಕೇಳಿದ್ದಕ್ಕೆ ನನಗಾಗೆ ಕೇಳ್ಬೇಕೋ ಬೇಡೋ ಅಂತ ಗೊತ್ತಾಗ್ಲಿಲ್ಲ. ಧ್ಯಾನ ಕುತ್ಕೊಂಡವಾಗ ನನ್ಗೆ ಯಾವಾಗ್ಲೂ ರಂಗನಾಥ್ ಸರ್ ಈಗ ಎಚ್ಚರಿಕೆ ಬಂದಿಂತಂದ್ರೆ ನಂಗೆ ಬರ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿ ಸುಮಾರು 10 ನಿಮಿಷದ ಮೇಲೆ ನಾನ್ ಬರ್ತೀನಿ.
ಅವನು ಇವತ್ತು ಅಷ್ಟೇ ರಮಣ ಮಹರ್ಷಿಗಳದ್ದು ಸ್ಟಾರ್ಟ್ ಮಾಡಿ ಎಷ್ಟೋ ಹೊತ್ತಿದ್ಮೇಲೆ ಆದ್ರೆ ಇವತ್ತು ಒಂದ್ ದಿವ್ಸ ಅದೇನೋ ದೊಡ್ಡ ಮರ ಇತ್ತು ಅದ್ರ ಕೆಳಗಡೆ ಒಬ್ರು ಕೂತಿದ್ದಾರೆ, ಆಕಾರ ಗೊತ್ತಾಗ್ಲಿಲ್ಲ, ಬಿಳಿ ಇದ್ರಲ್ಲಿ ಕೂತಿದ್ದಾರೆ, ಅದ್ರ ಸುತ್ತಲುಗಳು ಪ್ರಾಣಿಗಳಿದ್ರು. ನಾನ್ ಸುಮ್ಮನೆ ಹೋಗಿ ಕೈ ಮುಗಿದ್ ನಿಂತಿದ್ದೀನಿ, ಏನೋ ಗೊತ್ತಿಲ್ಲ. ಒಂದ್ 2-3 ನಿಮಿಷ ಇತ್ತು ಅದು, ಆಮೇಲೆ ಹೋಯ್ತು, ಅದು ಏನೋ ಗೊತ್ತಿಲ್ಲ ನಿಮ್ಗೆ. ಅಷ್ಟೇ ಮೇಡಮ್, ಅದು ಅನಲೈಸ್ ಅದು ಗೊತ್ತಾಗತ್ತೆ ಒಂದೊಂದ್ಸಲ ಮತ್ತೆ ಮತ್ತೆ ರಿಪೀಟ್ ಆದ್ರೆ ನಿಮ್ಗೆ ಅದ್ರದ್ದು ಗೊತ್ತಾಗತ್ತೆ. ನೀವ್ ಹೇಳ್ದಂಗೆ ಮ್ಯೂಸಿಕ್ ಮುಗಿದ್ರ ಮೇಲೂ 5-10 ನಿಮಿಷ ಧ್ಯಾನ ಮುಂದೆ ಹೋಗೋದು ಎಲ್ಲ ಅಂದ್ರೆ ಡೀಪ್ ಮೆಡಿಟೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ. ಅದೇ ಅದು ಪರವಾಗಿಲ್ಲ, ಅದನ್ನ ನೀವು ವಾಪಸ್ಸು ಬನ್ನಿ ಅಂತ ಹೇಳಿದ ತಕ್ಷಣ ನೀವು ವಾಪಸ್ ಬರ್ಬೇಕಂತ ಏನಿಲ್ಲ, ಒಂದು 5-10 ನಿಮಿಷ ಎಕ್ಸ್ಟೆಂಡ್ ಆಗಿದ್ರ ಮೇಲೂ ಪರವಾಗಿಲ್ಲ. ಕಣ್ ಬಿಡ್ಲಿಕ್ಕೆ ಆಗೋದೇ ಇಲ್ಲ, ಅದು ಆಗಲ್ಲ. ಅಷ್ಟಾಗಿರ್ತದೆ. ಅದೇ ಹೌದು ಅದೇ ನಮ್ಗೆ ಅಂದ್ರೆ ಹಿಂಗ್ ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ, ಇಲ್ಲವ್ರು ನಾವ್ ಸರಿ ಇದೀವೋ ಇಲ್ವೋ ಅಂತ ಏನೋ ಗೊತ್ತಾಗೋದಿಲ್ಲ. ಹೌದು ಮೇಡಮ್, ಹೌದು. ಅದೇ ಅದಕ್ಕೆ ಒಂದ್ಸತಿ ಇದು ಹೋಗಿತ್ತು ನನ್ಗೆ, ಗಾಣಗಾಪುರಕ್ಕೆ ಹೋಗ್ಬೇಕು ಅಂತ, ಆದ್ರೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರೆ ಕರೆಕ್ಟ್ ಆಗಿ ನನ್ಗೆ ಅನ್ಸಿತ್ತು, ಕಂಡಿದೆ. ಆದ್ರೆ ಹೋದವ್ರ ಹತ್ರ ಕೇಳಿದ್ರೆ ಕರೆಕ್ಟ್ ಹೀಗೆ ಇದೆ ಅಂತ ಹೇಳಿದ್ರು. ಅದೇ ಇಷ್ಟಿದಾಗಿ ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮೇಡಮ್. ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ ಗಾಣಗಾಪುರದ್ದು ಯಾವ್ದು ಆದ್ರೆ ಅಷ್ಟೇ, ಧ್ಯಾನದಿಂದ ನೀವು ಎಲ್ ಬೇಕಾದ್ರೂ ಪ್ರಪಂಚದಾದ್ಯಂತ ಸುತ್ತಬಹುದು, ಏನ್ ಬೇಕೋ ನೀವು ನೋಡ್ಬೋದು. ಅದೇ ಆದ್ರೆ ಹೋದಷ್ಟ ಖುಷಿ ಆಯ್ತು ನನ್ಗೆ. ಅನುಭವ ಆಗುತ್ತೆ. ಹೌದು ಹೌದು. ಅದೇ ಆಯ್ತು ಸರ್, ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಗುರುಜಿ, ನಾನು ಇವತ್ತು ಒಂದು ಇನ್ಫಾರ್ಮೇಶನ್ ಹೇಳ್ತೀನಿ. ನಾಳೆ ನಮ್ದು ವಿಶೇಷ ಸಂಚಿಕೆ ಇರುತ್ತೆ ಸಾಟರ್ಡೆ, ಅದಕ್ಕೋಸ್ಕರ ನಾನು ನಾಗೇಂದ್ರ ಸರ್ಗೆ ಮತ್ತೆ ಎಲ್ಲ ಆತ್ಮ ಬಂಧಿಗಳಿಗೂ ಸಹ ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ಲರೂ ನಾಳೆ ಈಗ ಹೇಗೆ 51 ಜನ ಇದ್ದೀರಲ್ಲ, ನಾಳೆನು ಕಾರ್ಯಕ್ರಮ ಮುಗಿಯೋವರೆಗೂ 51 ಜನ ಇರ್ಬೇಕು. ನಾಳೆ ನಮ್ದು ಒಂದು ಸ್ಪೆಷಲ್ ಡೇ ಅಂತಾನೆ ಅನ್ಬೋದು. ಪ್ರತಿ ಸಾಟರ್ಡೆ ಒಂದೊಂದು ವಿಶೇಷ ಮಾಡ್ತಾನೆ ಇರ್ತೀವಿ. ನಾಳೆ ಎಲ್ಲರೂ ಬರ್ಬೇಕು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅಂತ ನಾನು ನಿಮ್ಗೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. Right. ಗುರುಪ್ರಸಾದ್ ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಗುರುಪ್ರಸಾದ್ ಸರ್. ಕೇಳಿಸ್ತಾ ಇದೆಯಲ್ಲ? ಹಾ, ಕೇಳಿಸ್ತಾ ಇದೆ ಸರ್. ಮಹತಾರ ಫೌಂಡೇಶನ್ ರಂಗನಾಥ್ ಸರಿಗೂ ಮತ್ತು ನಾಗೇಶ್ ಸರಿಗೂ ನಮಸ್ಕಾರಗಳು. ನಮ್ದೇನ್ ಡೌಟ್ ಅಂದ್ರೆ, ನಮ್ದು ಧ್ಯಾನದಲ್ಲಿ ತುಂಬಾ ಆಸಕ್ತಿ ಇದೆ, ಧ್ಯಾನ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಂತ. ಡೈಲಿ ವಾಚ್ ಡೈಲಿ ಕೇಳ್ತಾ ಇದ್ದೀನಿ, ಮತ್ತೆ ನೀವ್ ಹೇಳೋದೆಲ್ಲ ನಂಗೆ ಅನಲೈಸ್ ಆಗ್ತಾ ಇದೆ. ನಮ್ದು ಚಿಕ್ಕಮಂಗ್ಳೂರೇ, ಕಡೂರ್ ತಾಲೂಕು. ಬಟ್ ಆದ್ರೆ ನಮ್ ಕುತ್ಕೊಂಡು ಅದ್ ಮಾಡ್ಬೇಕು ಅಂತ ಬರ್ತಿಲ್ಲ. ಬಟ್ ಆಧ್ಯಾತ್ಮಿಕ ಬಗ್ಗೆ ಮಾತ್ರ ತುಂಬಾ ಒಲವಿದೆ. ಬಟ್ ನೀವು ಫಸ್ಟಿಗೆ ಹೇಳಿದ್ರಿ ಮೊದ್ಲು ಕೋಪಿಷ್ಟ ಮತ್ತು ಜಾಸ್ತಿ ಮಾತಾಡ್ತಾ ಇದೆ ಅಂತ. ನಂಗೆ ತಿಳುವಳಿಕೆ ಇಲ್ದಲೆ ಆಟೋಮೆಟಿಕ್ ಎಲ್ಲ ಕಮ್ಮಿ ಆಗಿದೆ. ಆಧ್ಯಾತ್ಮಿಕ ಕಡೆ ಒಲವಿದೆ, ಬಟ್ ಆದ್ರೆ ಕಾನ್ಸಂಟ್ರೇಷನ್ ಇಂದ ಕುತ್ಕೊಂಡು ಮಾಡಕ್ ಆಗ್ತಾ ಇಲ್ಲ. ಸರ್ ಏನಂದ್ರೆ, ನಾನು ಮಾಡ್ತಾ ಇದ್ದೆ ಸರ್ ಹಿಂಗೆ ನಮ್ಮ ಮನೇಲಿ ಹೇಳಿದಾಗ ಯಾಕೆ ಧ್ಯಾನ ಮಾಡ್ಬೇಕು, ಹಂಗ ಧ್ಯಾನ ಮಾಡೋದ್ರಿಂದ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಸಾಲ್ವ್ ಆಗೋದಾಗಿದ್ರೆ ಇರೋರೆಲ್ಲ ಅದನ್ನೇ ಮಾಡ್ತಾ ಇದ್ರು. ಆಮೇಲೆ ನಂಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ಲಿಲ್ಲ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಷ್ಟು ಐಡಿಯಾ ಅಂದ್ರೆ, ಈಗ ಧ್ಯಾನದಿಂದ ಹಿಂಗಾಗತ್ತೆ, ಈ ಎಕ್ಸ್ಪೀರಿಯನ್ಸ್ ಆಯ್ತು, ಆ ಎಕ್ಸ್ಪೀರಿಯನ್ಸ್ ಆಗತ್ತೆ ಅನ್ನೋದಾಗ ನಾನು ಫಸ್ಟ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೆ. ತುಂಬಾ ಜನಕ್ಕೆ ಅದಿರುತ್ತೆ, ಈ ಇಂಟೆಲೆಕ್ಟಲ್ಲಿ ಇದ್ದವ್ರಿಗೆ ತುಂಬಾ ಜನಕ್ಕೆ ಏನಾದ್ರು ಒಂದು ಮಾಡ್ಬೇಕಾದ್ರೆ ಮುಂಚೆ ಯಾಕೆ ಅನ್ನೋದು ಪ್ರಶ್ನೆ ಕೇಳೋದು. ಕೆಲವರು ಏನು ಪ್ರಶ್ನೆ ಕೇಳಲ್ಲ, ಯಾಕೆ ಅಂತ ಕೇಳಲ್ಲ, ಅವ್ರಾಗೆ ಕೂತ್ಕೋತಾರೆ, ಅವ್ರಿಗೆ ಅನುಭವ ಅವರೇ ಪಡ್ಕೋತಾರೆ, ಅವ್ರಿಗೆ ಅನುಭವ ಬೆನಿಫಿಟ್ ಆಗಿರೋದ್ರಿಂದ ಅವ್ರು ಅದನ್ನ ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಜಾಸ್ತಿ ಅವರು ಅನಾಲಿಟಿಕಲ್ ಮೈಂಡ್ ಯೂಸ್ ಮಾಡಿ ಅನಲೈಸ್ ಮಾಡಕ್ ಹೋಗಲ್ಲ ಎಲ್ಲದನ್ನು. ಈಗ ನನಗೆ ತುಂಬಾ ಕ್ವಶನ್ ಇತ್ತು, ತಿಳ್ಕೊಬೇಕಿತ್ತು, ಯಾಕೆ ಇದ್ ಮಾಡ್ಬೇಕು, ಯಾಕೆ ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಧ್ಯಾನ ಮಾಡೋದ್ರಿಂದ ಏನ್ ಪ್ರಯೋಜನ ಏನು, ಸೈಂಟಿಫಿಕಲಿ ಹೆಂಗ್ ವರ್ಕ್ ಆಗುತ್ತೆ, ಸುಮ್ಮನೆ ಅದಿದೆ ಇದಿದೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಅಂತ. ಆವಾಗ ಏನಾಯ್ತು ಅಂದ್ರೆ, ನನಗೆ ಫಸ್ಟು ಇದೆಲ್ಲ ಜ್ಞಾನ ಇತ್ತು, ನೀವು ಹೇಳಿದಾಗೆ ಜ್ಞಾನ ಇತ್ತು, ಆದ್ರೆ ಅನುಭವ ಇರಲಿಲ್ಲ. ಓಕೆ, ಧ್ಯಾನ ಮಾಡೋದ್ರಿಂದ ಇದೆಲ್ಲ ಆಗುತ್ತೆ, ನಾಲೆಜ್ ಇದೆ, ಪುಸ್ತಕ ಓದ್ದೆ ಜ್ಞಾನ ಮಾಡೋದ್ರಿಂದ, ಈ ಧ್ಯಾನ ಪುಸ್ತಕ ಓದೋದ್ರಿಂದ ಓಕೆ ಈ ರೀತಿ ಎಲ್ಲ ಆಗುತ್ತೆ, ಈ ರೀತಿ ಕ್ರಿಯೇಷನ್ಸ್ ಇದೆ, ಈ ತರ ಮ್ಯಾಟರ್ ಅಂದ್ರೆ ಇದು, ಈ ತರ ಸೈನ್ಸ್ ಅಲ್ಲಿ ಹಿಂಗ್ ವರ್ಕ್ ಆಗುತ್ತೆ ಅಂತ. ಬಟ್ ಯಾವಾಗ ನನಗೆ ಮನೇಲಿ ಹೇಳಿದ್ರು, ನೋಡಪ್ಪ ನಿನ್ಗೆ ಅರ್ಧ ಗಂಟೆ ಟಿವಿ ನೋಡಕ್ ಟೈಮ್ ಇದೆ ಅಲ್ವಾ, ಅರ್ಧ ಗಂಟೆ ಸೀರೀಸ್ ವಾಚ್ ಮಾಡ್ತೀರಾ, ಧಾರಾವಾಹಿಗಳನ್ನ ನೋಡಕ್ ಟೈಮ್ ಇದೆ, ನ್ಯೂಸ್ ನೋಡಕ್ ಅರ್ಧ ಗಂಟೆ ಟೈಮ್ ಇದೆ, ಒಂದು 24 ಗಂಟೆಯಲ್ಲಿ ನಿಂಗೆ ಅರ್ಧ ಗಂಟೆ ಟೈಮ್ ಇಲ್ವಾ, 23.5 ಗಂಟೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ಅರ್ಧ ಗಂಟೆ ಟೈಮ್ ಇಲ್ವಾ ಅಂತ ಕೇಳಿದ್ರು. ನಂಗೂ ಅನ್ನಿಸ್ತು, ಹೌದು, ನಾನು ಅರ್ಧ ಗಂಟೆ ಟೈಮ್ ಇದೆ ನಂಗೆ, ನಾನು 7 ಗಂಟೆಗೆ ಹೇಳ್ತಿದ್ದೆ ಅಥವಾ 6:15 ಹೇಳ್ತೀನಿ ಅಂದ್ರೆ ಯಾಕೊಂದು ಅರ್ಧ ಗಂಟೆ ಮುಂಚೆ ಹೇಳೋಣ. ಹೆಂಗೂ 1 ಅವರ್ ಧ್ಯಾನ ಈಕ್ವಲ್ಸ್ ಟು 4 ಅವರ್ ನಿದ್ದೆ. ಅರ್ಧ ಗಂಟೆ ಧ್ಯಾನ ಮಾಡಿ 2 ಗಂಟೆ ನಿದ್ದೆ ಮಾಡ್ದಂಗೆ, ನಾನು ಅರ್ಧ ಗಂಟೆ ಮುಂಚೆ ಎದ್ದು ಕಳ್ಕೊಳ್ಳೋದು ಏನಿದೆ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಕೂರಕ್ಕೆ ಸ್ಟಾರ್ಟ್ ಮಾಡಿದೆ.
ಅರ್ಧ ಗಂಟೆ ಕೂರ್ತಾ ಕೂರ್ತಾ ಸ್ಲೋಲಿ ನನ್ನಲ್ಲೇ ಬಹಳ ಬದಲಾವಣೆಗಳಾಯ್ತು. ನಾನು ಹೇಳ್ದಂಗೆ ಎಲ್ಲ ಅನುಭವಗಳು ಆಗ್ತಾ ಹೋಯ್ತು. ಆಫೀಸಲ್ಲಿ ಇಂಪ್ರೂವ್ ಆಯ್ತು, ಆಮೇಲೆ ಥಾಟ್ಸ್ ಕಡಿಮೆ ಆಯ್ತು. ಜ್ಞಾನದ ಜೊತೆಗೆ ಧ್ಯಾನ ಮಾಡಿದ್ರೆ ನನಗೆ ಸ್ವಂತ ಅನುಭವಗಳಾಗಕ್ಕೆ ಸ್ಟಾರ್ಟ್ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು. ಆವಾಗ ನನ್ನ ವೈಫ್ ಹೇಳಿದ್ರು, ನೀನು ಕಳ್ಕೊಳ್ಳೋದು ಏನಿಲ್ಲ ಅಲ್ವಾ, ನೀವು ಕಳ್ಕೊಳ್ಳೋದು ಏನಾದ್ರು ಇದ್ರೆ ಇದರಿಂದ ಅರ್ಧ ಗಂಟೆ ವೇಸ್ಟ್ ಮಾಡೋದ್ರಿಂದ ಬೇರೆ ಎಲ್ಲೋ ಕಡೆ ವೇಸ್ಟ್ ಮಾಡ್ತೀರಾ, ನೀವು ಇದರಿಂದ ಗೈನ್ ಆಗ್ತೀರಾ. ಧ್ಯಾನ ಮಾಡೋದ್ರಿಂದ ನಿಮಗೆ ಲಾಭನೇ ಜಾಸ್ತಿ, ಕಳ್ಕೊಳ್ಳೋದೇನು ಇಲ್ಲ ಅಂದ್ಮೇಲೆ ಯಾಕೆ ಟ್ರೈ ಮಾಡ್ತಾ ಇಲ್ಲ. ಆಗ ನಾನು ಅರ್ಧ ಗಂಟೆ ಕುತ್ಕೊಳ್ತಾ ಹೋದಾಗ ನಂಗೆಲ್ಲ ಬೆನಿಫಿಟ್ ಆಯ್ತು. ಮತ್ತೆ ನಂಗೆ ತುಂಬಾ ಹೆಚ್ಚಿನ ಬೆನಿಫಿಟ್ ಆಗಿದ್ದು ಏನಂದ್ರೆ, ನಾನು ಪಿರಮಿಡ್ ವ್ಯಾಲಿಲಿ ಹೋಗಿ ಆ ಪಿರಮಿಡ್ ಅಲ್ಲಿ ಫಿಸಿಕಲ್ ಆಗಿ 1 ಗಂಟೆ ಕುತ್ಕೊಂಡಾಗ, ಒಂದು 2 ದಿವಸ ಅಲ್ಲಿ ಹೋಗಿದ್ದು, 3-4 ದಿವಸ ಅಲ್ಲೇ ರೂಮಲ್ಲಿ ಇದು ಮಾಡ್ಕೊಂಡು ಪಿರಮಿಡ್ ವ್ಯಾಲಿಲಿ ಜಾಸ್ತಿ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಬಾಡಿಯಲ್ಲಿ ಹೀಲಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು. ನಂಗೆ ತುಂಬಾ ಬ್ಯಾಕ್ ಪೈನ್ ಇತ್ತು. ಕೈ 12 ಗಂಟೆ 13 ಗಂಟೆ ನಾನು ಲ್ಯಾಪ್ಟಾಪ್ ಮುಂದೆ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇದ್ದೆ. ಎಷ್ಟು ಸಲ 2,500-3,000 ರೂಪಾಯಿ ಡಾಕ್ಟರ್ ಹತ್ರ ಕೊಟ್ಟು ಮೆಡಿಸಿನ್ ತಗೋತಾ ಇದ್ದೆ. ಪ್ರತಿ ಸಲ ಫಿಸಿಯೋಥೆರಪಿ ಮಾಡಿಸ್ಕೊತಾ ಇದ್ದೆ ಕೈಗೆ. ಎಷ್ಟೊಂದ್ ಸಲ ಅನಿಸ್ತಿತ್ತು, ಯಾಕೆ ಇಷ್ಟೆಲ್ಲ ಕೆಲಸ ಮಾಡಕ್ ನಾಲೆಜ್ ಇದೆ, ಎಲ್ಲ ಇದೆ, ಆದ್ರೆ ನನ್ನ ಬಾಡಿನೇ ಸಪೋರ್ಟ್ ಮಾಡ್ತಾ ಇಲ್ಲ ಅಲ್ಲ ಅಂತ. ನಾನು ಅವಾಗ ಹೇಳ್ದಂಗೆ ಮೈಂಡ್ ಬಾಡಿ ವರ್ಕ್ ಮಾಡ್ತಾ ಇದೆ. ಮೈಂಡ್ ಇಸ್ ವೆರಿ ಬ್ಯೂಟಿಫುಲಿ ವರ್ಕಿಂಗ್ ಅಂಡ್ ಎಮೋಷನಲಿ ವೆರಿ ಕ್ಲಿಯರ್, ಬಟ್ ಫಿಸಿಕಲಿ ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ ಬಾಡಿ. ಯಾವಾಗ ಧ್ಯಾನಕ್ಕೆ ಬಂದಾಗ, ಅಲ್ಲಿ ಮೆಡಿಟೇಷನ್ ಕೂತಾಗ, ಪಿರಮಿಡ್ ವ್ಯಾಲಿ ಧ್ಯಾನಕ್ಕೆ ಕೂತಾಗ ಪಿರಮಿಡ್ ಅಲ್ಲಿ ನನಗೆ ಅನುಭವ ಆಯ್ತು. ನನ್ನ ಕೈಯಿಂದ ಒಂದು ದೊಡ್ಡ ಲೈಟ್ ಪಾಸ್ ಆದಾಗ ಆಯ್ತು. ಇದ್ರ ತುದಿಗೆ ಬೆರಳು ತುದಿಗೆ ಯಾರೋ ನನಗೆ ಹೀಲ್ ಮಾಡಿದಾಗ ಅನುಭವ ಆಯ್ತು. ಅವತ್ತು ಹೋಗಿದ್ದು ಪೇಯ್ನು ನನಗೆ ಇವತ್ತುವರೆಗೂ 1.5 ವರ್ಷ ಆಯ್ತು. ಇವತ್ತುವರೆಗೂ ನನಗೆ ಅಷ್ಟೇ ಕೆಲಸ ಮಾಡ್ತೀನಿ, ನನಗೆ ಕೈಯಲ್ಲಿ ಪೇಯ್ನ್ ಇಲ್ಲ. ತುಂಬಾ ಹೆಲ್ಪ್ ಆಯ್ತು. ಇದು ಆದ್ರ ಮೇಲೆ ನನಗೆ ನಂಬಿಕೆ ಬಂದಿತ್ತು ಜಾಸ್ತಿ ಧ್ಯಾನದ ಬಗ್ಗೆ. ಆ ಸರಿ ಸರ್. ಮೆಡಿಸಿನ್ ಖರ್ಚು ಮಾಡ್ತಾ ಇದ್ನಲ್ಲ ಸರ್, ಅದು ನಾನು ಮೆಡಿಸಿನ್ ಖರ್ಚು ಮಾಡ್ತಿದ್ದೆ, ದುಡ್ಡು ಹೋಯ್ತಲ್ಲ. ಆದ್ರೆ ನಂಗೆ ಆಮೇಲೆ ಅನ್ನಿಸ್ತು, ನನ್ನ ವೈಫ್ ಏನ್ ಹೇಳಿದ್ರು, ಒಂದೇ ಒಂದು ರೀಸನ್ ಅಂದ್ರೆ, ನಾನು ಕಳ್ಕೊಳ್ಳೋದು ಏನು ಇಲ್ವಲ್ಲ ಇದರಲ್ಲಿ. ಅರ್ಧ ಗಂಟೆ ಮಾಡೋದ್ರಿಂದ 21 ದಿವಸ ಮಾಡ್ತೀನಿ, ಅರ್ಧ ಗಂಟೆ ಮಾಡೋದ್ರಿಂದ ನಂಗೆ ಲಾಭ ಆದ್ರೆ ಸರಿ. 21 ದಿವಸ ಅರ್ಧ ಗಂಟೆ ನಾನು ಕಳ್ಕೊಳ್ಳೋದ್ರಿಂದ ನಾನೇನು ಕಳ್ಕೊತಾ ಇಲ್ಲ, ನಂಗೇನು ಫೈನಾನ್ಷಿಯಲಿ ಲಾಸ್ ಆಗ್ತಿಲ್ಲ, ಏನೂ ಆಗ್ತಾ ಇಲ್ಲ. ಪಾಸಿಬಿಲಿಟಿ, ಓಪನ್ ಟು ಪಾಸಿಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಅಂದ್ರೆ ನೀವು ಅವಕಾಶಗಳಿಗೆ ಮುಕ್ತರಾಗಿರುವುದು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ನೀವು ಅದಕ್ಕೆ ಮುಕ್ತರಾಗಿ ಓಪನ್ ಮೈಂಡೆಡ್ ಇಂದ ಒಂದು ಅರ್ಧ ಗಂಟೆ ನಾನು ಕಳ್ಕೊಳ್ಳೋದೇನು ಇಲ್ಲ, ಕುತ್ಕೋತೀನಿ ಅಂತ ಒಂದು 21ರಿಂದ 40 ದಿವಸ ಟ್ರೈ ಮಾಡಿ. ಆಮೇಲೆ ನಿಮಗೆ ಬೆನಿಫಿಟ್ ಆಗಿದೆ, ಮತ್ತೆ ನೀವು ಕಂಟಿನ್ಯೂ ಮಾಡಕ್ ಅನುಕೂಲ ಆಗುತ್ತೆ ಸರ್. ತುಂಬಾ ಧನ್ಯವಾದಗಳು ಸರ್. ನಾನು ಪಿರಮಿಡ್ ವ್ಯಾಲಿ ಒಂದ್ಸರಿ ಹೋಗಿದ್ದೆ ಸರ್. ಹೋಗಿ ಅಲ್ಲೂ ಒಂದ್ ಸ್ವಲ್ಪ ಟ್ರೈ ಮಾಡಿದ್ದೆ ಸರ್ ಮೆಡಿಟೇಷನ್. ಅಲ್ಲಿ ನಂಗೆ ಬೆಳಕಿನ ಕಿರಣಗಳು ಕಾಣಿಸಿವ, ಬಟ್ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಕ್ ಆಗ್ತಿಲ್ಲ. ನೀವ್ ಹೇಳ್ದಂಗೆ ಡೈಲಿ 1/2 hour ಟ್ರೈ ಮಾಡ್ತೀವಿ ಸರ್. ತುಂಬಾ ಧನ್ಯವಾದ ಸರ್. ಇನ್ಕ್ರೀಸ್ ಮಾಡ್ಬೋದು ಸರ್, ಆಮೇಲೆ ಇನ್ಕ್ರೀಸ್ ಮಾಡ್ಬೋದು. ಫಸ್ಟ್ ಅರ್ಧ ಗಂಟೆ 35 ನಿಮಿಷ ಕೂತ್ಕೊಳ್ಳಕ್ ಟ್ರೈ ಮಾಡಿ ಸರ್. ಓಕೆ ಸರ್. ಓಕೆ, ತುಂಬಾ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಬಸವರಾಜ್ ಸರ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೇಳಿದಾರೆ, ಸ್ವಲ್ಪ ಚಾಟ್ ಬಾಕ್ಸ್ ಗೆ ಹಾಕ್ಬಿಡಿ. ಗುರುಪ್ರಸಾದ್ ಸರ್ ಪ್ಲೀಸ್. ಗುರುಪ್ರಸಾದ್ ಸರ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಚಾಟ್ ಬಾಕ್ಸ್ ಗೆ ಹಾಕಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೈಟ್, ಗುರುಜಿ, ಎಲ್ಲರದ್ದು ಪ್ರಶ್ನೋತ್ತರ ಆಯ್ತು ಅನ್ಸುತ್ತೆ. ಆಯ್ತು. ಓಕೆ, ಓಕೆ, ನಾಗೇಂದ್ರ ಸರ್, ತುಂಬಾ ಥ್ಯಾಂಕ್ಸ್. ಇವತ್ತು ಬಂದು ನೀವು ನಮ್ಮ ಅತೀಂದ್ರ ಯೋಗಿ ಶ್ರೀ ರಮಣ ಮಹರ್ಷಿ ಮೌನ ಯೋಗಿಯ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಆತ್ಮ ಸಾಕ್ಷಾತ್ಕಾರ, ಮೌನ, ಮತ್ತೆ ಶಕ್ತಿ ಪ್ರವಾಹ, ಸಮರ್ಪಣಾ ಭಾವ, ಆಲೋಚನೆ ಬಿಟ್ಟಾಗ ಏನಾಗುತ್ತೆ, ಆತ್ಮ ಸ್ವರೂಪ, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ನೀವು ಒಬ್ರು ಫಿಲಾಸಫರ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಲ್ಲಾ ವಿಷಯಗಳನ್ನು ನೀವು ಹೇಳಿದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ನಾನು ನಿಮ್ಗೆ ವಿಶೇಷ ಆಹ್ವಾನ ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಅದ್ಭುತವಾಗಿ ಇವತ್ತು ತಿಳಿಸ್ಕೊಟ್ಟಿದ್ರಿ. ಮತ್ತೆ ಪ್ರಶ್ನೋತ್ತರನೂ ತುಂಬಾ ಚೆನ್ನಾಗಾಯ್ತು. ಪ್ರಶ್ನೋತ್ತರಲ್ಲೇ ಹೆಚ್ಚು ಜ್ಞಾನ ಸಿಕ್ತು ತಮ್ಮಿಂದ. ಸೊ ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೂ ಪ್ರಶ್ನೋತ್ತರ ಅದ್ಭುತವಾಗಾಯ್ತು ಸರ್. ಸೊ ತುಂಬಾ ಜ್ಞಾನ ಸಿಕ್ತು ಎಲ್ಲರಿಗೂ. ಸೊ ಖಂಡಿತವಾಗಿ ನಾಳೆ ಶನಿವಾರ ಮೇಡಮ್ ಹೇಳಿದ ಪ್ರಕಾರ ವಿಶೇಷ ಸಂಚಿಕೆ ಇರುತ್ತೆ ಸರ್. ಪ್ರತಿ ಶನಿವಾರ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಶುಕ್ರವಾರ ವಿಶೇಷವಾಗಿ ಅತೀಂದ್ರ ಯೋಗಿಯ ಜೀವನ ಪಯಣ, ಮತ್ತೆ ಮಿಕ್ಕಿದ್ದು ಅಂದ್ರೆ ಧ್ಯಾನ ಆಯ್ತು. ಅದಾದ್ಮೇಲೆ ಸಮಗ್ರ ಜೀವನ ಶೈಲಿ ಮತ್ತೆ ಮನೆ ಮದ್ದುಗಳು ಇದೆಲ್ಲ ಇರುತ್ತೆ. ಆದ್ರೆ ಶನಿವಾರ ಏನ್ ಮಾಡ್ತೀವಿ ಅಂದ್ರೆ, ಯಾವುದು ಸಮಗ್ರ ಜೀವನ ಶೈಲಿ ಈ ಮನೆ ಮದ್ದುಗಳು ಇರಲ್ಲ. ಮತ್ತೆ ಆಧ್ಯಾತ್ಮಿಕ ಜ್ಞಾನ ಅಂತೂ ಒಂದು ಮಾಸ್ಟರ್ ಏನಿಲ್ಲ, ಅಂದ್ರೆ ಧ್ಯಾನ ಮಾಡ್ತೀವಿ. ಧ್ಯಾನ ಅಂತೂ 1 ಗಂಟೆ ಮಾಡ್ತೀವಿ. ತದನಂತರ ಏನಾಗುತ್ತೆ ಅಂದ್ರೆ, ಪ್ರತಿಯೊಬ್ಬರು ಮಾಸ್ಟರ್ ಇಲ್ಲಿ ಭಾಗವಹಿಸಿರೋದು ಪ್ರತಿಯೊಂದು ಮಾಸ್ಟರ್ಗೆ ಒಂದೊಂದು 5 ನಿಮಿಷ 10 ನಿಮಿಷ ಸಮಯ ಕೊಡ್ತೀವಿ. ಅವರೇ ಮಾತಾಡ್ಬೇಕು, ಅವರೇ ಟೀಚ್ ಮಾಡ್ಬೋದು, ಅವ್ರ ಅನುಭವ ಹಂಚ್ಕೋಬಹುದು. ಇಲ್ಲಾಂದ್ರೆ ಒಂದು ಸಬ್ಜೆಕ್ಟ್ ಚಿಕ್ಕ ಸಣ್ಣ ಟಾಪಿಕ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋದು, ಆತರ ಮಾಡ್ತಾ ಇದ್ವಿ. ಆತರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ. ಆತರ. ಸೊ ತಾವು ಪಾರ್ಟಿಸಿಪೇಟ್ ಮಾಡಿ ಏನಾದ್ರು ಜ್ಞಾನ ಹಂಚ್ಕೊಂಡ್ರೆ ದಯವಿಟ್ಟು ಹಂಚ್ಕೊಳ್ಳಿ ಅಂತ ನಿಮ್ಗೆ ವಿನಂತಿ ಮಾಡ್ತಾರೆ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಸೊ ಸ್ನೇಹಿತರೆ, ಎಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ಸರ್ಗೆ, ನಾಗೇಂದ್ರ ಸರ್ಗೆ ನಮ್ಮ ಕಡೆಯಿಂದ.
ವಿಶೇಷವಾಗಿ ಇವತ್ತು ಅದ್ಭುತವಾಗಿ ಮಾಡಿಸ್ಕೊಟ್ಟಿದ್ರು. ರೈಟ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.